ತದಿ ಬೇಡಿ ಕೊಂಬುವನು ಗುರುತಾದಾರಾದರಿಯ ತಾಯ್ಹಂತಕನು ದೊರೆತನವ ಬೀಟಡವಿಲಿರುವವನು ದೊರೆತನವ ಬೀಟಡವಿಲಿರುವವನು ಶರತ ಮಾಡಿ ಮಾತುಳನ ಕೊಲ್ಲುವನು ಕೇಳೋ ನಂದ. ಇದು ಏನು ಚಂದ ಕೇಳೋ ನಂದ. ಬೌದ್ಧ ರೂಪದಿ ಲಜ್ಜೆಗೆಡಿಸುವನು ಎದ್ದು ತುರುಗನೇರ್ಯೋಡಿ ಹೋಗುವನು. ಬೌದ್ಧ ರೂಪದಿ ಲಜ್ಜೆಗೆಡಿಸುವನು ಎದ್ದು ತುರುಗನೇರ್ಯೋಡಿ ಹೋಗುವನು. ಕದ್ದು ಬೆಣ್ಣೆಯ ಮೆಲ್ಲುವ ತಾನು ಕದ್ದು ಬೆಣ್ಣೆಯ ಮೆಲ್ಲುವ ತಾನು ಮುದ್ದು ಭೀಮೇಶ ಕೃಷ್ಣ ಎಲ್ಲಿಹನು ಕೇಳೋ ನಂದ. ಇದು ಏನು ಚಂದ ಹಾಲಿನ ಹರವಿಯ ಒಡೆದೋಡಿ ಬಂದು ಬಾಲರನು ಕೂಡ್ಯಾಡಿ ಗೋವಿಂದ ಬವಣೆ ಬಡಿಸುವ ಬಲು ಬಗೆಯಿಂದ ಕೇಳೋ ನಂದ. ಇದು ಏನು ಚಂದ ಕೇಳೋ ನಂದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಹಾಡು ಹೇಳಿದವರು ರೇಖಾ ಅವರು, ಡಾಕ್ಟರ್ ಅಶ್ವಥ್ ಅವರ ಶ್ರೀಮತಿಯವರು. ಇವರು ಹೊಸಪೇಟೆನಲ್ಲಿ ಸಾಕಷ್ಟು ಜನನ್ನ ಸಂಗೀತದಲ್ಲಿ ತಯಾರು ಮಾಡಿದ್ದಾರೆ. ಅದೊಂದು ಸಮಾಜಕ್ಕೆ ಕೊಟ್ಟ ಕಾಣಿಕೆ ಅಂತ ನಾನು ಅನ್ಕೊಂತೀನಿ. ಸೊಗಸಾಗಿ ಹೇಳಿದ್ರೆ ಮೇಡಮ್. ಇವತ್ತು ಎಸ್ ವಿ ಪರಮೇಶ್ವರ್ ಭಟ್ರ ಬಗ್ಗೆ ನಾನೊಂದೆರಡು ಮಾತುಗಳನ್ನು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಿದ್ದೀನಿ. ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂತಲ್ಲಿ ದೀಪ ಹಚ್ಚ, ನಲ್ಲ ನೀ ಬಂದಂದು ಕಣ್ಣಾರೆ ಕಂಡುದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ. ನಾವ್ ಎಷ್ಟು ಸಲ ಇದನ್ನ ಕೇಳಿದ್ರು ಹೊಸದಾಗಿ ದೀಪ ಹಚ್ಚದಂಗೆ ಅನ್ನಿಸ್ತಾ ಇರತ್ ನಂಗೆ. ಈ ಪ್ರೌಢ ಕವನನ್ನ ಎಸ್ ವಿ ಪರಮೇಶ್ವರ ಭಟ್ರು ಬರೆದಿದ್ದಾರೆ. ಅವರ ಕಿರು ಪರಿಚಯನೇ ಈ ಒಂದು ದೀಪ ಹಚ್ಚ ಈ ಕವನದಿಂದ ಆಗತ್ತೆ. ಇವ್ರಿಗೆ ಕನ್ನಡದಲ್ಲಿ ಕಾಳಿದಾಸ ಅಂತ ಪ್ರಖ್ಯಾತಿ ಇದೆ. ಇವರೊಬ್ರು ದೊಡ್ಡ ವಿದ್ವಾಂಸರು, ಕವಿಗಳು, ಪ್ರಾಧ್ಯಾಪಕರಾಗಿ ಪ್ರಾಜ್ಞ ಜನಗಳ ಮನದಲ್ಲಿ ನೆಲೆಸಿದಾರವರು. ಇವ್ರ ತೀರ್ಥಹಳ್ಳಿ ಬಳಿ ವಾಸ ಇವ್ರದು. ಇವ್ರ ತಂದೆ ಹೆಸರು ಸದಾಶಿವರಾಯರು, ತಾಯಿ ಲಕ್ಷ್ಮಮ್ಮ. ಹುಟ್ಟಿದ್ದು 8ನೇ ತಾರೀಕು ಫೆಬ್ರವರಿ 1914. ನಾವು ಸಮಾನ ಮನಸ್ಕರು ಗುಂಪಿನಲ್ಲಿ ಈ ತಿಂಗಳು ಯಾರು ಹುಟ್ಟಿದ್ದಾರೆ ಆ ಕವಿಯ ಬಗ್ಗೆ ಮಾತಾಡೋದು ಮೊದಲಿಂದ ರೂಢಿ. ಆದ್ರೆ ಈಗ ಹಳೆಗನ್ನಡ ಶುರು ಮಾಡಿರೋದ್ರಿಂದ ಮುಖ್ಯ ಭಾಷಣ ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಬೇರೆನೆ ರೀತಿ ಶುರು ಮಾಡ್ಕೊಂಡಿದೀವಿ. ಯಕ್ಷಗಾನದಲ್ಲಿ, ನಾಟಕದಲ್ಲಿ ಇವರಿಗೆ ಬಹಳ ಆಸಕ್ತಿ. ಪರಮೇಶ್ವರ್ ಭಟ್ರು ಉತ್ತರೆಯ ವೇಷ ಹಾಕಿದ್ರೆ ಎಲ್ರಿಗೂ ಸಂತೋಷ ಆಗ್ತಾ ಇತ್ತಂತಾಗ. ಇವರು VC ಕೆ ವೆಂಕಣ್ಣಪ್ಪ, AR ಕೃಷ್ಣಶಾಸ್ತ್ರಿಗಳು ಇವರು ಒಡನಾಟದಲ್ಲಿ ಇದ್ದವರು. ಇವರು ಸಿರಿಗನ್ನಡ ದಿಂಡಿಗರ ಅಂತ ಕಾವ್ಯನಾಮ ಇಟ್ಕೊಂಡ್ಬಿಟ್ಟಿದ್ರು. ಆನಾಕ್ರು ಅವರು ಹಾಸ್ಯ ಮಾಡಿದ್ರಂತೆ. ಅದರಿಂದ ಈ ಕಾವ್ಯನಾಮ ಸಾಕು ಅಂತ ಅವರು ಎಸ್ ವಿ ಪರಮೇಶ್ವರ ಭಟ್ಟ ಅಂತಾನೆ ಆಮೇಲೆ ಬರೆಯಕ್ಕೆ ಶುರು ಮಾಡಿದ್ರು. ನಮ್ಮ GV ಅರುಣಾ ಅವರು ಇವತ್ತು ಬಂದಿದ್ದಾರೆ. ಅವ್ರ ತಂದೆ ಇವರಿಗೆ ಸಹಪಾಠಿಯಾಗಿದ್ರಂತೆ. ತೀನಂ ಶ್ರೀ ನರಸಿಂಹಾಚಾರ್ಯರು ಇವರಿಗೆ ಉಪಾಧ್ಯಾಯರಾಗಿದ್ರು, ಅಂದ್ರೆ ಪ್ರಾಧ್ಯಾಪಕರಾಗಿದ್ರು. ಕುವೆಂಪು ಅವರ ರಕ್ತಾಕ್ಷಿ ನಾಟಕನ್ನ ರಂಗದ ಮೇಲೆ ಎಸ್ ವಿ ಪರಮೇಶ್ವರ್ ಭಟ್ರು ತಂದಿದ್ರಂತೆ. ಅವ್ರಿಗೆ ನಾಟಕದ ಗೀಳು ಮೊದಲಿಂದ ಸಣ್ಣವರಿಂದ ಇತ್ತು. ಅವ್ರಿಗೆ ಯಕ್ಷಗಾನದಲ್ಲೂ ಬಹಳ ಆಸಕ್ತಿ ಇತ್ತು. ಮಂಗಳೂರಿನಲ್ಲಿ ಇವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವ್ರು ಇಲ್ಲದೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾನೇ ಇರಲಿಲ್ಲ ಅಂತ ಇವರು ಮಂಗಳೂರಿನಲ್ಲಿ ಇದ್ದಾಗ ಒಂದು ಮಾತು. ಇವರು ವಿನೋದ ಪ್ರಿಯರು, ಸರಸ ಮಾತುಗಳಿಗೆ ಪ್ರಸಿದ್ಧರಾದವರು. ಭಾವಗೀತೆ, ವಚನ,
ಮುಕ್ತಕಗಳು ಸುಮಾರು 700 ಬರೆದಿದ್ದಾರೆ. ಈಗ ತನಾಶಿ ಅವರು ಬಂದಿದ್ದಾರೆ, ಅವರು ಪ್ರತಿದಿನ ಮುಕ್ತಕ ಬರಿತಾ ಇರ್ತಾರೆ. ಇವರು ಭಾವಗೀತೆ, ವಚನ, ಮುಕ್ತ ಸಾಹಿತ್ಯಕ್ಕೆ ಮುಕ್ತಕಗಳಿಗೆ ಬಹಳ ಪ್ರಸಿದ್ಧರು. ವಿಮರ್ಶೆ, ಉಪನ್ಯಾಸ, ಪ್ರಬಂಧಗಳು, ಮುನ್ನುಡಿಗಳು, ಗ್ರಂಥ ಸಂಪಾದನೆ, ಒಗಟುಗಳು, ಗಾದೆಗಳು ಇವ್ರದೇ ರೀತಿನಲ್ಲಿ ಬರಿತಾ ಇದ್ರಂತೆ. ಎಲ್ಲವೂ ಸೇರಿ ಒಂದು ರೀತಿ ಪ್ರಯೋಗ ಇವ್ರದು ವೈವಿಧ್ಯಮಯವಾಗಿತ್ತು ಅಂತ ಪ್ರಸಿದ್ಧಿ. ಆದ್ರೆ ನನಗೆ ಅವರ ಪದಲಾಲಿತ್ಯ, ಭಾವ ಸಂಯೋಜನೆ ಬಹಳ ಪ್ರಿಯ. ಪರಮೇಶ್ವರ ಭಟ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಆಮೇಲೆ ರಾಜ್ಯ ಅಕಾಡೆಮಿ ಪ್ರಶಸ್ತಿನೂ ಬಂದಿದೆ. ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರೆ. ಆ ರೀತಿ ಯಾವ ಅಬ್ಬರ ಇಲ್ಲದೆ ಸಾಹಿತ್ಯ ಸೇವೆ ಮಾಡಿ 2000ರಲ್ಲಿ ಇವರು ಸ್ವರ್ಗಸ್ಥರಾದರು. ಇವರೊಬ್ಬ ದೊಡ್ಡ ವಿದ್ವಾಂಸರು, ಕವಿಗಳು, ವಿಮರ್ಶಕರು. ಇವರ ಬಗ್ಗೆ ನನಗೆ ಬಹಳ ಗೌರವ. ಇದು ಕಿರುಪರಿಚಯ ಪರಮೇಶ್ವರ ಭಟ್ರದು. ಅವರ ಕವನಗಳನ್ನು ತಗೊಂಡ್ರೆ ಒಂದೊಂದು ಕವನನು ನಾವು ಬಹಳವಾಗಿ ಆಳವಾಗಿ ನಾವು ಮಾತಾಡ್ಬೋದು. ಆಮೇಲೆ ಇವರದು ಕೃತಿಗಳು ಬಹಳ ಇದೆ. ಇಂದು ಮುಖ್ಯ ಭಾಷಣ ಶ್ರೀಮತಿ ಎಲ್ ಗಿರಿಜಾರಾವ್ ಅವರು ಕೊಡ್ತಾ ಇದ್ದಾರೆ. ನಮ್ಮ ಬಳಗದಲ್ಲಿ ಹಳೆಗನ್ನಡ ಕಾವ್ಯಗಳನ್ನ, ಹಳೆಗನ್ನಡ ಕವಿಗಳನ್ನ ಪರಿಚಯ ಮಾಡಬೇಕು ಅಂತ, ವಿದ್ವಾಂಸರನ್ನ ಹುಡುಕಬೇಕು ಅಂತ ಯೋಚನೆ ಮಾಡಿದಾಗ ನಮಗ ಅನ್ಸಿದ್ದು ಕೆಲವರ ಹೆಸರುಗಳಿದೆ. ನಾ ಅದನ್ನ ಹೇಳಕ್ ಇಷ್ಟಪಡಲ್ಲ. ಆದ್ರೆ ಅದರಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿದಂತ ಶ್ರೀ ಎಲ್ ಗಿರಿಜಾರಾಜ್ ಅವರು ಒಬ್ರು ನನಗೆ ಮನಸ್ಸಿಗೆ ಬಂದಿದ್ದು. ಇನ್ನೂ ಸುಮಾರು ಹೆಸರುಗಳಿದೆ. ಅವರು ಮುಂದಿನ ವಾರಗಳಲ್ಲಿ ನಮ್ಮ ಜೊತೆ ಇರ್ತಾರೆ, ಮುಂದಿನ ತಿಂಗಳಿನಲ್ಲಿ. ಇವ್ರ ಕೃತಿಗಳನ್ನ ಓದಿ ಪರಿಚಯ ಮಾಡೋ ಸೌಭಾಗ್ಯ ನನಗೆ ಸಮನ್ವಯ ಸಮಿತಿ ಕೊಡ್ತು, ಗಿರಿಜಾರಾಜ್ ಅವ್ರದ್ದು. ಆಗ ಇವರ ಶಿಸ್ತು ಮತ್ತು ಸಮಯ ಪ್ರಜ್ಞೆ ನನಗೆ ಅರಿವಾಯಿತು. ಹಳೆಗನ್ನಡ ಕಾವ್ಯಗಳನ್ನ ಓದಿ ಅರ್ಥ ಮಾಡಿಕೊಂಡು ಭಾಷಣ ಮಾಡುವಾಗ ಸ್ವಂತಿಕೆ ಇರೋದೇ ಇಲ್ಲ. ಯಾರಿಗೆ ಹಳೆಗನ್ನಡ ಕಷ್ಟನೇ ಇಲ್ಲ, ಇಷ್ಟ ಅಂತ ಅನ್ಸತ್ತೋ ಅಂಥವ್ರಿಗೆ ಮಾತ್ರ ಹಳೆಗನ್ನಡ ಕಾವ್ಯಗಳನ್ನ ತಮ್ಮದಾಗಿಸ್ಕೊಂಡು ಮಾತಾಡುವಂತಹ ಶಕ್ತಿ ಬರುತ್ತೆ. ಅಂತಹವರಲ್ಲಿ ಗಿರಿಜಾರಾಜ್ ಅವರೊಬ್ರು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಾಹಿತ್ಯದಲ್ಲಿ ಅನಂತವಾದ ಕೃಷಿ ಇದೆ, ಆಳವಾದ ಅಧ್ಯಯನ ಇದೆ. ಇವರ ಕವಿತೆಗಳು, ಕಥೆಗಳು, ಲೇಖನಗಳು ನಾವು ಓದಿದ್ದೀನಿ. ಅವುಗಳು ಬಹಳ ಉಪಯುಕ್ತವಾಗಿಯೂ, ವಿನೋದವಾಗಿಯೂ, ಅರ್ಥಪೂರ್ಣವಾಗಿಯೂ ಇರುತ್ತೆ ಅಂತ ನನ್ನ ಭಾವನೆ. ಇವರು ಹುಟ್ಟಿದ ಚಿತ್ರದುರ್ಗದಲ್ಲಿ, ಪ್ರೌಢಶಾಲೆ ತನಕ ತುಮಕೂರು, ಕಾಲೇಜೆಲ್ಲ ಓದಿದ್ ಬೆಂಗಳೂರು. ವೃತ್ತಿ ವಿವೇಕಾನಂದ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕಿ. ಆಕಾಶವಾಣಿನಲ್ಲಿ ಮೊದಲಿಂದ ಸಾಕಷ್ಟು ಪಾತ್ರ ಇದೆ ಇವ್ರದ್ದು. ಸಾಹಿತ್ಯ ರಚನೆ ನಿರಂತರ ಇವ್ರದ್ದು. ಈಗ PhD ವ್ಯಾಸಂಗ ಮಾಡ್ತಾ ಇದ್ದಾರೆ. ಅನೇಕ ಕವಿಗೋಷ್ಠಿಗಳಲ್ಲಿ ಇವರು ಅಧ್ಯಕ್ಷರಾಗಿದ್ರು. ಪ್ರಜಾವಾಣಿ, ವಿಜಯ ಕರ್ನಾಟಕ, ಸುಧಾ, ವಿಶ್ವವಾಣಿ, ಕರ್ಮವೀರ ಎಲ್ಲ ಪ್ರಸಿದ್ಧ ಕನ್ನಡ ಪತ್ರಿಕೆಯಲ್ಲಿ ಇವರು ಲೇಖನಗಳನ್ನು ಬರೆದಿದ್ದಾರೆ. ಅನೇಕ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಉತ್ಥಾನ ವಾರ್ಷಿಕ ಕಥಾ ಸ್ಪರ್ಧೆಯಲ್ಲಿ ಅವರಿಗೆ 4 ಬಾರಿ ಬಹುಮಾನ ಬಂದಿದೆ. ಕಾವ್ಯ ಸಂಚಿಕೆಯಿಂದ ಅತ್ಯುತ್ತಮ ಕವನ ಪ್ರಶಸ್ತಿ ಬಂದಿದೆ. 2015ರಲ್ಲಿ 51 ಕಥೆಗಳ ಸಂಕಲನ ರೂಪದರ್ಶಿ, ಅದಕ್ಕೆ ಲೇಖಕಿಯರ ಸಂಘದ ತ್ರಿವೇಣಿ ದತ್ತಿ ಪ್ರಥಮ ಬಹುಮಾನನೂ ಬಂದಿದೆ. ನನಗೆ ತ್ರಿವೇಣಿ ಬಹಳ ಅಚ್ಚುಮೆಚ್ಚಿನ ಒಬ್ಬ ಕಾದಂಬರಿಕಾರರು. ರೂಪದರ್ಶಿ ಅಯ್ಯರ್ ಅವರದು ಓದಿದಾಗ ಬಹಳ ಸಂತೋಷ ಆಗಿತ್ತು ನನಗೆ ಸಣ್ಣ ವಯಸ್ಸಿನಲ್ಲಿ. 2020ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಗಿರಿಜಾರಾಜ್ ಅವರಿಗೆ ಬಹುಮಾನ ಬಂದಿದೆ. ಇವರ ಪ್ರಕಟಿತ ಕೃತಿಗಳು ಅನೇಕ. ಸಣ್ಣ ಪಟ್ಟಿ ಮಾಡಿದರೆ ಅಮೃತ ಚೇತನ, ಪ್ರಿಯ ಬಾಂಧವಿ,
ಮಲ್ಲಿಗೆ, ಹಾಸ್ಯ ಚಂದನ, ಪ್ರಣತಿ, ತಪನ, ನಮ್ಮ ಶಿಕ್ಷಣ, ಯುಗಳ ಸಿರಿ ಇತ್ಯಾದಿ ಇತ್ಯಾದಿ. ಇವರು ಬರೀ ಸಾಹಿತ್ಯದಲ್ಲಿದ್ದಾರೆ ಅಂತಲ್ಲ, ಇವರು ಈ ಪಿಸ್ತಾ ಒಣಗಿದ ಹಣ್ಣಿನ ಸಿಪ್ಪೆಗಳಿಂದ ಅನೇಕ ಕಲಾಕೃತಿಗಳನ್ನು ಮಾಡಿದ್ದಾರೆ. ಫೋಟೋ ತೆಗೆಯೋ ಹುಚ್ಚು ಇದೆ ಇವ್ರಿಗೆ. ಪೆನ್ಸಿಲ್ ನಲ್ಲಿ ಡ್ರಾಯಿಂಗ್ ಮಾಡ್ತಾರೆ, ಪೇಂಟಿಂಗ್ ಮಾಡ್ತಾರೆ. ಯಾವಾಗ್ಲೂ ಒಂದು ಉತ್ಸಾಹದ ಚಿಲುಮೆ ಇದ್ದಂಗೆ. ಬೇರೆಯವರ ಲೇಖನಗಳಿಗೆ ಪ್ರತಿಕ್ರಿಯೆ ನೀಡ್ತಾರೆ, ಬೆಂತಟ್ತಾರೆ, ಸಹಕಾರ ನೀಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ಇದು ಇವರ ವಿಶೇಷ ಗುಣ. ಮೇಡಮ್, ನಾನು ತಮ್ಮ ಬಗ್ಗೆ ಮಾತನಾಡೋದ್ರಕ್ಕಿಂತ ತಾವು ಜನನ ಬಗ್ಗೆ ಮಾತನಾಡಿ ವಿಷಯ ಮಂಡಿಸಿದರೆ ಜನಕ್ಕೆ ಇನ್ನು ಹೆಚ್ಚಿನ ಪರಿಚಯ ಆಗತ್ತೆ ಅಂತ ನನ್ನ ಭಾವನೆ. ಬಹಳ ಸಂತೋಷದಿಂದ ನಿಮ್ಮನ್ನ ಈ ವೇದಿಕೆ ಕರೀತಾ ಇದ್ದೀವಿ. ದಯವಿಟ್ಟು ತಾವು ತಮ್ಮ ಪ್ರಸ್ತುತಿನ ಮಂಡಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಬೇಕು. ಓಹೋ ಸರ್. ಜಗನ್ನಾಥ್ ಅವರು ನನ್ನ ಪರಿಚಯವನ್ನು ವಿಶೇಷವಾಗಿ ಮಾಡಿಕೊಟ್ರು. ಬಹುಶಃ ಅದಕ್ಕೆ ನಾನು ಪೂರ್ತಿಯಾಗಿ ಪಾತ್ರಳೋ ಅಲ್ವೋ ಗೊತ್ತಿಲ್ಲ, ಆದರೆ ಅವರಿಗೆ ನನ್ನ ಹಾರ್ದಿಕ ಧನ್ಯವಾದಗಳು. ಸಮಾನ ಮನಸ್ಕರ ವಾಟ್ಸಾಪ್ ಗ್ರೂಪ್ನ ಸ್ನೇಹಿತರೆ, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಸ್ನೇಹಿತರೆ, ನನ್ನ ಸಹೋದ್ಯೋಗಿಗಳೇ ಹಾಗೂ ಬಂಧು ಮಿತ್ರರೇ, ಎಲ್ಲರಿಗೂ ಹಾರ್ದಿಕ ನಮಸ್ಕಾರಗಳು. ಇಂದಿನ ನನ್ನ ಪ್ರಸ್ತುತಿ ಚಂಪು ಕವಿ ಜನ್ನ. ಕೇಳಿಸ್ತಾ ಇದಲ್ವಾ ಸರ್? ಕೇಳಿಸ್ತಾ ಇದಲ್ಲ? ಚಂಪು ಕವಿ ಜನ್ನ ಕವಿ ಕಾವ್ಯ ವಿಚಾರ. ಮುನ್ನುಡಿ: ಪ್ರಾಚೀನ ಕನ್ನಡ ಸಾರಸ್ವತ ಲೋಕ ಸಮೃದ್ಧವಾಗಲು, ನವರಸಾನ್ವಿತವಾಗಲು ಜೈನ ಚಂಪು ಕವಿಗಳ ಕೊಡುಗೆ ಮಹತ್ತಾದುದು. ಜೈನ ಕವಿಗಳಾಗಲಿ, ನಂತರ ಬಂದ ವೀರಶೈವರಾಗಲಿ, ಆನಂತರ ಬಂದ ಹರಿದಾಸರು ಅಥವಾ ಕೀರ್ತನಕಾರರಾಗಲಿ, ಅವರವರ ಧರ್ಮವನ್ನ ಪ್ರಸಾರ ಮತ್ತು ಪ್ರಚಾರ ಮಾಡಲು ಆಯಾಯ ಕಾಲದಲ್ಲಿ ಸಾಹಿತ್ಯವನ್ನ ಸಮರ್ಥ ಮಾಧ್ಯಮವನ್ನಾಗಿ ಬಳಸಿಕೊಂಡರು. ಜೊತೆಗೆ ಜೀವನ ದರ್ಶನ, ರಸಾನಂದವನ್ನು ಅನ್ಯಾದೃಶ್ಯವಾಗಿ ಕಾವ್ಯ ಪ್ರಪಂಚಕ್ಕೆ ನೀಡಿದ್ದು ಸಹ ಅಷ್ಟೇ ಸತ್ಯ. 10ರಿಂದ 12ನೇ ಶತಮಾನದ ಅವಧಿಯಲ್ಲಿ ಆದಿಕವಿ ಪಂಪನಿಂದ ಆರಂಭವಾಗಿ ರನ್ನ, ಜನ್ನ, ಪೊನ್ನ, ನಾಗಚಂದ್ರ, ನಾಗವರ್ಮ, ಕರ್ಣಪಾರ್ಯ, ಶಾಂತಿನಾಥ, ಬ್ರಹ್ಮಶಿವ, ನೇಮಿಚಂದ್ರ, ಆಂಡಯ್ಯ ಮುಂತಾದವರು ಗಣನೀಯವಾದಂತಹ ಸಾಹಿತ್ಯವನ್ನ ನಿರ್ಮಾಣ ಮಾಡಿಟ್ಟು ಹೋದರು. ಚಂಪು ಶಬ್ದದ ಮೂಲ ಯಾವುದು ಎಂಬ ಬಗ್ಗೆ ಯಾವ ಪ್ರಾಚೀನ ಲೇಖಕರು ಸ್ಪಷ್ಟವಾಗಿ ಹೇಳಿಲ್ಲದಿದ್ದರೂ ಕೆಲವರು ಅದನ್ನ ಚೆನ್ ಎಂದರೆ ಸುಂದರವಾದ ಎಂಬ ಕನ್ನಡ ಪದದಿಂದಲೇ ಬಂದಿದೆ ಎಂದು ವಾದಿಸುತ್ತಾರೆ. ಆದ್ದರಿಂದ ಇದನ್ನ ಕೇವಲ ಕಲ್ಪಿತ ಅರ್ಥವಿರಬಹುದು ಎಂದು ನಾವು ಭಾವಿಸಬೇಕಾಗುತ್ತೆ. ವಿಶ್ವನಾಥ ಕವಿ ತನ್ನ ಸಾಹಿತ್ಯ ದರ್ಪಣದಲ್ಲಿ ಗದ್ಯ ಪದ್ಯ ಮಯೀ ವಾಣಿ ಚಂಪು ಇತ್ಯ ವಿಧೀಯತೆ ಎಂದಿದ್ದಾನೆ. ಸಂಸ್ಕೃತ ವೇದಗಳಲ್ಲಿಯೇ ಗದ್ಯ ಪದ್ಯಗಳ ಸಮ್ಮಿಶ್ರಣ ಇದೆ. ಇದೇ ಮುಂದೆ ಚಂಪು ರೂಪ ಪಡೆದಿರಬಹುದು. ಚಂಪು ಅಂದ ತಕ್ಷಣವೇ ಯಾರಾದರೂ ಅದರ ಲಕ್ಷಣಗಳನ್ನ ಹೀಗೆ ಹೇಳ್ತಾರೆ: ಗದ್ಯ ಪದ್ಯ ಸಮನ್ವಿತ ದೀರ್ಘ ಕಾವ್ಯ. ಮುಖ್ಯವಾಗಿ 6 ಸಂಸ್ಕೃತ ವೃತ್ತಗಳು ಖ್ಯಾತ ಕರ್ನಾಟಕಂಗಳ್ ಎಂಬ ಹೆಸರಿನಲ್ಲಿ
ಚಂಪು ಕೃತಿಯಲ್ಲಿ ರಾರಾಜಿಸುತ್ತಿವೆ. ಜೊತೆಯಲ್ಲಿ ತ್ರಿಪದಿ, ಅಕ್ಕರ, ರಗಳೆ ಛಂದಸ್ಸುಗಳು ಸಹ ಇರುತ್ತವೆ. ಒಂದು ಅಂದಾಜಿನ ಪ್ರಕಾರ 450 ಜೈನ ಕವಿಗಳು ಸುಮಾರು 520ಕ್ಕೂ ಹೆಚ್ಚು ಚಂಪು ಕೃತಿಗಳನ್ನ ರಚಿಸಿದ್ದಾರೆ. ರತ್ನತ್ರಯರೆನಿಸಿದಂತಹ ಪಂಪ, ರನ್ನ, ಪೊನ್ನರ ನಂತರ ಬಂದವನು ಜನ್ನ. ಹೊಸ ಮಾರ್ಗವೊಂದನ್ನು ರೂಪಿಸಿದಂತಹ ಜನ್ನ ಕವಿ ಚಕ್ರವರ್ತಿ. ನೇಮಿ ಜನ್ನಮರ್ ಈರ್ವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎಂದು ಕನ್ನಡದ ಮಧುರ ಕವಿ ಮುಕ್ತಕಂಠದಿಂದ ಶ್ಲಾಘಿಸಿದ್ದಾನೆ. ಕವಿಯ ಹುಟ್ಟು, ಕಾಲ ಮತ್ತು ಕೃತಿಗಳ ಬಗ್ಗೆ ಒಂದಿಷ್ಟು ವಿಚಾರ. ಜನ್ನ ಕವಿಯ ಶಾಸನಗಳ ಮತ್ತು ಕಾವ್ಯಗಳ ರಚನೆಯ ಕಾಲದಿಂದಲೇ ಅವನ ಜೀವಿತ ಕಾಲವನ್ನು ನಾವು ಊಹಿಸಬೇಕಾಗುತ್ತೆ. ಯಶೋಧರ ಚರಿತೆಯನ್ನ ಕ್ರಿಸ್ತಶಕ 1209ರಲ್ಲಿಯೂ, ಅನಂತನಾಥ ಪುರಾಣವನ್ನ 1230ರಲ್ಲಿಯೂ ಬರೆದ ಗ್ರಂಥಗಳ ಈ ಮಾಹಿತಿಯಿಂದಲೇ ಇವನ ಕಾಲ 12ನೇ ಶತಮಾನದ ಕೊನೆಯ ಭಾಗ ಅಂದರೆ ಉತ್ತರಾರ್ಧ ಮತ್ತು 13ನೇ ಶತಮಾನದ ಮೊದಲ ಅರ್ಧ ಎಂದು ಹೇಳಬಹುದು. ಜನ್ನ ಕವಿ ಅದೃಷ್ಟವಂತ, ಪುಣ್ಯವಂತ, ಪಂಡಿತರ ಕವಿಗಳ ವಂಶದಲ್ಲಿ ಹುಟ್ಟಿದವನು. ಸುಮನೋಬಾಳನೆಂಬ ಬಿರುದಿನ ಶಂಕರ ಇವನ ತಂದೆ. ತಾಯಿ ಗಂಗಾದೇವಿ. ಶಂಕರ 1141 ಕ್ರಿಸ್ತಶಕ ಹೊಯ್ಸಳ ನರಸಿಂಹರಾಜನಲ್ಲಿ ಕಟಕೋಪಾಧ್ಯಾಯ ಅಂದರೆ ರಾಜಗುರುವಾಗಿದ್ದವನು. ಜನ್ನನ ಹೆಂಡತಿ ಲಕುಮಾದೇವಿ. ಸೂಕ್ತಿ ಸುಧಾರಣವ ಗ್ರಂಥ ರಚಿಸಿದ ಮಲ್ಲಿಕಾರ್ಜುನ ಇವನ ಭಾವ. ಕೇಶಿ ರಾಜ, ಶಬ್ದಮಣಿ ದರ್ಪಣ, ಕೇಶಿ ರಾಜ ಈ ಮಲ್ಲಿಕಾರ್ಜುನನ ಮಗ. ತಂದೆ ಮತ್ತು ಬಂಧುಗಳು ರಾಜಾಶ್ರಯದಲ್ಲಿ ಮೊದಲೇ ಇದ್ದುದರಿಂದ ಜನ್ನನಿಗೆ ರಾಜನ ಒಲುಮೆಯನ್ನ ಅಥವಾ ಕೃಪೆಯಲ್ಲಿ ಬೇಗ ಒಲಿಯುವುದಕ್ಕೆ ಅವನಿಗೆ ತಡವೇನೂ ಆಗಲಿಲ್ಲ. ಬೇಗ ರಾಜಾಶ್ರಯ ಅವನಿಗೆ ಸಿಗೋದಕ್ಕೆ ಈ ಅಂಶ ಬಹಳ ನೆರವಾಯ್ತು ಅವನಿಗೆ. ಹೊಯ್ಸಳ ವೀರ ಬಲ್ಲಾಳನಲ್ಲಿ ಜನ್ನ ಆಸ್ಥಾನ ಕವಿಯಾದನು. ಹೊಯ್ಸಳ ವೀರ ಬಲ್ಲಾಳನಿಂದಲೇ ಅವನು ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದುಕೊಂಡ. ಆಸ್ಥಾನ ಕವಿಯ ನಂತರ ಆ ರಾಜನ ಮಗನಾದಂತಹ ವೀರ ನರಸಿಂಹನಲ್ಲಿ ಆಸ್ಥಾನ ಕವಿ ಮಾತ್ರವಲ್ಲ, ಮಂತ್ರಿಯೂ ದಂಡಾಧೀಶನೂ ಆದ ಜನ್ನ ತಾನೇ ಸೊಗಸಾಗಿ ಹೇಳಿಕೊಂಡಿದ್ದಾನೆ. ನರಸಿಂಹ ಚೋಳ ಕುಲೋದ್ಧರಣನ ಓಲಗದೊಳ್ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಜನಾರ್ದನ ದೇವಂ ಎಂದು ತನ್ನ ತ್ರಿಮುಖ ಶಕ್ತಿಯನ್ನ ಸೊಗಸಾಗಿ ಬಣ್ಣಿಸಿಕೊಂಡಿದ್ದಾನೆ. ನಾಳ್ ಪ್ರಭು ಜನಾರ್ದನ ದೇವ ಎಂದು ತನ್ನನ್ನ ಕರೆದುಕೊಂಡಿದ್ದಾನೆ. ಜನ್ನನ ಸ್ಥಳ ಯಾವುದೆಂದು ನಿರ್ದಿಷ್ಟವಾಗಿ ತಿಳಿಯದು. ಅವನ ಶಾಸನಗಳೆಲ್ಲ ಚನ್ನರಾಯಪಟ್ಟಣ ಮತ್ತು ತರೀಕೆರೆಯ ಸುತ್ತಮುತ್ತ ಪ್ರಾಂತಗಳಲ್ಲಿ ಸಿಕ್ಕಿರುವುದರಿಂದ ಕವಿಯ ಜನ್ಮಸ್ಥಳ ಹಳೆಯ ಬೀಡು ಅಥವಾ ದೂರ ಸಮುದ್ರ ಇರಬೇಕು ಅಂತ ಹೇಳಿ ವಿದ್ವಾಂಸರಾದ KV ರಾಘವಾಚಾರ್ ಅವರು ಅಭಿಪ್ರಾಯ ಪಡ್ತಾರೆ. ತಂದೆ ಶಂಕರನಿಂದಲೇ ಸಾಕಷ್ಟು ವಿದ್ಯೆಯನ್ನ ಕಲಿತಂತಹ ಜನ್ನ ನಂತರ ತನ್ನ ಪ್ರೌಢ ವಿದ್ಯಾಭ್ಯಾಸವನ್ನ 2ನೇ ನಾಗವರ್ಮನಲ್ಲಿ ಕಲಿತ. ಅನಂತರ ಜೈನ ಧರ್ಮದ ಗುರುಗಳಾದಂತಹ ಶ್ರೀ ರಾಮಚಂದ್ರ ದೇವ ಮುನೀಂದ್ರರ ಬಳಿಯಲ್ಲಿ ಅವನು ವಿದ್ಯಾಭ್ಯಾಸವನ್ನ ಮಾಡಿದ ಎಂದು ಅವನ ಕಾವ್ಯದ ಅಧ್ಯಯನಗಳಿಂದಲೇ ತಿಳಿದು ಬರುತ್ತೆ. ಅವನ ಕೃತಿಗಳ ಅಧ್ಯಯನದಿಂದ ಈ ಎಲ್ಲ ಮಾಹಿತಿಗಳು ತಿಳಿಯುತ್ತೆ. ಕವಿ ತನ್ನ ಹುಟ್ಟಿನ ನಕ್ಷತ್ರದ ಬಗ್ಗೆ ಹೇಳಿಕೊಂಡಿರುವುದು ಬಹಳ ವಿಶೇಷ ಅನ್ಸುತ್ತೆ. ಅನಂತನಾಥ ಜಿನನು ಹುಟ್ಟಿದ ಆಷಾಢ ಕೃಷ್ಣ ತ್ರಯೋದಶಿ ರೇವತಿ ನಕ್ಷತ್ರ ಶಿವಯೋಗದಲ್ಲೇ ತಾನೂ ಹುಟ್ಟಿದ್ದಾಗಿ ಜನ್ನ ಹೇಳಿಕೊಂಡಿದ್ದಾನೆ. ಕುಲ, ರೂಪ, ವಿದ್ಯೆ, ಪದವಿ, ಧನ, ಕೀರ್ತಿ ಯಾವುದರಲ್ಲೂ ಜನ್ನನಿಗೆ ಕೊರತೆಯೆಂಬುದೇ ಇರಲಿಲ್ಲ. ತುಂಬು ಬಾಳನ್ನು ಬಾಳಿದ ರಸಿಕ ಚಕ್ರಿಯವನು, ಸೊಬಗಿನ ಜಂಗಮ ಶಾಸನನ್, ಸೊಬಗಿನ ಅಭಿನವ ಮದನನ್
ಎಂಬ ನುಡಿಗಳಲ್ಲಿ ತನ್ನ ಸೌಂದರ್ಯವನ್ನು, ತನ್ನ ಮೈಸಿರಿಯನ್ನ ತಾನೇ ಬಣ್ಣಿಸಿಕೊಂಡಿದ್ದಾನೆ. ಭರತ ಸುರತ ಶಾಸ್ತ್ರ ವಿಳಾಸನ್ ಎಂದು ತನ್ನನ್ನ ಕರೆದುಕೊಂಡು ತನ್ನ ಶೃಂಗಾರ ಪ್ರಿಯತೆಯನ್ನ ಮೆರೆದಿದ್ದಾನೆ. ಹಾಗೆಂದು ಜನ್ನನ ಭೋಗಭಾಗ್ಯಗಳು ಅವನ ಪಾರಮಾರ್ಥಿಕ ಚಿಂತನೆಗಾಗಲಿ ಜಿನಭಕ್ತಿಗಾಗಲಿ ಎಂದಿಗೂ ಅಡ್ಡವಾಗಿರಲಿಲ್ಲ. ಅಷ್ಟೇ ಅಲ್ಲದೆ ಜನ್ನಮಯ್ಯ ಕೊಡುಗೈ ಉದಾರಿಯಾಗಿದ್ದ. ಜಗದೊಳ್ ತಾನಿತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲದ ಪೆಂಪು ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ. ಗಂಡರಾದಿತ್ಯನ ಪುರದಲ್ಲಿ ಅನಂತನಾಥನ ಬಸದಿಯನ್ನ ಕಟ್ಟಿಸಿ ದ್ವಾರ ಸಮುದ್ರದಲ್ಲಿ ವಿಜಯ ಪಾರ್ಶ್ವ ಜಿನೇಶ್ವರನ ಬಸದಿಯ ದ್ವಾರವನ್ನು ಮಾಡಿಸಿದಂತ ಪೆರ್ಮೆ ಜನ್ನನದು. ಕೃತಿಗಳು ಯಶೋಧರ ಚರಿತೆ, ಅನಂತನಾಥ ಪುರಾಣ, ಅನುಭವ ಮುಕುರ ಮತ್ತು ಶಾಸನಗಳು. ಯಶೋಧರ ಚರಿತೆ ಆದಿಕವಿ ಪಂಪನು, ಎಲ್ಲರಿಗೂ ಇದು ಗೊತ್ತಿದೆ, ಬೆಳಗುವೆನು ಇಲ್ಲಿ ಆಗಮವನ್ ಅಲ್ಲಿ ಲೌಕಿಕಮನ್ ಎಂದು ಸ್ಪಷ್ಟವಾಗಿ ಹೇಳಿ ಅದೇ ರೀತಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳನ್ನ ಬರೆದ. ಆದರೆ ಜನ್ನ ತನ್ನ ಎರಡೂ ಕಾವ್ಯಗಳನ್ನು ವಸ್ತುವನ್ನು ಧಾರ್ಮಿಕವಾಗಿಸಿದ ಅಥವಾ ಆಗಮಿಕ ಕಾವ್ಯಗಳನ್ನ ಕೃತಿಗಳನ್ನ ಬರೆದ. ಇದಕ್ಕೆ ಪ್ರಮುಖ ಕಾರಣವನ್ನ ನಾವು ಗುರುತಿಸಬಹುದಾದರೆ, ಜನ್ನ ಜೈನ ಕವಿಯಾದರೂ ಬದುಕಿದ್ದು ವೀರಶೈವ ಕಾಲಘಟ್ಟದಲ್ಲಿ. ಕ್ಷಯಿಸುತ್ತಿದ್ದಂತಹ ಜೈನ ಧರ್ಮದ ಪ್ರಚಾರ ಅವನಿಗೆ ಅತ್ಯಂತ ಮುಖ್ಯವಾಗಿತ್ತು. ಜೈನ ಧರ್ಮದ ಪ್ರಚಾರಕ್ಕೆ ಒತ್ತು ಕೊಡಬೇಕಾದಂತ ಈ ಸಂದರ್ಭದಲ್ಲಿ ಅವನು ಎರಡೂ ಕಾವ್ಯಗಳನ್ನು ಆಗಮವಾಗಿಸಿದ. ಅವನು ಆಯ್ದುಕೊಂಡಂತಹ ಛಂದೋರೂಪವಾದರೋ ಕಂದ. ಸಾಮಾನ್ಯ ಜನತೆಗೂ ಈ ಪದ್ಯಗಳ ಮೂಲಕ ಯಶೋಧರ ಚರಿತೆಯನ್ನ ಸುಲಭವಾಗಿ ತಲುಪಿಸುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. ನಾಗಚಂದ್ರ ಕವಿಯೂ ಕೂಡ ತನ್ನ ಎರಡೂ ಕಾವ್ಯಗಳನ್ನ ಆಗಮ ಕಾವ್ಯಗಳಾಗಿ ಬರೆದಂತಹ ಸ್ಮರಣೆ ನಮ್ಮ ಮನದಲ್ಲಿ ಈ ಸಂದರ್ಭದಲ್ಲಿ ಮೂಡುತ್ತೆ. ಯಶೋಧರ ಚರಿತೆಯಲ್ಲಿ ಜೀವ ದಯೆ ಜೈನ ಧರ್ಮ ಎಂಬ ಅಂಶವನ್ನ ಮಾರಿದತ್ತ ಮತ್ತು ಚಂಡಮಾರಿ ದೇವಿಯ ಪರಿವರ್ತನೆಯಿಂದ ಯಶಸ್ವಿಯಾಗಿ ಜನ್ನ ಎತ್ತಿ ಹಿಡಿದರೂ ಸಹ ಈ ಕಾವ್ಯದ ಲೌಕಿಕ ಅಂಶಗಳು ವಿಶೇಷವಾಗಿ ಕುತೂಹಲವನ್ನ ಮೂಡಿಸಿ ಇಂದಿಗೂ ಕಾವ್ಯ ಲೋಕದಲ್ಲಿ ಚಿಂತನೆಗೆ ಗ್ರಾಸವಾಗಿದೆ. ಅದನ್ನ ಮುಂದಕ್ಕೆ ನಾವು ಅದರ ಬಗ್ಗೆ ಸ್ವಲ್ಪ ವಿಚಾರವನ್ನ ಮಾಡ್ಬೇಕಾಗುತ್ತೆ. ಅತ್ಯಂತ ಮುಖ್ಯ ಅನ್ಕೊಂಡಿದ್ದೇನೆ ಅದನ್ನ. ಜೈನ ಧರ್ಮ ಸಾರುವ ನೆಪದಲ್ಲಿ ಜನ್ನ ಜೀವನ ಧರ್ಮದ ಕಡೆಗೂ ಹೆಚ್ಚು ಗಮನವನ್ನ ನೀಡಿದ್ದಾನೆ. ಅಹಿಂಸಾ ತತ್ವ ಮತ್ತು ಜನ್ಮಾಂತರ ತತ್ವಗಳ ತಳಹದಿಯ ಮೇಲೆ ಜೈನ ಧರ್ಮ ನಿಂತಿದೆ ಅನ್ನುವುದನ್ನ ನಾವು ಮರೆಯುವ ಹಾಗಿಲ್ಲ. 310 ಕಂದ ಪದ್ಯಗಳಿಂದಲೇ ಸಮೃದ್ಧವಾಗಿರುವ ಪುಟ್ಟ ಕಾವ್ಯ ಯಶೋಧರ ಚರಿತೆ. ಕಂದ ಚಂಪು ಕಾವ್ಯಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಛಂದೋರೂಪ ಮಾತ್ರ ಗಣಾನ್ವಿತವಾದುದು. ಸಂಸ್ಕೃತದ ಸ್ಕಂದಕ ಎಂಬ ಪದದಿಂದ ಇದು ಬಂದಿದೆ. ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಇದರ ಬಗ್ಗೆ ಸೊಗಸಾಗಿ ಇದರ ಲಕ್ಷಣಗಳನ್ನು ವಿವರಿಸಿದ್ದಾನೆ. 4 ಸಾಲುಗಳ ಪದ್ಯ ಪ್ರಕಾರ ಮೊದಲೆರಡು ಸಾಲುಗಳು ಉಳಿದೆರಡು ಸಾಲುಗಳಿಗೆ ಸಮ. 1 ಮತ್ತು 3 ಕಿರಿಯ ಪಾದಗಳಾದರೆ 2 ಮತ್ತು 4 ಹಿರಿಯ ಪಾದಗಳು. ಈ 1, 3ನೇ ಸಾಲಿನಲ್ಲಿ 12 ಮಾತ್ರೆಗಳು ಬಂದಿದ್ದರೆ 2 ಮತ್ತು 4ನೇ ಸಾಲಿನಲ್ಲಿ 20 ಮಾತ್ರೆಗಳು, ಒಟ್ಟು 64 ಮಾತ್ರೆಗಳು. ಕಾವ್ಯದ ಪ್ರಾರಂಭದಲ್ಲಿ 20ನೆಯ ತೀರ್ಥಂಕರನಾದ ಸುವ್ರತನ ಸ್ತೋತ್ರ ಇದೆ. ಪ್ರಾರಂಭದ ಪದ್ಯಗಳಲ್ಲಿ ತನಗಿಂತ ಹಿಂದೆ ಕಾವ್ಯ ರಚಿಸಿದಂತಹ ಕನ್ನಡ ಕವಿಗಳ ಸ್ಮರಣೆ, ಆಶ್ರಯದಾತನ ವಂಶ, ಔದಾರ್ಯ, 2ನೆಯ ವೀರಬಲ್ಲಾಳನ ಪರಾಕ್ರಮ, 18, 19, 20ನೆಯ ಪದ್ಯಗಳಲ್ಲಿ ಕವಿ ತನ್ನ ಹಿರಿಮೆಯ ಬಗ್ಗೆ ಹೇಳಿಕೊಂಡಿದ್ದಾನೆ. ಮುಂದಕ್ಕೆ ತನ್ನ ಗುರು ಇತ್ಯಾದಿಗಳ ಬಗ್ಗೆ ಹೇಳಿದ್ದಾನೆ. 27ನೆಯ ಪದ್ಯದಿಂದ ಕತೆ ಪ್ರಾರಂಭವಾಗುತ್ತದೆ. ಯಶೋಧರ ಚರಿತೆಯ ಮೂಲವನ್ನ ನೋಡುವುದಾದರೆ ಯಶೋಧರನ ಕತೆ ಜನ್ನನ ಸ್ವಂತ ಸೃಷ್ಟಿಯಲ್ಲ. ಅದು ಜೈನ ಸಂಪ್ರದಾಯದಲ್ಲಿ ಬಹು ವಿಖ್ಯಾತವಾದ ಮತ್ತು ಜನಪ್ರಿಯವಾದ ಕತೆ.
ಜೈನರು ಜೀವದಯಾಷ್ಟಮಿ ನೋಂಪಿಯ ಆಚರಣೆಯ ಸಂದರ್ಭದಲ್ಲಿ ಈ ಕಥೆಯನ್ನ ಪಾರಾಯಣ ಮಾಡ್ತಾ ಇದ್ರು. ಹಿಂದಿನವರಲ್ಲಿ ಬಹುಮಟ್ಟಿಗೆ ಧಾರ್ಮಿಕ ಸ್ವರೂಪದ ಕತೆ ಮಾತ್ರ ಆಗಿತ್ತು. ಇದು ಸಂಸ್ಕೃತದ ವಾದಿರಾಜ ಕವಿ ಇದರ ಅಸಂಗತ ಅಂಶಗಳನ್ನೆಲ್ಲ ನಿವಾರಿಸಿ ಇದರಲ್ಲಿ ಸಾಕಷ್ಟು ಉಚಿತ ಬದಲಾವಣೆಗಳನ್ನ ಮಾಡಿಕೊಂಡು ಅತ್ಯಂತ ರಸಪೂರ್ಣವಾದಂತಹ ಯಶೋಧರ ಚರಿತೆಯನ್ನ ಸಂಸ್ಕೃತದಲ್ಲಿ ಬರೆದ. ಆ ಸಂಸ್ಕೃತದ ವಾದಿರಾಜನ ಸಂಸ್ಕೃತ ಯಶೋಧರ ಚರಿತೆಯೇ ನಮ್ಮ ಜನ್ನನ ಕನ್ನಡದ ಯಶೋಧರ ಚರಿತೆಗೆ ಮೂಲ ಆಧಾರ. ಹಾಗಾದರೆ ಜನ್ನನ ಯಶೋಧರ ಚರಿತೆಯನ್ನ ಬರಿಯ ಅನುವಾದ ಎಂದು ಕರೆಯುವ ಹಾಗಿಲ್ಲ. ಜನ್ನನ ಸೋಪಜ್ಞತೆಯಿಂದ, ಜನ್ನನ ಸ್ವಂತ ಪ್ರತಿಭೆಯಿಂದ, ಸ್ವೋಪಜ್ಞತೆಯಿಂದ ಅದೊಂದು ಸ್ವತಂತ್ರ ಕೃತಿಯೇನೋ ಎನ್ನುವಷ್ಟು ಹಿರಿಮೆ ಅಲ್ಲಿ ಅರಳಿಕೊಂಡಿದೆ. ವಾದಿರಾಜನಲ್ಲಿ ಶೃಂಗಾರ ವರ್ಣನೆ ಅತಿಯಾಗಿದೆ. ಜನ್ನ ಅದನ್ನ ನಿವಾರಿಸಿದ್ದಾನೆ. ಜನ್ನ ಅನ್ಯ ಭಾಷೆಯಿಂದ ಎತ್ತಿಕೊಂಡ ವಸ್ತುವನ್ನು ಮಾತೃಭಾಷೆಯಲ್ಲಿ ಎಷ್ಟು ಸೊಗಸಾಗಿ ನಿರ್ವಹಿಸಬಹುದೋ ಅಷ್ಟು ಚೆನ್ನಾಗಿ ನಿರ್ವಹಿಸಿ ಯಶಸ್ವಿಯಾಗಿದ್ದಾನೆ. ಸಂಸ್ಕೃತದ ವಸ್ತು ಇಲ್ಲಿ ಮರುಹುಟ್ಟು ಪಡೆದಿದೆ. ಜನ್ನ ಇಲ್ಲಿ ತಂದಿರುವ ಉಪಮೆಗಳಾಗಲಿ, ರೂಪಕಗಳಾಗಲಿ, ಕನ್ನಡದ ಗಾದೆಗಳಾಗಲಿ, ದೇಸಿ ನುಡಿಗಳಾಗಲಿ ಜನ್ನನ ಜಾಣ್ಮೆಗೆ ಸಾಕ್ಷಿ ನುಡಿಯುತ್ತವೆ. ವಸಂತ ವರ್ಣನೆಯಂತೂ ಉಜ್ವಲವಾಗಿದೆ. ಇಬ್ಬರಿಗೂ ಇರುವ ವ್ಯತ್ಯಾಸ ಅಂದರೆ ವಾದಿರಾಜ ಮತ್ತು ಜನ್ನನಿಗೆ ಇರುವ ವ್ಯತ್ಯಾಸ ಹೇಳಬಹುದಾದರೆ, ಉದಾಹರಣೆಗೆ ಮಾರಿದತ್ತ ಮಕ್ಕಳ ಚರಿತ್ರೆ ಕೇಳಬಯಸಿದಾಗ ಅಭಯ ರುಚಿ ಮೂಲ ಸಂಸ್ಕೃತ ಕಾವ್ಯದಲ್ಲಿ ಇಷ್ಟನ್ನೇ ಹೇಳುತ್ತಾನೆ: ಜ್ವರ ಬಂದವರಿಗೆ ಹಾಲು ರುಚಿಸುವುದಿಲ್ಲ. ಆದರೆ ಜನ್ನನ ಕಾವ್ಯದಲ್ಲಿ ಅದು ಬಂದಿರುವ ರೀತಿ ನೋಡಿ. ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ. ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ ಎಂಬ ಅರ್ಥಪೂರ್ಣ ಉಪಮೆಯೊಂದಿಗೆ ಅದು ಪ್ರಕಾಶಿಸಿದೆ. ಬನ್ನಿ ಸ್ನೇಹಿತರೆ, ರಸನಾವೆಯನ್ನೇರಿ ಜನ್ನ ಕವಿಯ ಯಶೋಧರ ಚರಿತೆಯ ಕಥಾಲೋಕವನ್ನ ನಾವೀಗ ಪ್ರವೇಶ ಮಾಡೋಣ. ಇದು ಕಥಾಸಾರ ಮಾತ್ರವಲ್ಲ, ಅಲ್ಲಲ್ಲಿ ಸಾಂದರ್ಭಿಕವಾಗಿ ಜನ್ನನ ಅನುಪಮ ಪದ್ಯಗಳ ಸಾಲುಗಳ ಉಲ್ಲೇಖ ಮಾಡಿ ಅದರ ಅರ್ಥ ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಕಥಾಸಾರ: ಅಯೋಧ್ಯ ದೇಶದಲ್ಲಿ ರಾಜಪುರ ಎಂಬ ಪಟ್ಟಣ. ಮಾರಿದತ್ತ ಅಲ್ಲಿಗೆ ರಾಜ. ಆ ಪುರದ ದಕ್ಷಿಣ ದಿಕ್ಕಿನಲ್ಲಿ ಪಾಪಕಳಾ ಪಂಡಿತೆ ಚಂಡಮಾರಿ ದೇವತೆಯ ದೇವಾಲಯ ಇತ್ತು. ಪ್ರತಿ ಆಶ್ವಯುಜ ಚೈತ್ರ ಮಾಸಗಳಲ್ಲಿ ಪುರಜನರು ಅರಸನನ್ನು ಮುಂದಿಟ್ಟುಕೊಂಡು ಜಾತ್ರೆಗೆ ಸೇರಿ ದೇವಿಯನ್ನ ಆರಾಧಿಸ್ತಾ ಇದ್ದರು. ಬಲಿ ಕೊಡುವುದು ಬಹಳ ಮುಖ್ಯವಾದಂತಹ ಪ್ರಸಂಗವಾಗಿತ್ತು ಅಲ್ಲಿ. ಹೀಗಿರುವಾಗ ಒಮ್ಮೆ ಬಂದ ವಸಂತ ಮಾಸದಲ್ಲಿ ರಾಜ ಮಾರಿದತ್ತ ಪುರಜನರು ಎಲ್ಲ ಸೇರ್ಕೊಂಡು ಜಾತ್ರೆಗೆ ಸೇರಿದರು. ಜನ್ನನ ಕಂದ ಪದ್ಯಗಳಲ್ಲಿ ಶ್ರೇಷ್ಠವೆನಿಸಿದ ವಸಂತ ವರ್ಣನೆಯ ಆ ಪದ್ಯವನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸ್ತೇನೆ. ಸಿಸಿರಮನೆ ಪಿಡಿದು ಪರಕೆಗೆ ಬಸಂತನ್ ಅಲರ್ವೋದ ಮಾವಿನ ಅಡಿಮಂಚಿಕೆಯೊಳ್ ಕುಸುರಿದರಿದ ಅಡಗಿನಂತೆ ಒಲ್ ಎಸೆದುವು ತದ್ ವನದೊಳ್ ಉದಿರ್ದ ಮುತ್ತದ ಮುಗುಳ್ಗಳು. ಜಾತ್ರೆ ಸನ್ನಿಹಿತವಾದ ಆ ವಸಂತ ಮಾಸದಲ್ಲಿ ವನದಲ್ಲಿ ಮಾವಿನ ಮರದ ಅಡಿಯಲ್ಲಿ ಅಲ್ಲಲ್ಲಿ ಉದುರಿದ್ದ ಮುತ್ತುಗದ ಕೆಂಪು ಹೂಗಳು ಹೇಗೆ ಕಾಣುತ್ತಿದ್ದವು ಎಂಬುದಕ್ಕೆ ಜನ್ನನ ಕಲ್ಪನಾ ವಿಲಾಸ ಆ ಶಕ್ತಿ ಬೆರಗುಗೊಳಿಸುತ್ತದೆ. ಇಂಥ ಅನೇಕ ಪದ್ಯಗಳಲ್ಲಿ ಅವನ ಪ್ರತಿಭೆ ಮೇರುವನ್ನೇರುತ್ತದೆ. ವಸಂತರಾಜನು ಶಿಶಿರ ಮಾಸವನ್ನೇ ದೇವಿಗೆ ಪ್ರಾಣಿಯೋಪಾದಿಯಲ್ಲಿ ದೇವಿಗೆ ಬಲಿ ನೀಡುವ ಹರಕೆಗಾಗಿ ಹಿಡಿದು ಮಾವಿನ ಅಡಿಯ ಮಣೆಯ ಮೇಲೆ ಸಣ್ಣಗೆ ಚೂರು ಚೂರು ಮಾಡಿ ಅಲ್ಲೆಲ್ಲ ಮಾಂಸದ ತುಂಡುಗಳನ್ನು ಚೆಲ್ಲಾಡಿದ್ದಾನೇನೋ ಎಂಬಂತೆ ಮುತ್ತುಗದ ಕೆಂಪು ಹೂಗಳು ಶೋಭಿಸಿದವು. ದೇವಾಲಯದ ಸುತ್ತಮುತ್ತ ಪ್ರಾಕಾರದೊಳಗೆ ಒಂದು ರುದ್ರ ಭಯಾನಕ ದೃಶ್ಯವೇ ಏರ್ಪಟ್ಟಿದೆ.
ದೇವಾಲಯದ ಸುತ್ತ ಕಟ್ಟಿದಂತಹ ಬಲಿಗಾಗಿ ತಂದ ಪ್ರಾಣಿಗಳು ಪ್ರಾಣ ಭಯದಿಂದ ಅರಚ್ತಾ ಇವೆ. ಈ ಪದ್ಯವೋ ಆ ಭೀಕರತೆಯನ್ನೆಲ್ಲ ಮನಸ್ಸಿಗೆ ಮನಗಾಣಿಸುವಂತೆ ಇದೆ. ಬಹುಶಃ ಈ ಪ್ರಕೃತಿ ರಮ್ಯ ದೃಶ್ಯ ಇದೇ ಸನ್ನಿವೇಶ ಪ್ರಕೃತಿ ರಮ್ಯ ದೃಶ್ಯವಾಗಿದ್ದರೆ, ಸಂತಸದ ಸನ್ನಿವೇಶವಾಗಿದ್ದರೆ, ಒಂದು ಚೆಲುವಾದ ನಿಸರ್ಗಾರಾಧನೆಯ ರಮ್ಯ ಕಲ್ಪನೆಯ ಕವಿತೆಯಾಗಿ ಇದೇ ಕವಿಯಿಂದ ಹೊರಹೊಮ್ಮುತ್ತಿತ್ತೇನೋ ಅಂತ ನನಗೆ ಅನಿಸ್ತು. ಆದರೆ ಇಲ್ಲಿಯ ಸಂದರ್ಭ ಭಯಾನಕವಾದದ್ದು. ಆ ಸಂದರ್ಭವೇ ಬೇರೆ. ಮಾರಿಗೆ ನರಬಲಿ ಕೊಡಲು ಇಬ್ಬರು ಮನುಷ್ಯರನ್ನು ಹಿಡಿದು ತರುವಂತೆ ಚಂಡಕರ್ಮನೆಂಬ ತಳವಾರನಿಗೆ ಆಜ್ಞಾಪಿಸುತ್ತಾನೆ ರಾಜ ಮಾರಿದತ್ತ. ಆ ಸಂದರ್ಭದಲ್ಲಿ ಜೈನ ಗುರುಗಳಾದಂತಹ ಸುದತ್ತಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಆ ಪುರದ ಉಪವನಕ್ಕೆ ಆಗಮಿಸ್ತಾರೆ. ತಮ್ಮ ಶಿಷ್ಯರಲ್ಲಿ ಅಣ್ಣ ತಂಗಿಯರಾದ ಅಭಯರುಚಿ ಮತ್ತು ಅಭಯಮತಿ ಎಂಬ ಇವರಿಬ್ಬರನ್ನ ಚರಿಗೆಗೆ, ಅಂದರೆ ಭಿಕ್ಷೆಗೆ ಅವರನ್ನ ಕಳುಹಿಸ್ತಾರೆ. ಈ ಬಲಿಗಾಗಿ ಮನುಷ್ಯರನ್ನ ಹಿಡಿಬೇಕು ಅಂತ ಹುಡುಕಾಡ್ತಿದ್ನಲ್ಲ ಚಂಡಕರ್ಮ, ಅವನ ಕೈಗೆ ಈ ಇಬ್ಬರು ಮಕ್ಕಳು ಸಿಕ್ಕಿ ಬೀಳ್ತಾರೆ. ಸಲ್ಲಕ್ಷಣಗಳಿಂದ ಕೂಡಿದಂತಹ ಈ ಇಬ್ಬರು ಮಕ್ಕಳನ್ನ ಹೇಗೆ ಹಿಡಿದ ಚಂಡಕರ್ಮ ಅಂದ್ರೆ, ಎಳೆಯ ಜಿಂಕೆಯ ಜೋಡಿಯನ್ನು ಹುಲಿ ಹಿಡಿಯುವಂತೆ ಹಿಡಿದು ತಂದ. ತರುಣ ವನಹರಿಣ ಯುಗಮಂ ತರಕ್ಷು ಪಿಡಿವಂತೆ. ಅಭಯ ರುಚಿ ತಂಗಿಗೆ ಸಮಾಧಾನ ಮಾಡ್ತಾನೆ. ಅಭೀತೆಯಾಗು ಎಲೆಗೆ ತಾಯೇ, ಅಭೀತೆಯಾಗು ಎಲೆಗೆ ತಾಯೇ, ಮರಣದ ದೆಸೆಯೊಳ್ ನಿಯತಿಯನ್ ಆರು ಮೀರಿದಪರ್ ಎಂದು ಸಂತೈಸಿದಾಗ, ಅಭಯಮತಿಯಾದರೋ ಅಣ್ಣನಿಗಿಂತ ಅರಿವು ಹೆಚ್ಚಿರುವವಳು, ಅತ್ಯಂತ ಬುದ್ಧಿವಂತೆ. ಅವಳು ಹೇಳ್ತಾಳೆ, ಮಾಡಿದುದಂ ನಾವು ಉಣ್ಣದೇ ಪೋಕುಮೆ, ಭವ ಪ್ರಕೃತಿ ವಿಕೃತಿ ನಾವರಿಯದುದೇ ಎನ್ನುತ್ತಾಳೆ. ಹೀಗೆ ಒಬ್ಬರನ್ನೊಬ್ಬರು ಸಂತೈಸುತ್ತಾ ಅವರು ಪಸಿದ ಕೃತಾಂತನ ಬಾಣಸುವಲ್ ಇರ್ದ, ಅಂದ್ರೆ ಹಸಿದ ಯಮನ ಅಡುಗೆ ಮನೆಯಂತೆ ಇದ್ದ ಮಾರಿಯ ಮನೆಯನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿಯ ದೃಶ್ಯವೋ ಅತ್ಯಂತ ಭಯಾನಕವಾಗಿದೆ. ಕ್ರೌರ್ಯ ಅಲ್ಲಿ ಮಡುಗಟ್ಟಿದೆ. ಆದರೂ ಇವರಿಬ್ಬರು ಒಂದಿಷ್ಟು ಭಯ ಪಡಲಿಲ್ಲ, ಧೃತಿಗಿಡಲಿಲ್ಲ. ಅವರ ಈ ಅಸಾಧಾರಣವಾದಂತ ಧೈರ್ಯವನ್ನ ಕಂಡು ಮಾರಿದತ್ತ ಬೆಕ್ಕಸ ಬೆರಗಾಗ್ತಾನೆ. ಯಾಕೆಂದ್ರೆ ಇದುವರೆಗೂ ಬಲಿಗಾಗಿ ತಂದಂತವರು ಅಲ್ಲಿ ಪ್ರಾಣವೇ ನಿಲ್ತಾ ಇರ್ಲಿಲ್ಲ, ಅಲ್ಲಿ ಬಂದು ನಿಂತ್ಕೊಂಡ ತಕ್ಷಣ. ಆದರೆ ಇವರು ಅತ್ಯಂತ ಧೈರ್ಯವಾಗಿರೋದನ್ನ ನೋಡ್ತಾನೆ ಮಾರಿದತ್ತನಿಗೆ ಆಶ್ಚರ್ಯ ಆಗತ್ತೆ. ಭೈರವನ ಜವನ ಮಾರಿಯ ಮೂರಿಯವಲ್ ನಿಂದ ಮಾರಿದತ್ತಂ ಲಲಿತಾಕಾರರ ಧೀರರ ಬಂದ ಕುಮಾರರ ರೂಪಿಂಗೆ ಠಕ್ಕುಗೊಂಡಂತಿರ್ದಂ. ಆಗ ಅಲ್ಲಿದ್ದವರು ದೊರೆಯನ್ನ ಹರಸಿ ಅಂತ ಅಭಯರುಚಿ ಅಭಯಮತಿಯರಿಗೆ ಹೇಳಿದಾಗ, ಅಭಯರುಚಿ ಏನಂತ ಹರಿಸ್ತಾನೆ, ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ ಅಂತ ಹರಿಸ್ತಾನೆ. ಆಶ್ಚರ್ಯ ಆಗತ್ತೆ. ರಾಜ ಮಕ್ಕಳ ನಿರ್ಭೀತಿಯನ್ನ ಕಂಡು ಅಚ್ಚರಿಯಾಗಿ ಅವರನ್ನ ಬಲಿ ಕೊಡದೆ ನಿಂತ್ಕೊಳ್ತಾನೆ. ಬಲಿ ಕೊಡೋದಕ್ಕೆ ಮನ್ಸು ಬರ್ತಾ ಇಲ್ಲ ಅವನಿಗೆ. ಧೀರರ್ ಅಖಟ ಕುಮಾರರ್ ಅಂತ ಉದ್ಗಾರ ತೆಗಿತಾನೆ. ಅವರನ್ನ ಬಲಿ ಕೊಡದೆ, ನೀವಾರು, ಎಲ್ಲಿಂದ ಬಂದಿರಿ, ಬಾಲ್ಯದಲ್ಲಿಯೇ ಈ ಭಿಕ್ಷಾವೃತ್ತಿ ಏಕೆ ಎಂದಾಗ ಅಭಯರುಚಿ ಹೇಳ್ತಾನೆ, ನಮ್ಮ ನಿರ್ಮಲ ಚಾರಿತ್ರ್ಯ ಧರ್ಮಪರರಿಗಲ್ಲದೆ ಬೇರೆಯವರಿಗೆ ಇಷ್ಟವಾಗುವುದಿಲ್ಲ ಅಂತ ಹೇಳ್ತಾನೆ. ಆ ಪದ್ಯ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಗುಣಿಗಳ ಗುಣರತ್ನ ವಿಭೂಷಣಂ ಎಸೆವುದೇ ವಿಕಳ ಹೃದಯರಾದವರಿಗೆ, ನೃಪಾಗ್ರಣಿ ಪೇಳ್ ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಸಲ್ ಆರ್ಪುದೇ ಪ್ರತಿಬಿಂಬಂ. ಗುಣವಂತರ ರತ್ನಗಳಿಗೆ ಸಮಾನವಾದ ಗುಣಗಳ ಪ್ರಕಾಶ ವಿಕಳ ಹೃದಯ ಹೊಂದಿದವರಿಗೆ
ಅಂದರೆ ಪಾಪ ಕಾರ್ಯ ಹಿಂಸಾಚರಣೆಯಿಂದ ಅಧರ್ಮಿಗಳಾದವರಿಗೆ ಅರಿವಾಗಲು ಹೇಗೆ ಸಾಧ್ಯ? ಸಾಧ್ಯವೇ ರಾಜನೇ, ಹೇಳು. ತುಪ್ಪ ಬಳಿದ ಕನ್ನಡಿಯಲ್ಲಿ ಪ್ರತಿಬಿಂಬ ಹೊಳೆಯಲು ಸಾಧ್ಯವೇ? ನಿನ್ನ ಹೃದಯದ ದರ್ಪಣದ ಮೇಲೆ ಹಿಂಸೆ, ಅಧರ್ಮ, ಪಾಪಗಳೆಂಬ ಜಿಡ್ಡು ಬಳಿದಿರುವುದರಿಂದ, ಅದು ಸ್ವಚ್ಛವಾಗಿಲ್ಲದೆ ಇರುವುದರಿಂದ ಅಲ್ಲಿ ನಮ್ಮ ನಿರ್ಮಲ ಚರಿತ್ರೆ ಪ್ರತಿಬಿಂಬಿಸಲು ಅಥವಾ ಹೊಳೆಯಲು ಸಾಧ್ಯವಿಲ್ಲ ಎಂದಾಗ ಮಾರಿದತ್ತನ ಮನಸ್ಸು ಕರಗಿ ಕೈ ಮುಗಿದು ಅವರ ಜೀವನ ವೃತ್ತಾಂತವನ್ನ ತನಗೆ ಹೇಳಲೇಬೇಕೆಂದು ಬೇಡಿಕೊಳ್ಳುತ್ತಾನೆ. ಆಗ ಅಭಯರುಚಿ ಅವನ ಮನಸ್ಸು ದಯೆಯಲ್ಲಿ ನೆಲೆಯಾದುದನ್ನ ಕಂಡುಕೊಂಡು ಅಭಯರುಚಿ ತಮ್ಮ ಕಥೆಯನ್ನ ಹೇಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಆವಂತಿ ದೇಶದ ಉಜ್ಜಯಿನಿ ಪುರವನ್ನ ಯಶೌಘ ಅನ್ನುವಂತಹ ರಾಜ ಆಳ್ತಾ ಇದ್ದ. ಅವನ ಪತ್ನಿ ಚಂದ್ರಮತಿ. ಅವರಿಗೆ ಯಶೋಧರನೆಂಬ ಮಗ. ಅವನು ಹೇಗಿದ್ದ ಯಶೋಧರ? ಅವನ ರೂಪ ಅನುಪಮವಾಗಿತ್ತು, ಎಷ್ಟು ಸುಂದರವಾಗಿತ್ತು ಅಂತ ಹೇಳ್ತಾನೆ ಜನ್ನ. ನೋಡಿ, ನೋಡುವ ಕಣ್ಗಳ ಸಿರಿಯಂತೆ ಅವನು, ನೋಡುವ ಕಣ್ಗಳ ಸಿರಿ, ಮಾತಾಡುವ ಬಾಯಿಗಳ ರಸಾಯನಂ, ಸಂತಸದಿಂ ಕೂಡುವ ತೋಳ್ಗಳ ಪುಣ್ಯ, ನಾಡಾಡಿಯೇ ರೂಪು ಕುವರ ವಿದ್ಯಾಧರನ. ಯಶೋಧರನಿಗೆ ಅಮೃತಮತಿ ಎಂಬ ಪತ್ನಿ. ಅವಳೋ ಅನುಪಮ ಸುಂದರಿ. ಅನುರೂಪವಾದಂತಹ ದಾಂಪತ್ಯ ಇದು. ಬಹಳ ಅಪರೂಪವಾಗಿ ಸಿಗುವಂತಹ ದಾಂಪತ್ಯ ಜಗದಲ್ಲಿ. ಒಮ್ಮೆ ಯಶೌಘ ಅಂದ್ರೆ ಯಶೋಧರನ ತಂದೆ ತನ್ನ ತಲೆಯಲ್ಲಿ ನೆರೆಗೂದಲನ್ನ ಕಂಡು ವಿರಕ್ತನಾಗಿ ಯಶೋಧರನಿಗೆ ಪಟ್ಟ ಕಟ್ಟಿ ತಪೋವನಕ್ಕೆ ತೆರಳಿದ. ಈ ಜೈನ ರಾಜರಲ್ಲಿ ಯಾವುದೇ ಚರಿತ್ರೆ, ಈ ಜಿನ ತೀರ್ಥಂಕರರ ಚರಿತ್ರೆ ತಗೊಂಡ್ರೆ ಅವರೆಲ್ಲರೂ ವಿರಕ್ತರಾಗೋದಿಕ್ಕೆ ಒಂದಲ್ಲ ಒಂದು ಇಂಥ ಕಾರಣಗಳು ಬಂದೇ ಬರುತ್ತೆ. ಹಾಗೆ ಒಂದು ಸಣ್ಣ ಕಾರಣಗಳಾದ್ರೂ ಸಾಕು ಅವರಿಗೆ ವಿರಕ್ತರಾಗೋದಿಕ್ಕೆ. ತಲೆಯಲ್ಲಿ ನರೆಗೂದಲನ್ನ ಕಂಡು ಯಶೋಧರನಿಗೆ ಪಟ್ಟ ಕಟ್ಟಿ ತಪೋವನಕ್ಕೆ ತೆರಳಿದ. ಯಶೋಧರ ಅಮೃತವತಿಯರು ಅನ್ಯೋನ್ಯವಾಗಿ ಸುಖ ಸಂತೋಷಗಳಿಂದ ತಾವು ಬಾಳ್ತಾ ಇದ್ದಾರೆ. ಒಂದು ದಿನ ಅಮೃತಮತಿ ಸುಖ ನಿದ್ರೆಯಲ್ಲಿದ್ದಾಳೆ. ಅರಮನೆಯ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ದಂತಹ ಪಟ್ಟದಾನೆಯ ಮಾವಟಿಗ, ಬದಗ ಅಂದ್ರೆ ಸೇವಕ, ಕ್ಷುದ್ರ ಸೇವಕ ಅಥವಾ ಸೇವಕ, ಅವನು ತನ್ನ ಸಂತೋಷಕ್ಕೆ ತಾನು ಯಾವುದೋ ಹಾಡು ಹಾಡ್ಕೊಳ್ತಾ ಇದ್ದಾನೆ. ಆ ಹಾಡು ಅತ್ಯಂತ ಮಧುರವಾಗಿದೆ ನಿಜ, ಆದ್ರೆ ಅವನು ಹಾಡ್ಕೊಳ್ತಾ ಇರೋದು ಇನ್ಯಾರಿಗೋ ಅಲ್ಲ, ತನ್ನ ಸಂತೋಷಕ್ಕೆ ತಾನು. ಆ ಹಾಡು ಅಮೃತಮತಿಯ ನಿದ್ದೆಯನ್ನ ಕೆಡಿಸಿತು ಎನ್ನುವುದಕ್ಕಿಂತಲೂ ಆ ಹಾಡಿನ ಇಂಪು ಅವಳನ್ನ ಎಚ್ಚರಿಸಿತು. ಆ ಇನಿದನಿಗೆ ವಶಳಾಗಿ ಬರೀ ಹಾಡಿನ ಮೆಚ್ಚುಗೆಯಾಗಿ ಉಳಿಯದೆ ಅದು ಹಾಡುಗಾರನ ಬಗ್ಗೆ ಮೋಹವಾಗಿ ಪರಿವರ್ತನೆಯಾಯಿತು. ಅದು ಎಷ್ಟು ಕಡಿಮೆ ಸಮಯದಲ್ಲಿ, ವಿದ್ಯುತ್ ವೇಗದಲ್ಲಿ. ಅವಳು ಹಿಂದು ಮುಂದುಗಳನ್ನ ಕಿಂಚೆತ್ತು ಯೋಚಿಸದೆ ವಿದ್ಯುತ್ ವೇಗದಲ್ಲಿ ಮೋಹ ಪರವಶಳಾದ್ಲಂತೆ. ಜಿನ್ನ ಹೇಳ್ತಾನೆ, ಜನ್ನ ಅಲ್ಲಿ ಬಿನದಕ್ಕೆ ಪಾಡುತ್ತಿರೆ, ವಿನೋದಕ್ಕೆ ತನ್ಪಾಡಿ ತಾನು ಹಾಡ್ತಾ ಇದ್ದಾಗ ನುಣ್ಣ ದನಿ, ಮಧುರವಾದ ದನಿ. ನಿತ್ಯಗೆ ಕಥಕ ಬೀಜ ಮಾಯ್ತೇವೆ. ಕಥಕ ಕದಡಿದ ನೀರು ತಿಳಿ ಮಾಡೋದಕ್ಕೆ ಒಂದು ಬೀಜ, ಚಿಲ್ಲದ ಬೀಜ ಅಂತಾನು ಕರೀತಾರಂತೆ, ಅದನ್ನು ಉಪಯೋಗಿಸ್ತಾರೆ. ಆದ್ರೆ ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಳ್ಳೋಣ, ಕಥಕ ಬೀಜಮಾಯ್ತು, ಕದಡಲು ಕಾರಣವಾಯ್ತು. ಮೃಗಲೋಚನೆ ತಿಳಿದು ಆಲಿಸಿ ಏನ್ ಮಾಡಿದ್ಲು ಅವಳು? ಮುಟ್ಟಿದ ಮನಮಂ ತೊಟ್ಟನೆ ಪಸಾಯದಾನಂ ಗೊಟ್ಟಳ್. ಪಸಾಯದಾನ ಮೆಚ್ಚುಗಾಣಿಕೆ, ಮೆಚ್ಚಿನ ಕಾಣಿಕೆಯಾಗಿ ಕೊಟ್ಬಿಟ್ಲಂತೆ. ಆ ಕ್ಷಣದಲ್ಲಿ ತನ್ನ ಮನಸ್ಸನ್ನೇ ಅರ್ಪಿಸ್ಬಿಟ್ಲಂತೆ. ಅವನನ್ನ ಎದುರು ನೋಡಿಲ್ಲ, ಅವನು ಹೇಗಿದ್ದಾನೆ ನೋಡ್ಲಿಲ್ಲ, ಬರೀ ಹಾಡಿಗಾಗಿ ಮೆಚ್ಚಿ ಮೋಹಕ್ಕೆ ಒಳಗಾದ ಅಮೃತಮತಿಗೆ ಅದನ್ನು ಹಾಡಿದವನನ್ನು ನೋಡುವ ಮತ್ತು ಕೂಡುವ ಚಿಂತೆ ಹೆಚ್ಚಾಯಿತು. ಬೆಳಗಾದ ಕೂಡಲೇ ತನ್ನ ದೂತಿಯನ್ನ ಅಥವಾ ಕೆಳದಿ ಅಥವಾ ಸೇವಕಿಯನ್ನ ಕರೆದು ಆತನ ಬಳಿಗೆ ಕಳುಹಿಸಿದಳಂತೆ.
ಆ ದೂತಿ ಹೋಗಿ ಅಷ್ಟಾವಂಕನಾದ ಮಾವಟಿಗನನ್ನ ನೋಡಿ ಹೇಸ್ಕೊಂಡ್ಲಂತೆ. ಅವಳಿಗೆ ನೋಡಕ್ಕಾಗ್ತಾ ಇಲ್ಲ. ಹೇಸಿ ಹಿಮ್ಮೆಟ್ಟಿ ಅಮೃತಮತಿಯತ್ತ ರೂಪಾದಮನ್ ಅಷ್ಟಾವಂಕನೆತ್ತ ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ ಎಂದು ತನ್ನರಸಿಯ ಬಳಿಗೆ ಹಿಂತಿರುಗಿದಳು. ಅಮೃತಮತಿಯನ್ನ ಕಂಡು ಆಹಾ ಎಂತಹ ಕಾಮದೇವನನ್ನ ಒಲಿದೆ ಎಂದು ವ್ಯಂಗ್ಯವಾಗಿ ನುಡಿಯುತ್ತಾಳೆ. ಅಮೃತಮತಿ ಅದನ್ನ ನಿಜ ಅಂತ ತಿಳ್ಕೊಳ್ತಾಳೆ. ಪೇಳ್ ಕಾದಲನ್ ಅಂತಿರೆ ಚೆಲ್ವನೆ, ಕಾದಲನ್ ಚೆಲ್ವನೆ ಅಂತ ಕೇಳಿದಾಗ ದೂತಿ ಅಷ್ಟವಕ್ರನನ್ನ ಹೇಗೆ ಬಣ್ಣಿಸ್ತಾಳಂತೆ. ಯಾರಿಗಾದ್ರೂ ಹೇಸಿಗೆ ಬರ್ಬೇಕು ಹಾಗೆ. ಪರಿದಲೆ ಕುಳಿನೊಸಲ್ ಅಳಿಗಣ್ಣು ಒರೆವಾಯ್ ಹಪ್ಪಳಿಕೆ ಮೂಗು ಮುರುಟಿದ ಕಿವಿ ಬಿಬ್ಬಿರುವಲ್ ಕುಸಿಗೊರಲ್ ಇಳಿದೆರ್ದೆ ಪೊರಂಟ ಬೆನ್ ಪಾತ ಬಸಿರ್ ಅಡಂಗಿದ ಜಗನಂ ಹರಕು ತಲೆ ಗುಳಿ ಬಿದ್ದ ಹಣೆ ವಿಕಾರವಾದ ಕಣ್ಣು ಜೊಲ್ಲು ಸೋರುವ ಬಾಯಿ ಚಪ್ಪಟೆ ಮೂಗು ಸುರುಟಿಕೊಂಡ ಕಿವಿ ಉಬ್ಬು ಹಲ್ಲು ಕುಸಿದ ಕತ್ತು ಅಡಗಿ ಹೋದ ಎದೆ ಹೊರಚಾಚಿದ ಬೆನ್ನು ಬಾತು ಹೋದ ಹೊಟ್ಟೆ ಒಳಗೆ ಅಡಗಿದ ನಿತಂಬಗಳಿಂದ ಶೋಭಿಸುತ್ತಿದ್ದ ಅಷ್ಟಾವಕ್ರನ ರೂಪವರ್ಣನೆ ಮಾಡಿದಾಗ ಆ ಅಮೃತಮತಿ ತನ್ನನ್ನಲ್ಲ ಇಂತಹವನೆಂಬುದನ್ನು ಕೇಳಿ ಅಮೃತಮತಿ ಗದ್ಗದ ಕಂಠೆಯಾಗಿ ಅರ್ಪಿಸ್ಬಿಟ್ಟಿದ್ದಾಳೆ. ಮನಸ್ಸನ್ನ ಹಿಂದಕ್ಕೆ ತಗೊಳ್ಳಂಗಿಲ್ಲ. ಅವಳ ಮಟ್ಟಿಗೆ, ಬೇರೆಯವ್ರ ವಿಷಯ ಅಲ್ಲ. ಅಮೃತಮತಿ ಗದ್ಗದ ಕಂಠೆಯಾಗಿ ಕಂಬನಿ ತುಂಬಿ ಹೀಗೆ ಹೇಳುತ್ತಾಳಂತೆ. ಕರಿದಾದೊಡೆ ಕತ್ತುರಿಯಂ ಮುರುಡಾದೊಡೆ ಮಲಯಜಂಗಳಂ ಕುಂಕಿದೊಡೆಂ ಸ್ಮರಚಾಪವನ್ ಇಳಿ ಕೈವರೆ ಮರುಳೆ ಪೊಲ್ಲಮೆಯ ಲೇಸು ನಲ್ಲರ ಮೈಯುಳ್ಳ. ನೋಡಿ ಅವಳ ತತ್ವ ಸಿದ್ಧಾಂತ. ಪೊಲ್ಲಮೆಯೇ ಕೆಟ್ಟದ್ದೇ ಚೆನ್ನ ನಲ್ಲರ ಮೈಯಲ್ಲಿ. ಕಪ್ಪೆಂದು ಕಸ್ತೂರಿಯನ್ನು, ವಕ್ರವಾಗಿದೆ ಎಂದು ಶ್ರೀಗಂಧವನ್ನು, ಡೊಂಕಾಗಿದೆ ಎಂದು ಮನ್ಮಥನ ಬಿಲ್ಲನ್ನ ಕಡೆಗಣಿಸುವರೆ ಮರುಳೆ. ಒಲಿದ ಪ್ರಿಯತಮನ ಮೈ ವಿಕಾರವೂ ಕೂಡ ಪ್ರಿಯವಾಗಿಯೇ ಇರುತ್ತದೆ. ಇಂದೆನಗಾತನೇ ಕುಲದೈವಂ ಕಾಮದೇವನ್ ಇಂದ್ರಂ ಚಂದ್ರಂ ಎಂದು ದೂತಿಗೆ ಲಂಚವಿತ್ತು. ಅವಳ ಸಹಾಯದಿಂದ ಅಷ್ಟವಂಕನನ್ನ ಕೂಡುತ್ತಾಳೆ. ಅವಕಾಶ ಸಿಕ್ಕಿದಾಗಲೆಲ್ಲ ಹಗಲಿರುಳು ಆತನೊಡನೆ ಸುಖಿಸಕ್ಕೆ ಪ್ರಾರಂಭ ಮಾಡ್ತಾಳೆ. ಅವನಲ್ಲಿ ರುಚಿ ಕಂಡ ಅಮೃತಮತಿಗೆ ಯಶೋಧರನಲ್ಲಿ ಒಲವು ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಬರುತ್ತದೆ. ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ರುಚಿಸದೆ ಹೋಗುವಂತೆ. ಹೆಂಡತಿ ಮೊದಲಿನಂತೆ ಇಲ್ಲದಿರುವುದನ್ನು ಗಮನಿಸಿದ ಯಶೋಧರ ಅವಳನ್ನು ಪರೀಕ್ಷಿಸಲು ನಿರ್ಧಾರ ಮಾಡ್ತಾನೆ. ಒಂದಿರುಳು ಅವನು ನಿತ್ಯ ಹೋದವನಂತೆ ನಟಿಸ್ತಾ ಇರ್ತಾನೆ. ಅಮೃತಮತಿ ಅವನ ತೋಳ್ ಸೆರೆಯಿಂದ ನುಸುಳಿ ಮೆಲ್ಲಗೆ ಜಾರನ ಬಳಿಗೆ ಹೊರಟಳು. ಆಗ ಯಶೋಧರ ಕತ್ತಿಯನ್ನ ಹಿಡಿದು ಅವಳ ಹಿಂದೆಯೇ ಮರೆಯಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೆ ಜನ ಹೇಳ್ತಾನೆ, ದೋಷದ ಬೆನ್ನೊಳೆ ಸಂಧಿಸುವ ದಂಡದಂತೆ, ಅಪರಾಧದ ಹಿಂದೆಯೇ ಬೆನ್ನತ್ತುವ ಶಿಕ್ಷೆಯಂತೆ. ಕತ್ತಿಯನ್ನ ಹಿಡಿದು ರಾಜ ಹೊರಟ. ಇತ್ತ ತಡ ಮಾಡಿ ಬಂದ ಅರಸಿಯನ್ನು ಕಂಡು ಮುನಿದ ಅಷ್ಟವಂಕ. ಅವಳು ರಾಣಿಯಾಗಿದ್ರೇನು, ಅವನ ಪಾಲಿಗೆ ಅವಳು ಬರೀ ಪ್ರಿಯತಮೆ ಅಷ್ಟೇ. ಅರಸಿಯನ್ನ ಕಂಡು ಮುನಿದ ಅಷ್ಟವಂಕ ಅವಳು ತಂದಿದ್ದ ಗಂಧ ಮಾಲ್ಯಾದಿಗಳನ್ನ ಕಿತ್ತೆಸೆದು ಮುಡಿಯನ್ನ ಹಿಡಿದೆಳೆದು ಕೂದಲನ್ನ ಹಿಡಿದೆಳೆದು ಕಳಹಂಸೆಗೆ ಗಿಡುಗನ್ ಎರಗಿದಂತಿರೆ ಅವಳನ್ನ ಚಾಟಿಯಿಂದ ಬಡದನಂತೆ, ಕಾಲಿನಿಂದ ಒದೆದನಂತೆ. ಕಾಲಿನಿಂದ ಒದೆದ, ಚಾಟಿಯಿಂದ ಬಡಿದ. ಆಗ ಅಮೃತಮತಿ ಕೇರೆ ಪೊರಳುವಂತೆ ಅವನ ಕಾಲ ಮೇಲೆ ಹೊರಳಾಡಿದಳಂತೆ. ಕೇರೆ ಹಾವು ಪೊರಳುವಂತೆ. ಆಮೇಲೆ ಹೇಳ್ತಾಳೆ ಅವಳು, ತಡವಾದುದುಂಟು ನಲ್ಲನೆ, ಬಡಿ ಮುಳಿಯದಿರ್
ಅರಸನೆಂಬ ಪಾತಕನ್ ಎನ್ನಂ ತೊಡೆಗೇರಿಸಿ ಕೇಳಿಕೆಯಾದೊಡೆ ನೋಡುತ್ತಿದ್ದೆನು. ಉಂಟೆ ನಿಲ್ಲಲ್ ಅಣ್ಮುವೆನೆ, ತಡವಾಯಿತು ನಲ್ಲನೆ, ಹೊಡಿ, ಕೋಪಿಸಿಕೊಳ್ಳಬೇಡ. ಅರಸನೆಂಬ ಪಾಪಿ ನನ್ನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಸರಸ ವಿನೋದಗಳಲ್ಲಿ ಮಗ್ನನಾಗಿದ್ದ. ಕಾರಣವಿಲ್ಲದೆ ಅಥವಾ ಸುಮ್ಮನೆ ತಡ ಮಾಡುವ ಸಾಹಸ ನಾನು ಮಾಡುವೆನೆ ಎಂದುದಷ್ಟೇ ಅಲ್ಲದೆ ಅವನನ್ನು ಹೊಗಳ್ತಾಳೆ. ಆನೆಯ ಸೊಬಗ ನೀನು ಗಜವೆಡಂಗ, ನೀನ್ ಉಳಿದೊಡೆ ಸಾವವಳ್, ನೀನ್ ಬಿಟ್ರೆ ನಾನ್ ಸಾಯುವಳೆ. ಎನಗೆ ಮಿಕ್ಕ ಗಂಡರ್ ಸವಸೋದರರಂತ ಬೇರೆ ಹೇಳ್ತಾಳೆ. ನನಗೆ ಮಿಕ್ಕ ಗಂಡಸರೆಲ್ಲ ಸೋದರರಿಗೆ ಸಮಾನ ಎಂದು ಅವನಿಗೆ ಭರವಸೆಯನ್ನ ನೀಡಿದಳು. ಇದನ್ನೆಲ್ಲ ನೋಡುತ್ತಿದ್ದ ಯಶೋಧರನಿಗೆ ಪಾಪ ಅವನ ಸ್ಥಿತಿ ಏನಾಗಿರ್ಬೇಕು. ಅವನಿಗೆ ರೋಷ ಉಕ್ಕಿ ಬಂದು ಇಬ್ಬರನ್ನು ಸೀಳಿ ಹಾಕಬೇಕೆಂದು ಅಂದುಕೊಂಡವನು ಮರುಕ್ಷಣ ತಾಳ್ಮೆ ಧೀರತೆಯನ್ನ ತಂದುಕೊಂಡನಂತೆ. ಅದನ್ನ ಜನನ ಮಾತಿನಲ್ಲಿ ಕೇಳಬೇಕು. ಆಗಳ್ ಬಾಳ್ ನಿಮಿರ್ದುದು, ತೋಳ್ ತೂಗಿದುದು, ಮನಂ ಕನಲ್ದುದು. ಈರ್ವರುಮನ್ ಎರಳ್ ಭಾಗಂ ಮಾಡಲ್ ಧೃತಿ ಬಂದಾಗಳ್ ಮಾಣ್ ಎಂಬ ತೆರದೆ ಪೇಸಿದ ನರಸನು. ಕತ್ತಿ ತಾನಾಗಿ ಅವನ ಕೈಗೆ ಬಂತಂತೆ. ಅಷ್ಟು ರೋಷ. ಕತ್ತಿ ತಾನಾಗಿ ಅವನ ಕೈಗೆ ಬಂತು, ತೋಳು ತೂಗಿತು, ಮನಸ್ಸು ಸಿಟ್ಟಿಗೆದ್ದಿತು. ಆದರೆ ಧೃತಿ, ತಾಳ್ಮೆ, ಆ ಅರಿವು ಬಂದು ಅವನು ಯೋಚನೆ ಮಾಡ್ತಾನೆ, ತನ್ನ ಖಡ್ಗವಿರುವುದು ಅರಿಂದ್ರಪರನ್ನು ಕೊಲ್ಲುವುದಕ್ಕಾಗಿಯೇ ಹೊರತು ಈ ಕೀಳರ ಮೇಲೆ ಅದನ್ನ ಪ್ರಯೋಗಿಸತಕ್ಕದ್ದಲ್ಲ. ಹಾಗೆ ಮಾಡಿದರೆ ತನ್ನ ಧವಳ ಯಶಕ್ಕೆ ಕುಂದು ಬರುತ್ತದೆ, ತನ್ನ ಕೀರ್ತಿಗೆ ಕುಂದು ಬರುತ್ತೆ. ಹೆಣ್ಣು ತಪ್ಪಿ ನಡೆದರೆ ಕೊಲ್ಲುವುದು ಸಲ್ಲದು, ತುಚ್ಛ ವಸ್ತುವೆಂದು ತೊರೆದು ಬಿಡುವುದು ಲೇಸು ಅಂತ ಅವನು ಚಿಂತೆ ಮಾಡಿದಂತೆ. ಯಶೋಧರ ಅವರನ್ನು ಇರಿಯದೆ ಮೊದಲಿನ ಹಾಗೆಯೇ ಬಂದು ಮಲಗಿಕೊಂಡ. ಅನಂತರ ಅಮೃತಮತಿಯು ಮೆಲ್ಲಗೆ ಬಂದು ಮಲಗಿದಳು. ಒಲಿದ ಹೆಣ್ಣು ಪರರಲ್ಲಿ ಆಸಕ್ತಳಾದರೆ ಯಶೋಧರ ಮನಸ್ಸು ಏನಾಗಿರ್ಬೋದು. ಯಶೋಧರನ ಮನಸ್ಸು ಏನೂ ತಪ್ಪು ಮಾಡದೆ ಅಂತಹ ಸಕಲ ಸದ್ಗುಣಗಳ ಗಣಿಯವನು, ಯಶಸ್ಸನ್ನೇ ಧರಿಸಿರುವವನು ಯಶೋಧರ. ಅಂತವನ ಮನಸ್ಸು ಎಷ್ಟು ತುಮುಲದಿಂದ ಕೂಡಿದೆ ಅಂದ್ರೆ ಅವನು ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ. ದುಃಖದಲ್ಲಿ ಒಲಿದ ಹೆಣ್ಣು ಪರರಲ್ಲಿ ಆಸಕ್ತಳಾದರೆ ಇದು ಸುಖವೇ ಅಂತ ಚಿಂತೆ ಮಾಡ್ದ ಅವನು. ಅಷ್ಟೇ ಸಾಕಾಯ್ತು ಅವನಿಗೆ. ಮುಕ್ತಿಯೇ ಪರಮ ಸುಖ, ಅದನ್ನ ಸಾಧಿಸುತ್ತೇನೆ, ಹೆಣ್ಣಿನ ಸ್ನೇಹ ಸಾಕು ಇನ್ನು ಎಂದು ನಿಶ್ಚಯಿಸಿ ಯಶೋಧರ ದುಃಖದಿಂದಲೇ ಆ ರಾತ್ರಿಯನ್ನ ಕಳೆದ. ಬೆಳಗಾದಾಗ ಎದ್ದ ರಾಜ ಪರಿಜನರ ಜೊತೆ ಇದ್ದಂತಹ ಅರಸಿಯ ಬಳಿಗೆ ಹೋಗ್ಬಿಟ್ಟು ನಗೆ ನುಡಿಯ ನೆಪ ಹೂಡಿ ವಿನೋದದಿಂದ ಅವಳನ್ನ ನೈದಿಲೆ ಹೂವಿನಿಂದ ಹೊಡೆದ್ನಂತೆ. ನೈದಿಲೆ ಹೂವು ಎಷ್ಟು ಮೃದುವಾದಂತಹ ನಯವಾದಂತಹ ನೈದಿಲೆಯ ಆ ರೇಖುಗಳು ಎಷ್ಟು ನಯವಾದದ್ದು, ಅಷ್ಟಕ್ಕೆ ಅಮೃತಮತಿ ಮೂರ್ಛೆ ಹೋಗ್ತಾಳಂತೆ. ಆಗ ರಾಜನಿಗೆ ಮನಸ್ಸು ತಡ್ಕೊಳಕ್ಕಾಗಲ್ಲ. ಅವನ್ ಅಣಗಿಸ್ತಾನೆ. ಅಕಟಕಟ ನೊಂದಳ್ ಎತ್ತಿರೆ ಸುಕುಮಾರಿಯಂ ಎಂದು ಕೊಂಕು ನುಡದ್ನಂತೆ. ಅಷ್ಟೇ ಅಲ್ಲ, ಇನ್ನೊಂದ್ ಮಾತು ಹೇಳ್ತಾನೆ. ಅಂದಿನ ಸಾವು ಹೇಗೋ ದೈವದಿಂದ ಪರಿಹಾರವಾಯಿತು. ಅಂದಿನ ಸಾವು ದೈವದಿಂದ ಪರಿಹಾರವಾಯಿತು, ಆದರೆ ಈ ನೈದಿಲೆಯೇ ನಿನಗೆ ಇಂದು ಸಾವಾಯಿತು ಎಂದು ಹೋದಿರುಳಿನ ಸಂಗತಿಯನ್ನು ಕ್ಷಮಿಸಿ. ಅಂದಿನ ಸಾವು ಹೇಗೋ ದೈವದಿಂದ ಪರಿಹಾರವಾಯಿತು, ಆದರೆ ಈ ನೈದಿಲೆಯೇ ಇಂದು ನಿನಗೆ ಸಾವಾಯಿತೆ ಎಂದು ಹೋದಿರುಳಿನ ಸಂಗತಿಯನ್ನ ವ್ಯಂಗ್ಯವಾದ ಮಾತುಗಳಲ್ಲಿ ಸೂಚಿಸಿ
ರಾಜ ತನ್ನ ತಾಯಿಯ ಬಳಿಗೆ ಹೊರಟೋಗ್ತಾನೆ. ಆ ತಾಯಿ ಎಂತ ತಾಯಿ, ಅತ್ಯಂತ ಮಮತಾಮಯಿ ಅವಳು, ಅಹಿಂಸಾವಾದಿಯೇ ನಿಜ, ಆದರೆ ಮುಂದಕ್ಕೆ ಮಗನಿಗೋಸ್ಕರ ಹಿಂಸೆ ಮಾಡೋದಕ್ಕೂ ಅವಳು, ಮಗನ ನೆಮ್ಮದಿಗೋಸ್ಕರ ಹಿಂಸೆ ಮಾಡೋದಕ್ಕೂ ಅವಳು ಮನಸ್ಸು ಮಾಡ್ತಾಳೆ. ತನ್ನ ಗುಟ್ಟು ಗಂಡನಿಗೆ ಗೊತ್ತಾಯಿತೆಂದು ತಿಳಿದ ಅಮೃತಮತಿ ಸತ್ತಂತಾಗುತ್ತಾಳೆ. ಇತ್ತ ಕಾಂತಿಹೀನವಾದಂತ ಮಗನ ಮುಖವನ್ನ ನೋಡಿ ತಾಯಿ ಬಹಳ ಯೋಚನೆ ಮಾಡ್ತಾಳೆ. ಚಂದ್ರಮತಿ ಕಾತುರಳಾಗಿ ಅವನ ವ್ಯಥೆಗೆ ಕಾರಣ ಏನು ಅಂತ ಕೇಳ್ತಾಳೆ. ಆಗ ಯಶೋಧರ ಹೇಳ್ತಾನೆ, ನನಗಾವ ಕೊರತೆಯೂ ಇಲ್ಲ ಅಮ್ಮ, ಆದರೆ ಕಳೆದಿರುಳು ಒಂದು ಕನಸನ್ನ ಕಂಡೆ. ಆ ಕನಸಿನಲ್ಲಿ ಹೊಂದಾವರೆ ಕೊಳದ ಹಂಸೆ, ಹೊಂದಾವರೆಯಲ್ಲಿ ವಿಹರಿಸಿದ ಹಂಸೆ ಕೊಳೆತ ತಾವರೆ ಕೊಳದಲ್ಲಿ ನಲಿಯುತ್ತಿದ್ದಂತೆ ಕನಸನ್ನ ಕಂಡೆ. ದುಸ್ವಪ್ನದಿಂದ ಮನಸ್ಸು ತಲ್ಲಣಿಸುತ್ತಿದೆ ಅಮ್ಮ ಅಂತ ಅವನು ತಾಯಿಯ ಹೆಂಡತಿಯ ದುರಾಚಾರವನ್ನ ನೇರವಾಗಿ ಹೇಳೋದಿಕ್ಕೆ ಬೇಸರ ಪಟ್ಕೊಂಡು ಕನಸಿನ ರೂಪದಲ್ಲಿ ತಾಯಿಗೆ ಸೂಚಿಸ್ತಾನೆ. ಆದರೆ ಅದನ್ನ ನಿಜವೆಂದೇ ನಂಬಿದ ತಾಯಿ ಹೆದರಿ ಆ ಕನಸು ದೋಷಪೂರಿತವಾದ್ದು, ಅದರಿಂದಾಗುವ ಕೇಡಿನ ನಿವಾರಣೆಗೋಸ್ಕರ ಕುರಿಯೊಂದನ್ನ ಬಲಿ ಕೊಡೋಣ ಅಂತ ತಿಳಿಸ್ತಾಳೆ. ಆಗ ಯಶೋಧರ ಶಾಂತಂ ಪಾಪಮೆ ಅಂತ ಹೇಳಿ ಕಿವಿ ಮುಚ್ಕೊಂಡು ಹಿಂಸೆ ಮಾಡಲು ನಾನು ಒಲ್ಲೆ ಅಂದಾಗ ಚಂದ್ರಮತಿ ಮಗನ ಮೇಲಿನ ಮೋಹದಿಂದ ಅತ್ಯಂತ ಮಮತಾಮಯಿ ತಾಯಿಯವಳು ಶಾಂತಿ ಮಾಡಲೇಬೇಕು ಅಂತ ಹೇಳಿ ಹಠ ಹಿಡಿತಾಳೆ. ಆಗ ಯಶೋಧರ ಹೇಳ್ತಾನೆ, ಜೀವದಯೆ ಜೈನ ಧರ್ಮಂ, ತಪ್ಪಿ ನುಡಿದರ್ ಕಾವರೇ ಕಣಗೊಳ್ವಡೆ, ಕಾಪಾಡುವವರೇ ಕೈಗೆ ಬಾಣ ತಗೊಂಡ್ರೆ ಅಬ್ಬೆ ಬಾರಿಪರ್ ಒಳರೆ ರಕ್ಷಿಸುವವರು ಯಾರು ಎಂದು ತಾಯಿಯನ್ನ ಹಿಂಸೆಯಿಂದ ವಿಮುಖಗೊಳಿಸುವುದಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ. ಆದರೆ ಚಂದ್ರಮತಿ ಕಿವಿಗೊಡಲೇ ಇಲ್ಲ. ಹಿಟ್ಟಿನ ಕೋಳಿಯನ್ನಾದರೂ ಬಲಿ ಕೊಡುತ್ತೇನೆ ನಾನು, ಇಲ್ಲವಾದರೆ ನಾನೇ ಬಲಿಯಾಗಿ ಪಾಪವನ್ನ ಪರಿಹಾರ ಮಾಡ್ಬಿಡ್ತೇನೆ ಅಂತ ಹೇಳ್ತಾಳೆ. ಹಿಂಸೆಗೆ ಒಪ್ಪಿದರೆ ಕೇಡು, ಒಪ್ಪದಿದ್ದರೆ ತಾಯಿಯ ಮರಣ. ಈ ಉಭಯ ಸಂಕಟಕ್ಕೆ ಸಿಕ್ಕಿದಂತಹ ಯಶೋಧರ ಮಾತೃ ಪ್ರೇಮಕ್ಕೆ ಕಟ್ಟು ಬಿದ್ದು ಹಿಟ್ಟಿನ ಕೋಳಿಯ ಬಲಿಗೆ ಸಮ್ಮತಿ ನೀಡ್ತಾನೆ. ಆ ಹಿಟ್ಟಿನ ಕೋಳಿ ತಯಾರಾಯ್ತು. ನೋಡಕ್ ತುಂಬಾ ಸುಂದರವಾಗಿದೆ ಆ ಹಿಟ್ಟಿನ ಕೋಳಿ. ಚಂದದ ಅಲಂಕಾರವನ್ನ ಮಾಡಿದ್ದಾರೆ ಆ ಹಿಟ್ಟಿನ ಕೋಳಿಯ ಮೇಲೆ. ಆ ಚಿತ್ರಾಲಂಕಾರಕ್ಕೆ ಆಕರ್ಷಿತವಾದಂತ ಒಂದು ಬೆಂತರ, ಒಂದು ಭೂತ, ಅದರ ದೆವ್ವ ಅದನ್ನ ಆಶ್ರಯಿಸಿಕೊಂಡಿತ್ತಂತೆ. ಹಿಟ್ಟಿನ ಕೋಳಿಯನ್ನ ಬಲಿ ಕೊಡುವಾಗ ಕೋಳಿಯ ತಲೆ ಬೇರ್ಪಟ್ಟೊಡನೆಯೇ ಕೊಕ್ಕೋ ಎಂದು ಕೂಗುತ್ತಾ ಹೊರಕ್ಕೆ ನೆಗೆದು ಓಡಿ ಹೋಯ್ತದು. ಕೂಗಿ ಕರೆವ ದುರಿತದ ಬಲ್ಲುಲಿಯನೆ. ತುಂಬಾ ಧ್ವನಿ, ಇದರಲ್ಲಿ ಧ್ವನಿ ಪೂರ್ಣ, ಇದು ಅರ್ಥಪೂರ್ಣವಾಗಿದೆ ನೋಡಿ ಈ ವಾಕ್ಯ. ಅದು ಹೇಗ್ ಕೂಗ್ತು ಅನ್ನೋದನ್ನ ಜನ್ನ ಈ ರೀತಿ ಇಡ್ತಾನೆ ಪದಗಳಲ್ಲಿ. ಕೂಗಿ ಕರೆವ ದುರಿತದ ಬಲ್ಲುಲಿಯನೆ, ಕೂಗಿ ಜೋರಾಗಿ ಕೂಗಿ ಕರೆವ ಪಾಪದ ಗಟ್ಟಿಯಾದ ಧ್ವನಿಯ ಹಾಗೆ ಕೂಕೊಂಡು ಓಡಾಯ್ತಂಥದ್ದು. ಆ ರೀತಿ ಹೊಮ್ಮಿದ ಆ ಕೂಗನ್ನು ಕೇಳಿ ಯಶೋಧರ ದಿಗ್ಭ್ರಾಂತನಾಗುತ್ತಾನೆ. ಇದೇನಪ್ಪ ಇದು, ಹಿಟ್ಟಿನ ಕೋಳಿಯನ್ನ ಬಲಿ ಕೊಡೋಣ, ಜೀವ ಹಿಂಸೆ ಮಾಡೋದ್ ಬೇಡ ಅಂದ್ರೆ ಅದು ಕೂಗ್ತಂಗ್ ಹೋಗ್ಬೇಕೆ? ತಾಯಿಯ ಮಾತನ್ನು ಕೇಳಿ ತಾನು ಮಾಡಿದ ಹಿಂಸೆಗಾಗಿ ಮಮ್ಮಲ ಮರಗ್ಬಿಡ್ತಾನೆ. ಆರರಿವರಯ್ಯ ವಿಧಿವಿಳಸನಮನ್ ಎಂದು ಬೆರಗಾಗುತ್ತಾನೆ. ಚಿಂತಿಸಿ ರಾಜ್ಯ ತ್ಯಾಗಕ್ಕೆ ಸಿದ್ಧನಾಗಿ ಮಗನಾದ ಯಶೋಮತಿಗೆ ರಾಜ್ಯವನ್ನ ಕೊಟ್ಟು ಇನ್ನೇನು ತಪಸ್ಸಿಗೆ ಹೋಗಬೇಕು ಅಂತಿದ್ದಾಗ ಅಮೃತಮತಿ ಸಾವಿನ ಹಾಗೆ ಅಲ್ಲೂ ಬಂದ್ಲು. ಮೃತ್ಯುವಿನಂತೆ ಬಂದು ಅವಳು ಹೇಳ್ತಾಳಂತೆ, ದೇವರ ಬಳಿಯೋಳೇ ಬರ್ಪೆಂ ಹೂವಿನ ಸೌರಭದ ಮಾಳ್ಕೆಯಂ. ಹೂವನ್ನ ಬಿಟ್ಟ ಸೌರಭ ಇಲ್ಲ, ಹೂವಿನ ಹಿಂದೆ ಸೌಗಂಧವೂ ಬರುವ ಹಾಗೆ ದೇವರ ಬಳಿಯೋಳೆ, ನೀವು ದೇವರು, ನಿಮ್ ಜೊತೆಲೆ ನಿಮ್ ಹಿಂದೆನೆ ನಾನು ಬಂದ್ಬಿಡ್ತೀನಿ, ಆದ್ರೆ ನೀವು ನಿಮ್ಮ ತಾಯಿಯು ನನ್ನ ಅರಮನೆಗೆ ಭೋಜನಕ್ಕೆ ಬರಬೇಕು ಅಂತ ಕೇಳ್ಕೊಂಡಾಗ ರಾಜನಿಗೆ ಮನಸ್ಸಿಲ್ಲ. ಅರೆ ಮನಸ್ಸಿನಿಂದ ತಾಯಿಯೊಡನೆ ಊಟಕ್ಕೆ ಹೋದಾಗ ಆ ಪಾಪಿ ವಿಷದ ಲಡ್ಡುಗೆಗಳನ್ನ ಬಡಿಸಿ
ಪತಿ ಹಾಗೂ ಅತ್ತೆಯನ್ನ ಕೊಂದು ಬಿಡ್ತಾಳೆ. ಹೀಗೆ ದುರ್ಮರಣದಿಂದ ಸತ್ತ ತಾಯಿ ಮತ್ತು ಮಗ ಮಾನಸಿಕ ಹಿಂಸೆಯ ಕಾರಣಕ್ಕಾಗಿ 7 ಜನ್ಮಗಳಲ್ಲಿ ಹುಟ್ಟುತ್ತಾರೆ. ಜನ್ಮಾಂತರ ತತ್ವ. ವಿವಿಧ ಪ್ರಾಣಿಗಳಾಗಿ ಅವರು ಮಗ ಯಶೋಮತಿಯ ಸಂಪರ್ಕದಲ್ಲೇ ಅರಮನೆಯ ಒಳಗೆ ಹೊರಗೆ ಸುತ್ತಮುತ್ತ ಅಥವಾ ಉಜ್ಜಯಿನಿಯ ಸಿಪ್ರಾ ನದಿಯಲ್ಲಿ ಹೀಗೆ ಅಲ್ಲಲ್ಲೇ ಹುಟ್ಟುತ್ತಾರೆ. 7ನೆಯ ಜನ್ಮದಲ್ಲಿ ಯಶೋಮತಿ ಕುಸುಮಾವಳಿಯರಲ್ಲಿ ಮಗ ಸೊಸೆಯರ ಅವರ ಹೊಟ್ಟೆಯೊಳಗೆ ಕುಸುಮಾವಳಿಯ ಹೊಟ್ಟೆಯಲ್ಲೇ ಮನುಷ್ಯರಾಗಿ ಹುಟ್ಟುತ್ತಾರೆ. ಅಭಯ ರುಚಿ ಅಭಿಯಮತಿಯರಾಗಿ ಹುಟ್ಟುತ್ತಾರೆ. ಮೊದಲ ಜನ್ಮದಲ್ಲಿ ನವಿಲು ನಾಯಿಗಳಾಗಿ, 2ನೇ ಜನ್ಮದಲ್ಲಿ ಮುಳ್ಳು ಹಂದಿ ಹಾವಾಗಿ, 3ನೇ ಜನ್ಮದಲ್ಲಿ ಉಜ್ಜಯಿನಿಯ ಸಿಪ್ರಾ ನದಿಯಲ್ಲಿ ಮೀನಾಗಿ ಮೊಸಳೆಯಾಗಿ ಹುಟ್ಟುತ್ತಾರೆ. 4ನೆಯ ಜನ್ಮದಲ್ಲಿ ಉಜ್ಜಯಿನಿಯ ಹೊಲಗೇರಿಯಲ್ಲಿ ಆಡಾಗಿ, ಆ ಆಡಿನಲ್ಲಿ ಹೋತವಾಗಿ ಹುಟ್ಟುತ್ತಾರೆ. 5ನೆಯ ಜನ್ಮದಲ್ಲಿ ಕಳಿಂಗದಲ್ಲಿ ತಾಯಿ ಕೋಣನಾಗಿ, ಮಗ ಹೋತನಾಗಿ ಹುಟ್ಟುತ್ತಾರೆ. 6ನೆಯ ಜನ್ಮದಲ್ಲಿ ತಾಯಿ ಮಗ ಇಬ್ಬರು ಉಜ್ಜಯಿನಿಯ ಹೊಲಗೇರಿಯಲ್ಲಿ ಕೋಳಿಗಳಾಗಿ ಹುಟ್ಟುತ್ತಾರೆ. ಆ ಕೋಳಿಗಳೆರಡೂ ಒಮ್ಮೆ ಅಕಂಪನ ಮುನಿಯ ತತ್ವ ಉಪದೇಶಗಳನ್ನ ಕೇಳಿ, ಅಲ್ಲಿಗೆ ಆ ತತ್ವೋಪದೇಶಗಳನ್ನ ಕೇಳಿ ಅವರ ಪಾಪ ಪರಿಹಾರ ಆಯ್ತು ಅಂತ ತಮ್ಮ ಹಿಂದಿನ ಕಥೆಗಳೆಲ್ಲ ನೆನಪಾಗಿ ಅಲ್ಲಿಯೇ ಸತ್ತು ಮುಂದೆ ಅವರು ಯಶೋಮತಿ ಕುಸುಮಾವಳಿಯರಲ್ಲಿ ಅಭಯರುಚಿ ಅಭಿಯಮತಿಯರಾಗಿ ಹುಟ್ಟುತ್ತಾರೆ. ಈ ಜನ್ಮ ವಿಶೇಷಗಳ ವಿವರಗಳನ್ನ ಹೇಳಿಲ್ಲ. ಅದು ಆ ಪ್ರಾಣಿಗಳನ್ನ ಹೇಗೆ ಪುರೋಹಿತರನ್ನ ಕರೆಸಿ ಯಶೋಧರನ ತಿಥಿಯನ್ನ ಮಾಡುವಾಗ ಅದದೇ ಪ್ರಾಣಿಗಳನ್ನ ಕೊಂದು ಪುರೋಹಿತರಿಗೆ ಊಟಕ್ಕೆ ನೀಡ್ತಾ ಇರೋದು ಅಂತ ವಿವರಗಳೆಲ್ಲ ಅಲ್ಲಿ ಬರುತ್ತೆ. ಅವರು ಆ ಅಭಯರುಚಿ ಅಭಿಯಮತಿ ಎಳೆಯ ವಯಸ್ಸಿನಲ್ಲಿಯೇ ದೀಕ್ಷೆ ಪಡೆದು ಜೈನ ಗುರುಗಳಾದ ಸುದತ್ತಾಚಾರ್ಯರ ಶಿಷ್ಯರಾಗಿ ಇಲ್ಲಿ ಅವರು ಬಂದು ಸಿಕ್ಕಾಕೋತಾರೆ ಚಂಡಕರ್ಮನ ಕೈಗೆ. ಮತ್ತೆ ಮಾರಿದತ್ತನ ಮುಂದೆ ನಿಂತಿದ್ದಾರೆ. ಈ ಕಥೆಯನ್ನ ಹೇಳ್ತಾರೆ. ಹೇಳಿ ಕೊನೆಗೆ ಅಭಯರುಚಿ ಹೇಳ್ತಾನೆ, ಹೀಗೆ ಮಾನಸಿಕ ಪಾಪದಿಂದ ಹಲವಾರು ಜನ್ಮಗಳನ್ನೆತ್ತಿದವರು ತಾವೇ ಎಂದು ಅಭಯಮತಿ ಕಥೆಯನ್ನ ಅಭಯರುಚಿ ಕಥೆಯನ್ನ ಮುಗಿಸಿದಾಗ ಮಾರಿದತ್ತ ವಿಸ್ಮಯದಿಂದ ಮೂಕನಾಗ್ತಾನಂತೆ. ಕೇವಲ ಸಂಕಲ್ಪ ಹಿಂಸೆಯಿಂದ ನಾವಿಷ್ಟು ಬಹು ದುಃಖವನ್ನ ಉಂಡೆವು. ಆದರೆ ರಾಜ, ನೀನು ನಿಶ್ಚಿಂತೆಯಿಂದ ಇಷ್ಟೊಂದು ಪ್ರಾಣಿಗಳನ್ನ ಕೊಲ್ಲುತ್ತಿರುವೆಯಲ್ಲ ಎಂದಾಗ ಸ್ವತಃ ಚಂಡಮಾರಿ ದೇವತೆಯೇ ಪ್ರತ್ಯಕ್ಷಳಾಗಿ ಬಿಡ್ತಾಳೆ. ಚಂಡಮಾರಿ ದೇವತೆಯೇ ಪ್ರತ್ಯಕ್ಷಳಾಗಿ ಹೇಳ್ತಾಳವಳು, ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾಳೆ, ಇನ್ನು ಮೇಲೆ ನನಗೆ ಸಾತ್ವಿಕ ಪೂಜೆಯೇ ಸಾಕು. ಜೀವ ಬಲಿಯನ್ನಿತ್ತರೆ ನಾನು ಮುನಿಯುತ್ತೇನೆ, ಸಿಟ್ಟು ಮಾಡ್ಕೊಳ್ತೇನೆ. ಅದರಿಂದ ಸಾತ್ವಿಕ ಪೂಜೆಯಿಂದ ಹಣ್ಣು ಹೂವು ಮತ್ತೆ ಹೇಗೆ ಗಂಧದ ಕಡ್ಡಿ ಈ ರೀತಿಯ ಸಾತ್ವಿಕ ಪೂಜೆಯಿಂದ ನನ್ನನ್ನು ತೃಪ್ತಿಪಡಿಸ್ಬೇಕು ಅಂತ ಹೇಳಿದಾಗ, ಚಂಡಮಾರಿ ದೇವತೆಗೆ ಹಾಗೆ ಹೇಳಿದಾಗ ಇನ್ನು ಮಾರಿದತ್ತ ಅಂತೂ ಪಶ್ಚಾತ್ತಾಪದಿಂದ ದೀಕ್ಷೆಯನ್ನ ಕೈಗೊಂಡು ಅವನು ಜೈನ ದೀಕ್ಷೆಯನ್ನ ಕೈಗೊಂಡು ತಪಸ್ಸು ಮಾಡಿ ದೇವನೇ ಆಗ್ತಾನಂತೆ. ಅಭಯರುಚಿ ಅಭಯಮತಿಯರಿಬ್ಬರು ತಪಸ್ಸನ್ನ ಮಾಡಿ ಈಶಾನ ಕಲ್ಪದಲ್ಲಿ ಅಂತ ಒಂದ್ ಮಾತು ಬರುತ್ತಲ್ಲಿ. ಈಶಾನ ಕಲ್ಪ ಅಂದ್ರೆ ಅದೊಂದು ಸ್ವರ್ಗದ ಹೆಸರು ಅಷ್ಟೇ. ದೇವರಾಗಿ ಅಲ್ಲಿ ಹುಟ್ಟರವರು. ಮಾರಿದತ್ತನದು ತಿಳಿಯದೆ ಮಾಡಿದ ಪಾಪ, ಯಶೋಧರನದು ತಿಳಿದು ಮಾಡಿದ ಪಾಪ. ಆದ್ದರಿಂದ ಮಾರಿದತ್ತನಿಗಿಂತ ಯಶೋಧರನು ಹೆಚ್ಚು ಪ್ರಾಯಶ್ಚಿತವನ್ನ ತೆರಬೇಕಾಗುತ್ತದೆ. ಪಾತಕಿಯಾದ ಅಮೃತಮತಿ ಕೊನೆಯವರೆಗೂ ಬದಗನ ಒಡನೆಯೇ ಇರ್ತಾಳೆ. ಅವಳಿಗೆ ಅಸಹ್ಯ ಅನ್ಸೋದೇ ಇಲ್ಲ, ಅವನನ್ನು ಬಿಟ್ಟು ಹೋಗಲ್ಲ. ಮೈಯೆಲ್ಲ ಹುಳಿತು ಕೊನೆಗೆ ಅವಳು ಸತ್ತು ಧೂಮಪ್ರಭೆ ಎಂಬ ನರಕದಲ್ಲಿ ಬಿದ್ದು ತೊಳಲ್ತಾಳೆ ಅಂತ ಹೇಳಿ ಜನ್ನ ಹೇಳ್ತಾನೆ. ಈ ಕತೆ ಮುಗಿಯುತ್ತೆ. ಕೇವಲ ಇನ್ನ 2-3 ನಿಮಿಷಗಳಲ್ಲಿ ಜನ್ನನ ಕತೆ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಜನ್ನನ ಯಶೋಧರನ ಚರಿತೆಯಲ್ಲಿ ಅಮೃತಮತಿಯ ಪಾತ್ರ ಒಂದು ಚಿಂತನೆ, ಇದರ ಬಗ್ಗೆ ಹೇಳ್ತೇನೆ. ಯಶೋಧರ ಚರಿತೆಯಲ್ಲಿ ಕಾವ್ಯಪ್ರಿಯ ಸಹೃದಯರನ್ನು, ವಿಮರ್ಶಕರನ್ನು ಅಪಾರ ಚಿಂತನೆ, ಚರ್ಚೆ, ಕುತೂಹಲದ ಕಡೆಗೆ ದೂಡುವ ಪಾತ್ರವೆಂದರೆ ಅಮೃತಮತಿಯ ಪಾತ್ರ. ಪ್ರೀತಿ ಪ್ರೇಮಗಳ ವಿಚಾರ ಬಂದಾಗ ಸಾಮಾನ್ಯವಾಗಿ ಮೊದಲು ಪರಸ್ಪರ ಬಾಹ್ಯಾಕರ್ಷಣೆಯೇ ಮುಖ್ಯವಾಗುತ್ತೆ.
ನಂತರ ಪ್ರೇಮದ ಉತ್ಕಟತೆ ಅಥವಾ ವಿಮುಖತೆಯಲ್ಲಿ ಮುಂದುವರಿಯುತ್ತೆ. ನಿಕಟ ಸಂಪರ್ಕದಿಂದ ಅನಾವರಣವಾಗುವ ಸ್ವಭಾವಗಳಿಂದ ಅದು ನಿಲ್ಬಹುದು ಅಥವಾ ಮುಂದುವರಿಬಹುದು. ಅಮೃತಮತಿಯದು ಇವೆಲ್ಲವನ್ನು ಮೀರಿದಂತಹ ವಿಚಿತ್ರ ಪ್ರೇಮ. ಸಾತ್ವಿಕ ರೂಪವಾದರೂ ಅಂತರಂಗದಲ್ಲಿ ಕ್ರೂರಿಗಳಾಗಿರ್ಬೋದು. ವಿಕೃತಿಯು ಬಾಹ್ಯ ರೂಪದಲ್ಲಿದ್ದು ಅಂತರಂಗದಲ್ಲಿ ಸ್ವರೂಪಿಗಳಾಗಿರಬಹುದು, ಅಥವಾ ಅಂತರಂಗ ಬಹಿರಂಗ ಎರಡೂ ಕಡೆಯೂ ವಿಕೃತಿ ಬೆಸೆದಿರಬಹುದು. ಇಲ್ಲೇನು ಜಾಯಿನ್ ವಿತ್ ಎ ಕೋಡ್ ಅಂತ ಬರ್ತಾ ಇದೆ ಸರ್. ಎಂಟರ್ ದ ಕೋಡ್ ಪ್ರೊವೈಡೆಡ್ ಬೈ ದಿ. ಇಲ್ಲ, ಮುಂದುವರಿಸಿ ಮೇಡಮ್, ಏನ್ ತೊಂದರೆ ಇಲ್ಲ. ಪಟ್ಟದಾನೆಯ ಇನ್ನು ಒಂದು 3 ನಿಮಿಷ ಸರ್, 2-3 ನಿಮಿಷ. ಪಟ್ಟದಾನೆಯ ಮಾವುತ ಬದಗ ಅಂದ್ರೆ ಅಷ್ಟಾವಕ್ರ ಅತ್ಯಂತ ಕುರೂಪಿಯಾದರೂ ಅವನಲ್ಲಿದ್ದ ಒಂದೇ ಒಂದು ಪ್ರಶಂಸನಾರ್ಹ ಅಂಶ ಅಂದರೆ ಅವನ ಸುಂದರ ಶಾರೀರ. ಸಂಗೀತದ ಮೇಲಿನ ಪ್ರೀತಿ ಸಂಗೀತಗಾರನ ಮೇಲಿನ ಮೋಹವಾಗಿ ಮಾರ್ಪಡುತ್ತದೆ ಅಮೃತಮತಿಗೆ. ಅದೇನು ಕ್ಷಣಿಕ ವ್ಯಾಮೋಹವಂತೂ ಅಲ್ಲ, ಅದೊಂದು ಅಂಶವನ್ನ ನಾವು ಗಮನಿಸಬೇಕು. ನಿಜವಾದ ಪ್ರೀತಿ ಅದು ಕತೆ ಮುಂದುವರೆದ ಹಾಗೆ ನಮಗೆ ವೇದ್ಯ ಆಗತ್ತೆ. ಆ ನುಂದನಿಯ ಮಾಯೆಗೆ ಇನ್ನಿಲ್ಲದಂತೆ ಮಾರು ಹೋದ ಅಮೃತಮತಿ ಆ ಹಾಡಿನ ಒಡೆಯನ ಬಗ್ಗೆ ಕಿಂಚಿತ್ತೂ ಆಲೋಚಿಸದೆ, ತೂಗುಯ್ಯಾಲೆ ಇಲ್ಲದೆ ಆ ಕ್ಷಣದಲ್ಲಿಯೇ ಮನಸ್ಸನ್ನು ಅರ್ಪಿಸಿ ಬಿಡ್ತಾಳೆ. ದೂತಿ ಅವನನ್ನು ನೋಡಿ ಬಂದು ಅಷ್ಟಾವಕ್ರನ ರೂಪ ಹೀಗಿದೆ ಅಂತ ವರ್ಣಿಸಿದಾಗಲಾದರೂ ಅವಳು ವಿಮುಖಳಾಗೋದೇ ಇಲ್ಲ. ಪೊಲ್ಲಮೆಯೇ ಲೇಸು ನಲ್ಲರ ಮೈಯೊಳ್ ಎಂದು ಅವನ ಎಲ್ಲ ಒರಟುತನ, ಕ್ರೌರ್ಯ, ಹಿಂಸೆಯ ವರ್ತನೆಯನ್ನ ಸಹಿಸಿಕೊಂಡು ರಾಜ ಯಶೋಧರ ಅತ್ತೆ ಚಂದ್ರಮತಿಯನ್ನ ಕೊಂದ ನಂತರ ಅವನನ್ನು ಅರಮನೆಗೆ ತಂದಿಟ್ಕೊಳ್ತಾಳೆ. ಕೊನೆಯವರೆಗೂ ಅವನನ್ನ ಬಿಡುವುದೇ ಇಲ್ಲ. ಈ ಪ್ರೀತಿಗೆ ಯಾವ ಹೆಸರನ್ನ ಕೊಡೋದು? ಅವಳ ನಿಶ್ಚಲ ಪ್ರೀತಿಗೆ ಮೆಚ್ಚುಗೆ ನಮ್ಮ ಮನದಲ್ಲಿ ಮೂಡಿದರೆ ಅಚ್ಚರಿ ಏನಿಲ್ಲ. ಅಷ್ಟಾವಕ್ರನಾದರೋ ರಾಣಿಯಾದವಳು ತನ್ನಂತವನಿಗೆ ಒಲಿದಿದ್ದಾಳೆ ಎನ್ನುವುದೇ ಹೆಚ್ಚುಗಾರಿಕೆ ಎಂದು ಎಂದೂ ಭಾವಿಸುವುದಿಲ್ಲ. ಅವನ ಪಾಲಿಗೆ ಅವಳು ಪ್ರಿಯತಮೆ ಮಾತ್ರ. ಅವಳು ತಡವಾಗಿ ಬಂದ ದಿನ ಒರಟುತನ, ಕ್ರೌರ್ಯದಿಂದ ಅವಳನ್ನ ಹಿಂಸೆ ಮಾಡ್ತಾನೆ. ಅವನ ವಿಕಾರ ರೂಪದ ವರ್ಣನೆಯಿಂದ ನಂತರ ಅವಳು ವಿಮುಖಳಾಗೋದೇ ಇಲ್ಲ. ನಂತರ ಪ್ರಥಮವಾಗಿ ಎದುರೆದುರು ನೋಟದಿಂದಲೂ ಕೂಡ ಅವಳು ವಿಚಲಿತಳಾಗೋದಿಲ್ಲ. ಅವಳ ಮನದಲ್ಲಿ ಬಹುಶಃ ತುಮಲ ನಡೆದಿದ್ದ ಪಕ್ಷದಲ್ಲಿ ಅವನನ್ನು ನೋಡಿದಾಗ ಅವಳು ಜಾರಿ ಬೀಳ್ತಾ ಇರ್ಲಿಲ್ಲ ಅಂತ ವಿಮರ್ಶಕರೊಬ್ಬರು ಹೇಳ್ತಾರೆ. ಆದರೆ ಅವಳ ಪಾತ್ರ ಸೃಷ್ಟಿಯಾಗಿರುವುದೇ ಯಶೋಧರ ಔನ್ನತ್ಯವನ್ನ ಎತ್ತಿ ಹಿಡಿಯೋದಿಕ್ಕೆ. ಅವನು ದೇವನಾಗೋದಿಕ್ಕೆ ಇವಳು ದೀವ ಮಾತ್ರ. ಸ್ನೇಹಿತರು, ಹಿರಿಯ ಉಪನ್ಯಾಸಕರು ಆದ ಅನ್ನದಾನೇಶ್ ಯೂಟ್ಯೂಬ್ ಅಲ್ಲಿ ಒಂದು ಉಪನ್ಯಾಸದಲ್ಲಿ ಚೆನ್ನಾಗಿ ಹೇಳ್ತಾರೆ, ಅಮೃತಮತಿ ಅವಿವಾಹಿತೆಯಾಗಿದ್ದಾಗ ಕೈಗೊಳ್ಳುವ ನಿರ್ಧಾರ ಅಲ್ಲ ಇದು. ಮದುವೆ ಎಂಬ ವ್ಯವಸ್ಥೆಯೊಳಕ್ಕೆ ಕಾಲಿಟ್ಟ ನಂತರ ಅದರಿಂದ ಆಚೆಗೆ ಕಾಲಿಡೋದು ಧರ್ಮ ವಿರುದ್ಧವಾದ ಅನೈತಿಕ ಪ್ರಣಯಕ್ಕೆ ಬಿದ್ದುದು ಪಾಪವಾಗುತ್ತೆ ಅಂತ ಹೇಳಿ ಯುಕ್ತವಾಗಿಯೇ ಹೇಳ್ತಾರೆ. ನಿಂತಡೆ ನಿಲ್ಲುವುದಕ್ಕೆ ಅಥವಾ ಹತ್ತಿ ಮೇಲೆ ಬರೋದಕ್ಕೆ ಪ್ರಯತ್ನ ಬೇಕು, ಆದರೆ ಜಾರುವುದಕ್ಕೆ ಯಾವ ಪ್ರಯತ್ನವೂ ಬೇಕಿಲ್ಲ. ಒಮ್ಮೆ ಜಾರಿದವಳು ಮುಂದಕ್ಕೂ ಪ್ರಜ್ಞಾಪೂರ್ವಕವಾಗಿಯೇ ಜಾರುತ್ತಾ ಹೋಗುತ್ತಾಳೆ. ಅಥವಾ ಅವಳನ್ನು ಮಾನಸಿಕ ರೋಗಿ ಎಂದು ಕರೆಯಲು ಸಾಧ್ಯವಿಲ್ಲ. ಸರ್ವಗುಣ ಸಂಪನ್ನೆ, ಸುರಸುಂದರಿ, ಸಂಸ್ಕೃತಿ ರಾಜಕುಮಾರಿ. ಸಂಗೀತಕ್ಕೆ ಕಾಮೋತ್ತೇಜಕ ಶಕ್ತಿಯುಂಟೆಂಬ ಮನಃಶಾಸ್ತ್ರೀಯ ಸತ್ಯದ ಹಿನ್ನೆಲೆಯಲ್ಲಿಯೂ ಅವಳ ವರ್ತನೆಯನ್ನು ವಿಶ್ಲೇಷಿಸುವ ಚಿಂತೆ ನಡೆದಿದೆ. ಕುವೆಂಪು ಅವಳನ್ನ ವಿಷಮತಿ ಅಂತ ಕರೆದಿದ್ದಾರೆ. ಸಿ.ಪಿ. ಕೃಷ್ಣಕುಮಾರ್ ಅವರ ಸಂಪಾದಿತ ಜನಸಂಪುಟ ಗ್ರಂಥದಲ್ಲಿ ಅಮೃತಮತಿಯ ವಿದ್ಯುದ್ವೇಗದ ಮೋಹದಾವೇಶವನ್ನ ರಾಗಾಂಧತೆ ಎಂಬ ವಿಶೇಷ ಪದದಿಂದ ಕರೀತಾರೆ. ಯಶೋಧರ ಚರಿತೆ ಅಭಯರುಚಿ ಅಭಯಮತಿಯರಿಂದ ಅಹಿಂಸೆಯ ದಿವ್ಯ ಸಂದೇಶವನ್ನ ಮೊಳಗಿಸುವುದು ಮಾತ್ರವಲ್ಲದೆ ಪಾಪಿಗುಂ ಉದ್ಧಾರ ಮಿಹುದವು ಸೃಷ್ಟಿಯ ಈ ಮಹತ್ ವ್ಯೂಹ ರಚನೆಯೊಳ್ ಎಂಬ ರಾಮಾಯಣ ದರ್ಶನದ ಶ್ರೇಷ್ಠ ವಾಕ್ಯವನ್ನ ನಮ್ಮ ನೆನಪಿಗೆ ತರುತ್ತೆ. ಮಾರಿದತ್ತನ ಪರಿವರ್ತನೆ ಬಗ್ಗೆ ಯೋಚನೆ ಮಾಡಿದಾಗ ಯಶೋಧರ ಚರಿತೆ ಬಲಿಯ ಧಾರ್ಮಿಕ ಗ್ರಂಥವೆನಿಸದೆ ಜೀವನದ ಉದಾತ್ತ ಆದರ್ಶಗಳನ್ನ ಪ್ರತಿಪಾದಿಸುವ ಕಾವ್ಯವಾಗಿ ಬಿಡುತ್ತೆ. ಇಲ್ಲಿ ಕೊನೆಯ ಒಂದು ಪದ್ಯವನ್ನ ನಾನು ಹೇಳಿ ಇಲ್ಲಿ ಮುಕ್ತಾಯ ಮಾಡ್ತೇನೆ. ಅಭಯರುಚಿ ಕುಮಾರಂ ಮಾರಿದತ್ತಂಗೆ ಹಿಂಸಾ ರಭಸಮತಿಗೆ ಸೈಪಂ ಪೇಳ್ದು ಧರ್ಮಕ್ಕೆ ತಂದ ಈ ಶುಭ ಕಥನಮನ್ ಅತ್ಯಾನಂದದಿಂ ಕೇಳುವ ಭವ್ಯ ಪ್ರಭು ಸಭೆಗೆ
ಎಸೆದಿರ್ಕುಂ ಮಂಗಳಂ ಶ್ರೀವಿಲಾಸಂ. ಅಧ್ಯಯನ ಮಾಡಿದ ಪರಾಮರ್ಶನ ಗ್ರಂಥಗಳು ಜನ್ನ ಸಂಪುಟ ಸಿ.ಪಿ. ಕೃಷ್ಣಕುಮಾರ್ ಸಂಪಾದಿತ, ಚಂಪು ಕವಿಗಳು ಪಿ.ವಿ. ನಾರಾಯಣ ಅವರದು, ಜನ್ನನ ಕಾವ್ಯಗಳಲ್ಲಿ ಚಾರಿತ್ರಿಕ ಪ್ರಜ್ಞೆ ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸಲೆ, ಜನ್ನ ಒಂದು ಅಧ್ಯಯನ ಡಾಕ್ಟರ್ ಕೆ.ವೈ. ಶಿವಕುಮಾರ್. ಇವುಗಳ ಜೊತೆಗೆ ಯೂಟ್ಯೂಬ್ನ ಒಂದು 3-4 ಉಪನ್ಯಾಸಗಳು. ಸಾಕಷ್ಟು ಸಮಯವನ್ನು ನಾನು ತಗೊಂಡೆ ಅನ್ಸುತ್ತೆ, ದಯಮಾಡಿ ಕ್ಷಮಿಸಿ. ನಮಸ್ಕಾರ. ನನಗೆ ಅವಕಾಶವನ್ನ ಇತ್ತಂತಹ ಎಲ್ಲರಿಗೂ ಕೂಡ, ಅದರಲ್ಲೂ ಸಮಾನ ಮನಸ್ಕರ ವೇದಿಕೆಗೆ ನನ್ನ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಏನು ಮಾತಾಡಿದ್ರಿ ನೀವು? ಯಶೋಧರ ಚರಿತ್ರೆ ನಮ್ಮ ಕಣ್ಣು ಮುಂದೆ ನಿಂತ್ಕೊಂಡ್ಬಿಡ್ತು. ಏನ್ ನೀವು ಅಷ್ಟಾವಕ್ರನ ವಿಚಾರ ಹೇಳೋದಾಗ್ಲಿ, ಸಂಗೀತದಲ್ಲಿ ಎಷ್ಟು ಆಸಕ್ತಿ ಮೂಡಿಸ್ಬಿಡ್ತು ಅಂತ ಹೇಳಿದ್ರೆ, ಅವಳು ಅಂತ ದೊಡ್ಡ ರಾಜನಿಂದ ಬರೀ ಯಾವುದೋ ಒಬ್ಬ ನೋಡಕ್ಕೂ ಚೆನ್ನಾಗಿಲ್ದೇ ಇರೋನ್ನ ಅಧರ್ಮವಾಗಿ ಹೋಗಿ ಸೇರಿಸಿ ಕಡೆಗೆ ಗಂಡ ಮತ್ತೆ ಅತ್ತೆನ್ನ ಸಾಯಿಸ್ಬಿಟ್ಟು ಏನ್ ಜೀವನ. ಬರೀ ಅವರು ಹಿಟ್ಟಿನ ಕೋಳಿಯನ್ನ ಕೊಂದಿದ್ದಕ್ಕಾಗೆ 7 ಜನ್ಮ ತಗೊಂಡ್ರು. ಇನ್ನು ರಾಜ ಇನ್ನೇನ್ ಗತಿ, ಇಷ್ಟೊಂದು ಹಿಂಸೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರಲ್ಲ, ಮನ ಮುಟ್ಟೋ ಹಾಗೆ ಹೇಳಿದ್ರಿ. ಬಹಳ ಸಂತೋಷ. ಸ್ಪಷ್ಟವಾದ ಉಚ್ಚಾರಣೆಯ ಒಂದು ಹಳಗನ್ನಡ ಕಾವ್ಯಗಳನ್ನ ಹೇಳಿದ್ರಿ. ವಾದರಾಜನ ಸಂಸ್ಕೃತ ಕವಿತನ್ನ ಇವನು ತನ್ನದೇ ಆದ ರೀತಿಯಲ್ಲಿ ಬರೆದು ಪ್ರಸಿದ್ಧನಾಗಿದ್ದಾನೆ ಜನ್ನ ಅಂತ ಹೇಳಿದ್ರಿ. ಬಹಳ ಸಂತೋಷ ಆಯ್ತು ಮೇಡಮ್. ಅದಕ್ಕೆ ಗುರುಪ್ರಸಾದ್ ಅವರು, ವೀಣಾಮೂರ್ತಿ ಅವರು ಸೊಗಸಾದ ಪ್ರಸ್ತುತಿ ಅಂತ ತಿಳಿಸ್ಬಿಟ್ಟಿದ್ದಾರೆ. ಶ್ರವಣ ಕುಮಾರಿ ಅವರು ಆಸಕ್ತಿದಾಯಕವಾಗಿತ್ತು ಅಂತ ತಿಳಿಸ್ತಾರೆ. ನಾಗರತ್ನ KS ಅವರು ಕೈ ಎತ್ತಿದ್ದಾರೆ, ದಯವಿಟ್ಟು ಅವ್ರು ಮಾತಾಡ್ಬೇಕು. ಮೇಡಮ್ ತುಂಬಾ ಚೆನ್ನಾಗಿತ್ತು. ನಾನು ಕಾಲೇಜಲ್ಲಿ ಇದ್ದಾಗ ಇದನ್ನ ಓದಿ ನಮಗೆ ಒಂದು ಪಾಠ ಮಾಡುವಾಗ ಹೇಳಿದ್ರು. ಕವಿ ಹೇಳ್ತಾನೆ, ಕಾಮಾತುರಾಣಂ ನ ಭಯಂ ನ ಲಜ್ಜಂ ಅಂತ ಅಮೃತಮತಿಯನ್ನ ಚಿತ್ರಿಸುವಾಗ ಅವನು ಹೇಳಿದ ಮಾತುಗಳು ಬಹಳ ಇಷ್ಟು ವರ್ಷ ಆದ್ರೂ ಇನ್ನೂ ಬಾಯಲ್ಲೇ ಇದೆ, ಗುನುಗ್ತಾ ಇತ್ತು. ಇವತ್ತು ಪೂರ್ತಿ ಕತೆ ಇನ್ನೊಂದ್ಸತಿ ಮೆಲ್ಕಂಗೆ ಹೇಳಿದ್ರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ನಾಗರತ್ನ. ಥ್ಯಾಂಕ್ಸ್. ಸರ್ ಜಗನ್ನಾಥ್ ಸರ್. ವಿಠಲ್ ಸರ್ ಹೇಳಿ. ಕೊನೆವರೆಗೂ ಆಸಕ್ತಿದಾಯಕವಾಗಿತ್ತು. ಸಾಧಾರಣ ಸಾಕಷ್ಟು ವಿಷಯಗಳನ್ನು ಮಾಡಿ ಸ್ಪಷ್ಟವಾದ ರೀತಿಯಲ್ಲಿ ಹೇಳಿಕೊಟ್ರಿ. ವಂದನೆಗಳು. ಧನ್ಯವಾದಗಳು ವಿಠಲ್ ಸರ್. ನೀವು ಬಂದು ಕೇಳಿ ನನಗೆ ವಿಶೇಷವಾಗಿ ಇದೊಂದು ಸ್ಫೂರ್ತಿ ನಮಗೆ. ಅವೆಲ್ಲ ಬಂದು ಅದನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಚಂದ್ರಶೇಖರ್ ಅವರು ನಾನು ಒಂದ್ ಮಾತು ಹೇಳ್ತೀನಿ. ಚಂದ್ರಶೇಖರ್ ಅವರು ಕೇಳ್ತಿಯಾರ ಮೇಡಮ್? ಒಂದ್ ನಿಮಿಷ. ಚಂದ್ರಶೇಖರ್ ಆಯ್ತು ಕೇಳಿ. ಚಂದ್ರಶೇಖರ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಗಿರಿಜಾ ರಾಜ್ ಅವರ ಉಪನ್ಯಾಸ ಬಹಳ ಸೊಗಸಾಗಿತ್ತು. ಜನನದಿಂದ ನಾನು ಸುಮಾರು ಒಂದು 10-12 ವರ್ಷದಿಂದ ಯಶೋಧರ ಚರಿತೆ ಜನನ ಬಗ್ಗೆ ಒಂದು ಉಪನ್ಯಾಸ ಕೊಟ್ಟಾಗ ಸ್ವಲ್ಪ ಅಧ್ಯಯನ ಮಾಡಿದ್ದೆ. ಕಾಲೇಜ್ನಲ್ಲ ನನಗೆ ಅಧ್ಯಯನ ಮಾಡಕ್ ಅವಕಾಶ ಸಿಗಲ್ಲ. ಮ್ಯಾಥಮೆಟಿಕ್ಸ್ ಓದಿದ್ದೆ MSc. ಆದ್ರೆ ಇದನ್ನ ಬಹಳ ಇಷ್ಟಪಟ್ಟು ಓದಂತ ಒಂದು ಕಾವ್ಯ ಇದು. ತುಂಬಾ ಚೆನ್ನಾಗಿ ಅದರ ರಸಗಟ್ಟಿಗಳನ್ನೆಲ್ಲ ಬಹಳ ಸೊಗಸಾಗಿ ಶ್ರೀಮತಿ ಗಿರಿಜಾ ರಾಜ್ ಅವರು ನಮ್ಮ ಮುಂದೆ ಕಣ್ಣು ತಂದು ನಿಲ್ಸಿದ್ರು. ನನಗೆಲ್ಲೂ ನಿರಾಶೆ ಆಗ್ಲಿಲ್ಲ. ನೆನಪಿದ್ದಿದ್ದು ಪದ್ಯಗಳೆಲ್ಲ ಹೇಳಿದ್ರು. ನೋಡುವ ಕಣ್ಗಳ ಸಿರಿ, ಮಾತಾಡುವ ಬಾಯಿಗಳ ರಸಾಯನ, ಇದೆಲ್ಲ ಬಹಳ ಚೆನ್ನಾಗಿ. ಕೂಡುವ ತೋಳುಗಳ ಪುಣ್ಯಂ, ನಾಡಾಡಿಯೇ ರೂಪು ಊರ ವಿದ್ಯಾಧರಣ ಅನ್ನೋದು. ಶಿಶಿರ ಮನೆ ಪಿಡಿದು ಬರಕ್ಕೆ ನನಗೆ ಬಹಳ ಇಷ್ಟ ಆಗಿದಂತ ಒಂದು ವರ್ಣನೆ ಇದು. ವಸಂತ ಕವಿಗಳು ಬೇರೆ ಬೇರೆ ತರ ವರ್ಣಿಸ್ತಾರೆ. ಆದ್ರೆ ವಸಂತ ಆದ್ರೂ ಕ್ರೌರ್ಯವನ್ನ ಅಲ್ಲಿ ಕ್ರೌರ್ಯದ ವಾತಾವರಣ ಬಿಂಬಿಸೋದಕ್ಕೆ ಜನ್ನ ಮಾಡೋದು ಬಹಳ ಅವನ ಒಂದು ಸೋಪಕ್ಕೆ ಸಾಕ್ಷಿ. ಶಿಶಿರ ಮನೆ ಪಿಡಿದು ಪರಕೆಗೆ ವಸಂತ ನಲರು ಹೋದ ಮಾವಿನ ಮಂಚಿಕೆಗಳು ಸಿರಿದರಿದ ಅಡಗಿನ ಹೋಲ್ ತುಂಡುಗಳು. ಹಾಗೆ ಅಡಗು ಅಂದ್ರೆ ಮಾಂಸ ತುಂಡುಗಳು. ಹೆಸರು ಮುತ್ತದ ಮುಗುಳುಗಳು, ಮುತ್ತುಗದ ಹೂಗಳು. ಆಮೇಲೆ ತರುಣ ಹರಿಣ ಯುಗಮಂ ತರಕ್ಷು ಬಿಡುವಂತೆ, ಆ ಹುಲಿಯನ್ನಕ್ಕೆ ತರಕ್ಷು ಅನ್ನೋ ಪದ. ಪಲ್ಲಮೆಯಲೆ ಸುಮಲ್ ನಲ್ಲರಮಯ್ಯೋಳ್ ಬೇವಂ ಮೆಚ್ಚಿದ ಕಾಗೆಗೆ ಮಾವಿ ಅಳಿದಪ್ಪಂತೆ, ದೋಷದ ಬೆನ್ನೊಳೆ ಸಂಧಿಸುವ ದಂಡದಂತೆ, ಆಗಳ್ ಬಾಲ್ ನಿಮಿರ್ದುದು ತೋಳ್ ತೂಗಿದುದು
ಮನಂ ಕಲಂಕಿದು ಇತ್ಯಾದಿ ಬಾಯಲ್ಲೇ ಇದೆಯಲ್ಲ ಸರ್, ಇಡೀ ಕಾವ್ಯ ನಿಮ್ ಬಾಯಲ್ಲೇ ಬರ್ತಾ ಇದೆ. ಅಲ್ಲ, ಓದಿದ್ದು ಒಂದ್ ಮನಸ್ಸಿಗೆ ಹೊಕ್ಕಿತ್ತು. ಈಗ ಆಮೇಲೆ ಯಶೋಧರ ಚರಿತ್ರೆ ಮೇಲೆ ನೀವು ಹೆಚ್ಚಾಗಿ ಫೋಕಸ್ ಮಾಡಿದ್ದು ಒಳ್ಳೇದೇ. ಯಾಕೆಂದ್ರೆ ಅವನ ಏನು ಬಹಳ ಅವನು ಮೂರ್ನಾಲ್ಕು ಅವನ್ನ ಎಲ್ಲ ಹೇಳಿದೀರಾ. ಶಾಸ್ತ್ರಗಳು ರಚಿಸಿದಾನೆ, ಅನುಭವ ಮುಕರಂ ಅಂತ ಹೇಳಿದ್ರಿ. ಅದು ಮೋಹಾನುಭವ ಮುಕರಂ ಅಂತ ಅದನ್ನ ಕರೀತಾರೆ. ಯಾಕೆಂದ್ರೆ ಅನುಭವ ಮುಕರಂ ಅನ್ನೋದು ಇನ್ನೊಂದು ಕಾವ್ಯ ಇದೆ, ಆ ಒಬ್ಬ ಯೋಗಿ ಬರ್ದಿರೋದು, ಪರಂಜ್ಯೋತಿ ಯತಿ ಅನ್ನೋ ಒಬ್ಬ ಯೋಗಿ ಬರ್ದಿರೋದು. ಅದು ವೇದಾಂತದ ಕೃತಿ ಅದು. ಆದ್ರಿಂದ ಅದೇ ಹೆಸರಿನಲ್ಲಿ ಕರೆಯೋದು ಬೇಡ ಅಂತ ಹೇಳಿ ಮೋಹಾನುಭವ ಮುಕರಂ, ಇದು ಶೃಂಗಾರ ಕಾವ್ಯ, ಜನ ಬರ್ದಿರೋ ಶೃಂಗಾರ ಕಾವ್ಯ. ಅದನ್ನ ಮುಂದಿನ ಸಲ ತಗೊಳ್ತೀನಿ ಸರ್. ನನಗೆ ಇಷ್ಟೊಂದು ಸಮಯ ಬೇಕಿತ್ತು. ಅನಂತನಾಥ ಪುರಾಣ, ಅನುಭವ ಮುಕರ, ಶಾಸನ ಮೂರನ್ನು ನಾನು ಮುಂದಿನ ಸಲ ನನಗೆ 35 ನಿಮಿಷ ಸಾಕು. ನೀವು ಮಾಡಿರೋದು ಸರಿಯಾಗೇ ಇದೆ. ನೀವು ಮಾಡಿರೋದನ್ನ ನಾನು ಇದು ಹೇಳ್ತಿಲ್ಲ, ಸುಮ್ನೆ ನೆನಪಿಸ್ಕೊಳ್ತಾ ಇದೀನಿ ಅಷ್ಟೇ. ಯಶೋಧರ ಚರಿತ್ರೆ ಬಗ್ಗೆ ಹೇಳಿದ್ದು ಬಹಳ ಸರಿ. ಯಾಕಂದ್ರೆ ಅವ್ರ ಅತ್ಯುತ್ತಮ ಕಾವ್ಯ ಅವ್ನು ಮಾಡಿರೋ ಮೂರಲ್ಲಿ ಬಹಳ ದೊಡ್ಡದು. ಆಮೇಲೆ ಅನಂತನಾಥ ಪುರಾಣದ ಬಗ್ಗೆನೂ ನಾವು ಹೆಚ್ಚು ಹೇಳಿ, ಆದ್ರೆ ಅವನ ಜನ್ಮದಿನವನ್ನ ಹೇಳಿದ್ರಿ, ವೈಶಾಖ ಕೃಷ್ಣ ಪಕ್ಷದ ತ್ರಯೋದಶಿಯಲ್ಲಿ ಅವನು ಹುಟ್ಟದ ಅಂತ. ಇನ್ನೇನು ಇವಾಗ ಶಿಶಿರ ಮಾಸ ಮುಗಿತಾ ಬಂತು, ಇನ್ನು ವಸಂತ. ಆಮೇಲೆ ವಸಂತ ಮಾಸದಲ್ಲಿ ವೈಶಾಖ ಮಾಸದಲ್ಲಿ ಬರುತ್ತೆ, ಜ್ಯೇಷ್ಠ ಚೈತ್ರ ವೈಶಾಖದಲ್ಲಿ ಬರುತ್ತೆ. 14ನೇ ತೀರ್ಥಂಕರ ಅವನು. ಈಗಿನ ಜೈನ ಧರ್ಮದಂತೆ ಈಗಿನ ಅವಸರ್ಪಿಣಿ ಯುಗದಲ್ಲಿ 14ನೇ ತೀರ್ಥಂಕರ ಅನಂತನಾಥ. ಅವನ ಚರಿತ್ರೆ ಬರೆದಿದ್ದಾರೆ. ಅವನು ಅಯೋಧ್ಯೆಯಲ್ಲೇ ಹುಟ್ಟಿದವನವನು, ರಾಜರ ಮಗನಾಗಿ. ಅವನೊಬ್ಬ ಜೀವನ್ ಮುಕ್ತನಾದ ವ್ಯಕ್ತಿ, ಅವನ ಬಗ್ಗೆನು ಬರ್ದಿದ್ದಾನೆ. ಇವರೆಲ್ಲ ಬರೆದಾಗೆ ಒಂದನ್ನ ನೀವು ಅದು ಪಂಪನ್ನು ಕೂಡ ಸ್ವಲ್ಪ ಕೋಟ್ ಮಾಡಿದ್ರಿ. ಇವನು ಜನನ ಒಂದು ಇದೇನು ಅಂತಂದ್ರೆ, ಇವನು ಕವಿ ಚಕ್ರವರ್ತಿ ಆದ, ಆದ್ರೆ ಅವನು ಕವಿ ರತ್ನತ್ರಯ ಆಗ್ಲಿಲ್ಲ. ರತ್ನತ್ರಯ ರತ್ನತ್ರಯನೂ ಆದ, ಕವಿ ಚಕ್ರವರ್ತಿ ಆದ, ಪೊನ್ನಾನು ಆದ. ಆದ್ರೆ ಪಂಪ ಕವಿ ಚಕ್ರವರ್ತಿ ಆಗ್ಲಿಲ್ಲ. ಈ ತರದೆಲ್ಲ ವಿಶೇಷಗಳೆಲ್ಲ ಇದೆ. ಆಮೇಲೆ ಇನ್ನೊಂದು ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ, ತುಪ್ಪೇರಿದ ದಪ್ಪಣದೊಳ್ ಪಜ್ಜಳಿದಲ್ಲಿ ಆಪದೆ ಪ್ರತಿಬಿಂಬಂ ಅಂತ ನಾವು ಮಾತನ್ನು ಹೇಳಿದ್ರೆ, ಅದು ಬಹಳ ಚರ್ಚೆ ಆಗಿರ್ತಕ್ಕಂಥ ವಿಷಯ. ತುಪ್ಪ ಬೆಳೆದ ಕನ್ನಡಿಯಲ್ಲಿ ಪ್ರತಿಬಿಂಬ ಬೆಳಗೋದಿಲ್ಲ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಅದಕ್ಕೆ ಬೇರೆ ಬೇರೆ ಅರ್ಥನ ವಿದ್ವಾಂಸರು ಅದನ್ನು ಕೊಟ್ಟಿದ್ದಾರೆ. ತುಪ್ಪನ ಯಾರು ಸಾಮಾನ್ಯ ಕನ್ನಡಿಗೆ ಬೆಳೆಯಲ್ಲ, ಎಣ್ಣೆ ಮಣಕ್ಕೂ ಒಳೆಯೋದಿಲ್ಲ, ಸಂದರ್ಭ ಇದೆ. ಒಂದ್ ನಿಮಿಷ ಚಂದ್ರಶೇಖರ್ ಸರ್, ಅದನ್ನ ತುಪ್ಪ ಅಂತಾನೆ ನೇರವಾಗಿ ಅರ್ಥ ತಗೊಳ್ಳದೆ ಜಿಡ್ಡು ಅಂತ ಅರ್ಥ ತಗೊಳ್ಳೋದು ಅಷ್ಟೇ. ಗೊತ್ತಾಯ್ತು, ಹೌದು. ಜಿಡ್ಡು ಅಂತ ತಗೊಂಡ್ರು ಕೂಡ ಬೇರೆ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ ಅಂತ ಹೇಳ್ತಾ ಇದೀನಿ. ಜಿಡ್ಡು ಅಂತ ತಗೊಳ್ಳೋದು ಸರಿ, ತಪ್ಪೇನಿಲ್ಲ, ಇದ್ರಲ್ಲಿ ತಪ್ಪು ಹೇಳ್ತಿಲ್ಲ. ವಿದ್ವಾಂಸಲ್ಲಿ ಹೇಗೆ ಚರ್ಚೆ ಆಯ್ತು ಅನ್ನೋದು ನಾನು ನೆನಪಿಸ್ಕೊತಾ ಇದ್ದೇನೆ ಅಷ್ಟೇ. ತಪ್ಪೇನಿಲ್ಲ. ತುಪ್ಪ ಅಂದ್ರೆ ಜಿಡ್ಡು ಅನ್ನೋ ಅರ್ಥನೇ. ಆದ್ರೆ ಇಲ್ಲಿ ತುಪ್ಪು ಅಂದ್ರೆ ಇದರಲ್ಲಿ ತುಪ್ಪು ಅಂದ್ರೆ ತುಕ್ಕು ಅನ್ನೋ ಅರ್ಥದಲ್ಲಿ. ತುಕ್ಕು ಹಿಡಿದಂತ ದರ್ಪಣಗಳು ಎಲ್ಲ ಅವಾಗ ಗಾಜಿನಲ್ಲಿ ಆಗ್ತಾ ಇರ್ಲಿಲ್ಲ ಆ ಕಾಲದಲ್ಲಿ. 12ನೇ ಶತಮಾನ ಆ ಕಾಲದಲ್ಲ ಗಾಜಿನಲ್ಲಿ ಆಗ್ತಾ ಇದ್ದಿದ್ದಲ್ಲ ದರ್ಪಣ, ಲೋಹದಲ್ಲಿ ಆಗ್ತಾ ಇತ್ತು. ಹಿತ್ತಾಳಿ ಮುಂತಾದ ಲೋಹಗಳನ್ನ ಚೆನ್ನಾಗಿ ಪಾಲಿಶ್ ಮಾಡಿ ದರ್ಪಣ ಮಾಡ್ತಿದ್ರು. ಅದಕ್ಕೆ ತುಕ್ಕು ಹಿಡಿತಾ ಇತ್ತು. ಆದ್ರಿಂದ ತುಪ್ಪೇರಿದ ಅಂದ್ರೆ ತುಕ್ಕು ಹಿಡಿದಂತ ಕನ್ನಡಿನ ಗಾಜಿನಲ್ಲಿ ಈಗಿನ ತರ ಮಾಡ್ತಿರ್ಲಿಲ್ಲ ಅನ್ನೋದು ವಿದ್ವಾಂಸರು ಮತ ಬಹಳ ವ್ಯಾಪಕವಾಗಿದ್ದಲ್ಲ ಚರ್ಚೆ ಆಗಿದೆ. ನೆನಪಕ್ಕೆ ಬಂತಷ್ಟೇ. ನಾನು ನೀವು ಹೇಳಿದ್ರಲ್ಲಿ ಯಾವ ತಪ್ಪನ್ನು ನಾನು ಹೇಳ್ತಿಲ್ಲ. ಆಮೇಲೆ ನನಗೆ ಈ ಜನನ ಮೋಹಾನುಭವ ಮುಕರಂ, ಅನುಭವ ಮುಕರಂ ಅಂತ ನೀವೇನ್ ಹೇಳಿದ್ರಿ, ಅದು ಮೋಹಾನುಭವ ಮುಕರದಲ್ಲಿ ಸ್ತ್ರೀಯರನ್ನು ಕಂಡ್ರೆ ಇವನಿಗೆ ಬಹಳ ಗೌರವ ಇದೆ. ಇದು ಶೃಂಗಾರ ಕಾವ್ಯ ಅಂತ ಹೇಳಿದ್ರು ಕೂಡ ಅಲ್ಲಿರೋದು ಶೃಂಗಾರಕ್ಕಿಂತ ಪ್ರೀತಿಯ ಒಂದು ಪ್ರೇಮದ ಅಥವಾ ಹೆಣ್ಣಿನ ಒಂದು ಹಿರಿಮೆಯನ್ನ ಅವನು ಬಣ್ಣಿಸಿದಾನೆ. ಒಲವಿನ ಬಲ, ಅನುರಾಗದ ಆನಂದ, ಇದನ್ನೆಲ್ಲ ಅವನು, ಹೆಣ್ಣಿನ ಅನಿವಾರ್ಯತೆ, ಅವಳ ಹಿರಿಮೆ ಎಲ್ಲವನ್ನ ಅವನು ವರ್ಣಿಸಿದಾನೆ. ಅದು ಶೃಂಗಾರ ಕಾವ್ಯದ ಸಾಮಾನ್ಯವಾಗಿ ಬೇರೆ ರೀತಿಯ ವರ್ಣನೆಗಳಿರುತ್ತೆ ಅಶ್ಲೀಲವಾಗಿ. ಆದ್ರೆ ಇದ್ರಲ್ಲಿ ಆ ಥರದ್ದು ಏನೂ ಇಲ್ಲ. ಇದು 2ನೇ ಶೃಂಗಾರ ಕಾವ್ಯ. ಇನ್ನೊಬ್ಬ ಚಂದ್ರಕವಿ ಇನ್ನೊಬ್ಬ ಶೃಂಗಾರ ಕಾವ್ಯ ಮೊಟ್ಟ ಮೊದಲನೇ ಬರದ. ಅದರಲ್ಲಿ ಒಂದೆರಡು ಮಾತುಗಳನ್ನ ಹೇಳಿದ ನನ್ನ ಸುಮ್ನೆ ನಿಮ್ಮ ಕೇಳಿದಾಗ ನೆನಪಿಗೆ ಬಂದಿದ್ದಷ್ಟೇ. ಯಾಕೆಂದ್ರೆ ಇದನ್ನ ಯಶೋಧರ ಚರಿತ್ರೆ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದೀರಾ. ತುಂಬಾ ಸಂತೋಷ ಆಗೋಯ್ತು ನನಗೆ ಅದನ್ನ ಹೇಳಿದ್ದಾಯ್ತು. ಇಲ್ಲಿ ನೋಡಿ, ಚುಂಬನ ಮನಿತ್ತು ಭಯಮಂ ಕಳೆದು ಕೂಡಲ್ ಕಮ್ಮು ನಿಭಕ ಆಗದಿದ್ದವರು ಉಂಟೆ ಅಂತಾರೆ. ಚುಂಬನ ಮನಿತ್ತು ಭಯಮಂ ಕಳೆದು ಕೂಡಲ್ ಕಮ್ಮುನಿಭ ಕಂಠೆಯೊಳಗ ಆಗದವರು ಉಂಟೆ ಅಂತ ಹೇಳ್ತಾನೆ. ಹೀಗೆ ಆಮೇಲೆ ಲಜ್ಜೆ, ಅನುರಾಗದ ದೃಷ್ಟಿಯಿಂದ ನೋಟ, ಇಂಪೆಸೆಯುವ ಮೆಲ್ನುಡಿಗಳಿಂದ ಅನನ್ಯ ವೃತ್ತಿಯಂ ಪುಟ್ಟಿಪ ನೇಹದ ಅಂಗನೆಗೆ ಸೋಲ್ವುದೇ ಪುಣ್ಯಂ ಅಂಬುಜಾನನೆ ಅಂತ ಹೇಳ್ತಾನೆ. ಅಂದ್ರೆ ಹೆಣ್ಣಿಗೆ ಸ್ನೇಹದಿಂದ, ಹೆಣ್ಣಿನ ಸ್ನೇಹಕ್ಕೆ ಸೋಲೋದೇನೆ ಒಂದು ಪುಣ್ಯ ಅಂಬುಜಾನನೆ ಅಂತ ಹೇಳ್ತಾನೆ. ಇದು ಶೃಂಗಾರ ಕಾವ್ಯ ಆದ್ರಿಂದ ಇದೆಲ್ಲ ಶೋಭಿಸುತ್ತೆ. ಅದ್ರ ಒಂದು ಕೊನೆಯಲ್ಲಿ ಒಂದು ಹೇಳ್ತಾನೆ, ಅದರಲ್ಲಿ ಆ ಶೃಂಗಾರ ಕಾವ್ಯದ ಕೊನೆಯಲ್ಲಿ, ಇದು
ಸೂರ್ಯಚಂದ್ರ ಇರೋವರೆಗೂ ಸ್ಥಿರ ಆಗಿರ್ಲಿ ಅನ್ನೋ ಆಶಯನ ವ್ಯಕ್ತಪಡಿಸ್ತಾನೆ. ಆದ್ರೆ ಸೂರ್ಯಚಂದ್ರ ಇರೋವರೆಗೂ ಇರುವಂತದ್ದು ಬಹುಶಃ ಅವನ ಕಾವ್ಯದಲ್ಲಿ ಯಶೋಧರ ಚರಿತ್ರೆನೇ ಹೊರತು ಈ ಶೃಂಗಾರ ಕಾವ್ಯ ಅಲ್ಲ. ಆ ಯಶೋಧರ ಚರಿತ್ರೆ ಬಹಳ ಚೆನ್ನಾಗಿ ಹೇಳಿದಿರ. ನಮ್ಮ ಗೆಳತಿಯರು ಕೆಲವರು ಸ್ನೇಹಿತರು ನಿರ್ಮಲಾ ಅವರು ಮಾತಾಡ್ತಾರೆ ಅನ್ಸುತ್ತೆ ನನಗೆ. ಮತ್ತೆ ನೀವು ನನ್ಗೆ ಇದರಲ್ಲಿ ವೇದಿಕೆಯಲ್ಲಿ ಚರ್ಚೆಗೆ ಸಿಗ್ತೀರಾ ಅಂತ ಭಾವಿಸ್ತೀನಿ ಸರ್. ಚಂದ್ರಶೇಖರ್ ಅವರೇ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೆ ನೀವು ಫಿಸಿಕ್ಸ್ ಓದ್ದವ್ರು ಅಂತ ಗೊತ್ತಾಗಲ್ಲ. ಇವಾಗ ನಿರ್ಮಲಾ ಅವ್ರು ಮಾತಾಡ್ಬೇಕು. ಮ್ಯಾಥಮೆಟಿಕ್ಸ್. ಓಕೆ ಮೇಡಮ್, ನನ್ನ ಹೆಸರು ಪ್ರಸನ್ನ ಕೇವಿ ಅಂತ ಹೇಳಿ. ಬಹಳ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್, ಬಹಳ ಸ್ಪಷ್ಟ. ನನಗೆ 2.5 ದಶಕಗಳ ಹಿಂದೆ ನಮ್ಮ ಕನ್ನಡ ಮೇಷ್ಟ್ರು ಹೇಳಿದ್ದು ನೆನಪಾಯ್ತು ಮೇಡಮ್. ನಿಜವಾಗ್ಲೂ ನೀವು ಬಹಳ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಹೇಳಿದ್ರಿ. ನಿಮಗೆ ಅನೇಕ ವಂದನೆಗಳು ಮೇಡಮ್. ಧನ್ಯವಾದಗಳು ಸರ್, ಬಹಳ ಸಂತೋಷ. ಸಂತೋಷ ಪ್ರಸನ್ನ ಅವರೇ. ನಿರ್ಮಲಾ ಅವ್ರು ಮಾತಾಡ್ಬೇಕು. ಓಕೆ, ಶೀಲಾ ಅರಕಲಗೂಡು ಅವ್ರು ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಗಿರ್ಜಾ ಅವರ ಮಾತುಗಳನ್ನ ಕೇಳ್ತಾ ನಾನು ಒಬ್ಬ ಟೀಚರ್ ಎದುರುಗಡೆ ಕುಳಿತಂತ ವಿದ್ಯಾರ್ಥಿನಿಯಾಗಿ ನಾನು ಕೂತ್ಕೊಂಡು ನಿಜವಾಗ್ಲೂ ಕೇಳ್ದೆ. ನಾನು ನಿಮ್ಮಂತ ಟೀಚರ್ ನನಗೆ ಕನ್ನಡ ಹೇಳ್ಕೊಡೋ ಹಾಗಿರ್ಬೇಕಿತ್ತು ಅಂತ. ನಿಮ್ಮ ವಿದ್ಯಾರ್ಥಿನಿಯರು ಬಹಳ ಪುಣ್ಯವಂತರು ಅನ್ನಿಸ್ತು. ಬಹಳ ಅದ್ಭುತವಾಗಿತ್ತು. ಬಹುಶಃ ಈ ಯಶೋಧರ ಚರಿತ್ರೆಯ ನಿಮ್ಮ ಈ ವಿವರವನ್ನಾಗ್ಲಿ, ಜನನ ಬಗ್ಗೆ ಆಗ್ಲಿ, ಇನ್ಯಾವತ್ತೂ ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿಯೋ ಹಾಗೆ ನೀವು ಮಾತಾಡಿದ್ರಿ. ತುಂಬಾ ಧನ್ಯವಾದಗಳು. ಹೆಚ್ಚು ಮಾತಾಡಲ್ಲ, ಪರ್ಸನಲ್ ಆಗಿ ಮಾತಾಡ್ತೀನಿ, ಟೈಮ್ ಆಗಿರೋದ್ರಿಂದ. ತುಂಬಾ ಥ್ಯಾಂಕ್ಸ್. ತುಂಬಾ ಇಷ್ಟ ಆಯ್ತು. ಧನ್ಯವಾದಗಳು ಶೀಲಾ. ತುಂಬಾ ಖುಷಿ ಆಯ್ತು ನೀವು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಥ್ಯಾಂಕ್ ಯು. ನನ್ನ ಅದೃಷ್ಟ ನಿಮ್ಮ ಮಾತು ಕೇಳಿಕೆ ಸಿಕ್ತು ನನಗೆ. ಥ್ಯಾಂಕ್ ಯು. ಶ್ರೀನಿವಾಸ್ ಅಂಬಾಲೆ ಅವರು ಕೈ ಎತ್ತಿದ್ರು, ನಿರ್ಮಲಾ ಅವ್ರ ಕೈ ಎತ್ತಿದ್ರು. ಶೀಲಾ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅರುಣಾ ಅವ್ರೇನಾದ್ರು ಮಾತಾಡೋದಿತ್ತ? ಇಲ್ಲ ಸರ್, ರಸಾಭಾಸ ಆಗುತ್ತೆ ನಾ ಮಾತಾಡೋದು. ತುಂಬಾ ಚೆನ್ನಾಗಿದೆ, ಅದರಲ್ಲೇ ಇದೀನಿ. ಉಳಿದವ್ರು ಮಾತಾಡಿ, ಆಮೇಲೆ ಮಾತಾಡ್ತೀನಿ. ಅರುಣ ಸರ್ ಹೇಳ್ರಿ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮಿಂದ. ಮೇಡಮ್, ನೀವು ಇವತ್ತು ಎಷ್ಟು ಒಳ್ಳೆಯ ರಸದ ಔತಣ ಬಡಿಸಿದ್ದೀರಿ ಅಂತಂದ್ರೆ, ಒಬ್ರು ಅದನ್ನ ಅಭಿನಯಿಸಿ ಕೂಡ ನಮ್ಮ ಈ ವೇದಿಕೆಯಲ್ಲಿ ತೋರಿಸಿದ್ರು. ಕೆಲವರೆಲ್ಲ ಅದನ್ನ ನೋಡಿರ್ಬೋದು. ಬಹಳ ಚೆನ್ನಾಗಿತ್ತದು ಇದಾಗಿ ಅಂತ. ಇದಕ್ಕೆ ನಾವು ಇನ್ನೇನು ಹೇಳಕ್ಕಾಗೋದಿಲ್ಲ. ನೀವು ಹೇಳಿದಂಥದ್ದು ಅಷ್ಟು ಕೂಡ ಮತ್ತೊಮ್ಮೆ ನಾವು ಅದನ್ನು ವಿಚಾರ ಮಾಡಲೇಬೇಕಾಗುತ್ತೆ. ಅಮೃತಮತಿ ಹಾಗೆ ಯಾಕೆ ಮಾಡಿದ್ಲು ಅನ್ನೋದು ಅನೇಕ ರೀತಿಯ ಬೇರೆ ಬೇರೆಯ ವಿಚಾರಗಳು ಬೇರೆಯವ್ರು ಮಾತಾಡಿದ್ದಾರೆ. ಆದರೆ ನೀವು ಹೇಳಿದ್ದು ಸಮಗ್ರವಾಗಿತ್ತು, ಬಹಳ ಚೆನ್ನಾಗಿತ್ತು. ಎಲ್ಲದೂ ಕೂಡ ಒಂದು ಪ್ರಶ್ನೆ ನಮ್ಮಲ್ಲಿ ಉಳಿಯೋದೇನು ಅಂತಂದ್ರೆ, ಜೈನ ಧರ್ಮ ಅಂತ ಹೇಳಿ ಜನ ಅಷ್ಟೆಲ್ಲ ಬರೆದು ಯಶೋಧರನ ಕೈಯಲ್ಲಿ ತಾಯಿಗೆ ಹೇಳಿಸೋದು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು ಕೂಡ, ಅವರು ಬೇರೆ ಬೇರೆಯ ಜನ್ಮಾಂತರದಲ್ಲಿ ಹುಟ್ಟಿದಾಗ ಅವರ ಮಕ್ಕಳು ಅದನ್ನ ಯಾತಕ್ಕೆ ಬಲಿ ಕೊಟ್ರು, ಅದನ್ನು ಯಾಕೆ ಬಲಿ ಕೊಡೋ ಹಾಗೆ ಮಾಡ್ದ ಅನ್ನೋದು ಒಂದಿದು. ಅದಕ್ಕೆ ಕೆಲವರು ಒಬ್ರು ಹೇಳಿದ್ದೇನು ಅಂತಂದ್ರೆ, ಅದಕ್ಕೆ ಹಿಂದೆ ಭಾಗವತದಲ್ಲೇ ಉತ್ತರ ಇದೆ. ನಮ್ಮ ವಿಷ್ಣುವಿನ ಅಕ್ಕಪಕ್ಕದಲ್ಲಿ ದ್ವಾರಪಾಲಕರಾಗಿದ್ದವರು ಶಾಪದಿಂದ 3 ರೀತಿ ಹುಟ್ಟಿ ಮತ್ತೆ ವಿಷ್ಣುವಿಂದಲೇ ಹತರ ಆಗೋ ತರ ಇವ್ರನ್ನೂ ಕೂಡ ಒಂದು ತರ ಮಾಡಿರ್ಬೋದೇನೋ ಹಾಗೆ ಅಂತ. ಆದ್ರೆ ಅದೊಂದು ಜೈನ ಕಾವ್ಯ ಓದಿದಾಗ ಅವ್ರ ನ್ಯಾತಕ್ಕೆ ಮಕ್ಕಳು ಅವ್ರನ್ನ ಬಲಿ ಕೊಟ್ಟರು ಅನ್ನೋದು ಒಂದು ರೀತಿ ಬರುತ್ತೆ. ಅದಕ್ಕೆ ಬೇರೆ ಬೇರೆ ವಿವರಗಳು ಇದೆ. ಅದು ಅರುಣ ಸರ್, ನನ್ಗೆ ನಿಜವಾಗ್ಲೂ ನೀವ್ ಕೇಳಿದ್ದು ತುಂಬಾ ಮುಖ್ಯವಾದಂತ ಪ್ರಶ್ನೆ ಎತ್ತಿದ್ರಿ. ನಾನು ಜನಾರ್ದನ್ ತುಂಗಾ ಸರ್ಗೆ ಮೆಸೇಜ್ ಮಾಡ್ಬಿಟ್ಟು, ನಾನು ಇಲ್ಲಿ ಅದೇ ಪ್ರಸ್ತುತ ಮಾಡಕ್ ಮುಂಚೆ ಈಗ ಒಂದು 4-5 ದಿವಸದಿಂದ ನನ್ನ ಅನುಮಾನ ವ್ಯಕ್ತಪಡಿಸ್ದೆ. ಅಂದ್ರೆ ಇಲ್ಲಿ ಯಶೋಮತಿ ಏನೇನ್ ಮಾಡ್ತಾನೆ ಅಂದ್ರೆ, ಕೋಣದ ಮಾಂಸವನ್ನ ಕಡಿದು ಅಮೃತಮತಿಗೆ ಕಳಿಸ್ತಾನಂತೆ. ಆಮೇಲೆ ಪುರೋಹಿತರು ಅಲ್ಲಿ ಬಂದವರಿಗೆ ಬೇರೆ ಬೇರೆ ಜನ್ಮಗಳಲ್ಲಿ ಹುಟ್ಟಿದ ಈ ತಾಯಿ ಮಕ್ಕಳನ್ನೇ ಬೇರೆ ಬೇರೆ ಪ್ರಾಣಿಗಳಾಗೆ ಹುಡ್ತಾರಲ್ಲ, ಅವ್ರನ್ನೇ ಕತ್ತರಿಸಿ ಯಶೋಧರನ ತಿಥಿಗೆ ಶಾಂತಿಗೆ ಅಂತ
ಇಡ್ತಾರೆ ಅಂತ ಅಂದಾಗ ಇದನ್ನೆಲ್ಲ ಓದ್ಬಿಟ್ಟು ಬೇಜಾರಾಯ್ತು. ಜನಾರ್ದನ್ ತುಂಗ ಅವ್ರನ್ನ ಕೇಳಿದೆ. ಈಗ ಇವಳು ಕೂಡ ಚಂದ್ರಮತಿನೂ ಕೂಡ ಹಿಂಸೆಗೆ ಅವಳು ಅನುವಾಗ್ತಾಳೆ. ಅದಕ್ಕೆ ಅಲ್ಲ ಸರ್, ಜೈನ ಧರ್ಮದವರು ಇವ್ರು ಹೇಗೆ ಇಷ್ಟು ಹಿಂಸೆ ಮಾಡೋದಕ್ಕೆ ಯಶೋಮತಿ ಅಂತೂ ಎಷ್ಟು ಸಲ ಬೇಟೆಗೆ ಹೋಗ್ತಾನೆ ಕೇಳಿದಾಗ ಅವರು ಬಹುಶಃ ಆಗ ಅವ್ರು ಜೈನ ಧರ್ಮವನ್ನ ಸ್ವೀಕಾರ ಮಾಡಿರ್ಲಿಲ್ಲ. ಜೈನ ದೀಕ್ಷೆಯನ್ನ ಆಮೇಲೆ ತಗೊಂಡ ಅವನು. ಯಾಕೆಂದ್ರೆ ಒಂದೇ ಕುಟುಂಬದಲ್ಲಿ ಒಬ್ರು ಹಿಂಸಾತ್ಮಕವಾಗಿರ್ತಿದ್ರು, ಇನ್ನೊಬ್ರು ಅಹಿಂಸಾತ್ಮಕ ಮನೋಭಾವದಿಂದ ಇರ್ತಾ ಇದ್ರು, ಮತ್ತೆ ಬೇರೆ ಬೇರೆ ಧರ್ಮಗಳನ್ನ ಅನುಸರಿಸ್ತಾ ಇದ್ರು ಒಂದೇ ಮನೆಯಲ್ಲಿ. ನನಗೂ ಕೂಡ ನಾನ್ ಮತ್ತೆ ಅದೇ ತರ ಯೋಚನೆ ಮಾಡಿದ್ದೆ. ಜನಾರ್ದನ್ ತುಂಗ ಅವರು ಆ ತರ ಒಂದು ಪರಿಹಾರವನ್ನ ಕೊಟ್ರು ನನ್ನ ಮನಸ್ಸಿನಲ್ಲಿ ಹುಟ್ಟಿದಂತ ಇದಕ್ಕೆ. ಹೌದು, ಅದು ಕೂಡ ಒಂದು ಬಹಳ ದೊಡ್ಡ ಲೇಖನಗಳೇ ನಾನೆಲ್ಲ ನೋಡಿದ ಜ್ಞಾಪಕ ನನಗೆ. ಅದು ಬೇರೆ ಬೇರೆ ಧರ್ಮವನ್ನ ಆಚರಿಸ್ತಾ ಇದ್ರು ಅನ್ನೋ ತೋರಿಸುವಾಗ ಇವರು ಜೈನ ಕಾವ್ಯ ಬರೆದಿರೋದ್ರಿಂದ ಜೈನ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೆ ಏನ್ ಬೇಕೋ ಅದಕ್ಕೆ ಸೂಕ್ತವಾಗಿ ಉಳಿದಂತಹ ಧರ್ಮದ ಕೆಲವು ಆಚರಣೆಗಳನ್ನ ತಂದು ಅವುಗಳ ಬಗ್ಗೆ ಹೋಲಿಕೆ ತಂದು ಜನಗಳಿಗೆ ನೀವೇ ನಿರ್ಧಾರ ಮಾಡಿ ಅಂತ ಬಿಟ್ಟ ಹಾಗೆ ಕಾಣಿಸುತ್ತೆ ಅನ್ನೋದು ಕೂಡ ಒಂದು ಇದು. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಬಹಳ ಧನ್ಯವಾದ. ವಿಚಾರಗಳು ಬರುತ್ತೆ ಸರ್, ಎಷ್ಟು ಚಿಂತನೆಗಳು ಹುಟ್ಟುತ್ತೆ ಮನಸ್ಸಿನಲ್ಲಿ. ಕರೆಕ್ಟ್ ಮೇಡಮ್, ಹೌದು ಹೌದು. ಅದೇ ಬಹಳ ಎಲ್ಲಿವರೆಗೂ ಅಂತಂದ್ರೆ ಇವತ್ತಿನ ದಿನ ಕೂಡ ಅಮೃತಮತಿ ಮೇಲೆ ಪಿಕ್ಚರ್ ತೆಗೆದು ದುಡ್ಡು ಮಾಡುವಂತಹ ಪರಿಸ್ಥಿತಿ ಇವತ್ತಿನ ದಿನಾನೂ ಇದೆ. ಹಾಗಾಗಿ ಅವಳ ಪ್ರೀತಿನ ಮೆಚ್ಕೊಳ್ಳೇಬೇಕಲ್ಲ ಒಂದ್ ಹಂತದಲ್ಲಿ. ಏನೋ ಬಿಟ್ಬಿಡೋದಿಲ್ಲ, ಬದಗನನ್ನ ಅಸಹ್ಯ ಅಂತ ಬಿಟ್ಬಿಡೋದಿಲ್ಲ. ಕೊನೆವರೆಗೂ ಇದ್ದು ಮೈಯೆಲ್ಲಾ ಉಳಿದು ಹೋಗೋವರೆಗೂ ಅವನು ಬಿಡೋದಿಲ್ಲ. ಅದರಿಂದ ಅವಳ ಪ್ರೀತಿಗೆ ಆಶ್ಚರ್ಯ ಆಗುತ್ತೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇವಾಗ ಉಮಾದೇವಿ ಅವರು ಮಾತಾಡ್ಬೇಕು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ನಾವು ಓದುವಾಗ ಯಶೋಧ ಚರಿತೆ ಇದೆ ಅಂತ ಓದಿ ಜನರ ಬಗ್ಗೆ ತಿಳ್ಕೊಂಡಿದ್ವಿ, ಆದ್ರೆ ಕತೆ ಪೂರ್ತಿ ನನಗೆ ಗೊತ್ತಿರಲಿಲ್ಲ. ಇಂದು ಒಂದು ಚಲನಚಿತ್ರ ನೋಡಿದಷ್ಟು ಖುಷಿ ಆಯ್ತು ನಮಗೆ. ಅಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕಣ್ಮುಂದೆ ಬಂದ್ವು. ಅವ್ರ ರಾಜ, ಅವಳು ಫ್ರೆಂಡು ಎಲ್ಲಾನು ನಮ್ಗೆ ಚಲನಚಿತ್ರ ನೋಡ್ತಾ ಇದೀವಿ ಅನ್ನೋ ನೀವು ಅಷ್ಟು ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ನಿಜವಾಗಿ ಮೇಡಮ್, ಶೀಲಾ ಮೇಡಮ್ ಹೇಳ್ದಂಗೆ ನಿಮ್ಮ ಶಿಷ್ಯರಾದವರು ವಿದ್ಯಾರ್ಥಿಗಳು ಬಹಳ ಪುಣ್ಯವಂತರು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮೇಡಮ್, ಅವಳು ಅಮೃತಾವತಿ ಮೋಸ್ಟ್ಲಿ ತನಗೆ ಇದ್ದಂತ ಸಂಗೀತ ಪ್ರೀತಿಗೆ ಆ ರೀತಿ ಮಾಡದ್ಲೇನೋ ಅಂತ ಹೇಳ್ತೀನಿ ಮೇಡಮ್. ಅದಕ್ಕೆ ಕಾಮಕ್ಕಾಗಿ ಮಾಡಿಲ್ಲ, ತನ್ನ ಸಂಗೀತ ತೃಪ್ತಿಗೋಸ್ಕರ ಮಾಡಿರ್ಬೋದು ಅಂತ ಆ ರೀತಿ ನಾನ್ ತಿಳ್ಕೊಂಡಿದ್ದೀನಿ ಮೇಡಮ್. ಸಂಗೀತ ಪ್ರೀತಿಯಾಗೆ ಉಳಿದೇನೆ, ಅದು ಹಾಡ್ದವನ್ ಮೇಲಿನ ಮೋಹ ಆಗುತ್ತಲ್ಲ, ಅದೇ ನಿಜವಾಗ್ಲೂ ನೀವು ಹೇಳೋದು ತುಂಬಾ ಇವತ್ತಿಗೂ ಕೂಡ ಚರ್ಚೆ ಆಗ್ತಿರೋ ಪಾತ್ರ ಅಂದ್ರೆ ಕಾವ್ಯ ಲೋಕದಲ್ಲಿ ಅಮೃತಮತಿ ಇದು. ಹೌದು ಮತ್ತೆ ಏನೇ ಜೀವದಯೆ ಉದ್ದೇಶದಿಂದ ಜನ ಬರೆದ್ರು ಅದನ್ನ ಎತ್ತಿ ಹಿಡಿದ್ರು. ಇವತ್ತಿಗೂ ಅಮೃತಮತಿಯ ಲೌಕಿಕ ವಿಚಾರದ ಬಗ್ಗೆನೆ, ಕೌಟುಂಬಿಕ ವೈಪರೀತ್ಯಗಳನ್ನ, ಗಂಡು ಹೆಣ್ಣಿನ ನಡುವಣ ವಿಚಿತ್ರ ಪ್ರೇಮ ವೈಪರೀತ್ಯಗಳು, ಕೌಟುಂಬಿಕ ವಿಪರ್ಯಾಸ, ಇವೆಲ್ಲ ಅಲ್ಲಿ ನಮಗೆ ಸಿಗುತ್ತೆ. ಅವನಷ್ಟು ಹಿಂಸೆ ಕೊಟ್ರು ಸಹಿತ ಅವಳು ಮತ್ತೆ ಮತ್ತೆ ಅವನಲ್ಲೇ ಹೋಗಿ ಆ ಸಂಗೀತಕ್ಕೋಸ್ಕರ ಹೋಗ್ತಾಳೆ ಅಂದಾಗ ಆ ರೀತಿ ಅವಳ ಸಂಗೀತ ಪ್ರೇಮಿ ಆಗಿದ್ದಕ್ಕೆ ಹಂಗ್ ಮಾಡಿರ್ಬೋದೇನೋ ಅಂತ ಒಂದು ಭಾವನೆ ಮೇಡಮ್. ಹೌದು ಹೌದು, ಅದೇ ಅವನನ್ನ ಬದಗನಿಗೆ ಒಂದು ಪ್ಲಸ್ ಪಾಯಿಂಟ್, ಅದೊಂದೇ ಅವನನ್ನು ಪ್ರಶಂಸೋದು. ಧನ್ಯವಾದಗಳು. ಧನ್ಯವಾದಗಳು ಉಮಾ ಅವರೇ. ಇನ್ಯಾರಾದ್ರೂ ಮಾತಾಡೋದಿತ್ತ? ನಾನು ರವಿ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ರವಿ ಸರ್ ಹೇಳಿ. ಏನಿಲ್ಲ ಮೇಡಮ್, ನಮ್ಮನ್ನೆಲ್ಲ ಸುಮಾರು 45 ವರ್ಷ ಹಿಂದೆ ತಗೊಂಡು ಹೋಗ್ಬಿಟ್ರಿ ನೀವು. ನಮಗೆ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ನಲ್ಲಿ ಶ್ರೀನಿವಾಸನ್ ಅಂತ ಹೇಳಿ ಒಬ್ಬ ಕನ್ನಡ ಪ್ರೊಫೆಸರ್ ಈ ಯಶೋಧರ ಚರಿತ್ರೆಯನ್ನ ಹೇಳ್ಕೊಟ್ಟಿದ್ರು. ಬಹಳ ಚೆನ್ನಾಗಿ ಪಾಠ ಮಾಡೋರು ಅವರು. ಅದು ಇವತ್ತು ಮತ್ತೆ ನಾನು ಮರುಕರಳಿಸಿದೆ. ನನಗೆ ಬಹಳ ಸಂತೋಷ ಆಯ್ತು. ನಿಮ್ಮ ಆ ಪಾಂಡಿತ್ಯ, ನೀವು ಹೇಳುವಂತಹ ರೀತಿ, ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ನಿಮ್ಮ ಎಲ್ಲವನ್ನು ಧಾರೆ ಎರೆದುಕೊಡ್ತಕ್ಕಂತಹ ಒಂದು ಮನೋಭಾವ, ಇವೆಲ್ಲ ಕನ್ನಡ ಉಳಿಯಕ್ಕೆ, ಕನ್ನಡ ಬೆಳೆಯಕ್ಕೆ ಬಹಳ ಸಹಕಾರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ತಮಗೆ ಧನ್ಯವಾದಗಳು. ಧನ್ಯವಾದಗಳು ರವಿ ಸರ್. ಧನ್ಯವಾದ ರವಿ. ಶ್ರವಣಕುಮಾರಿ ಅವರು ಮಾತಾಡ್ಬೇಕು. ಅಭಿನಂದನೆಗಳು ಗಿರಿಜಾ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ನನಗೆ
ನಮ್ಮ ಕಾಲೇಜ್ ಡೇಸ್ 79, 78 ಇದರಲ್ಲಿ ನನ್ಗೆ ಇದಿತ್ತು ಯಶೋಧರ ಚರಿತೆ ನಮ್ಗೆ ಭಾಗ. ನೆನ್ಪಿತ್ತಾ ನಿಮ್ಗೆ? ಯಾಕೆ ಯಾಕೋ ಗೊತ್ತಿಲ್ಲ, ಈ ಜನನ ಯಶೋಧರ ಚರಿತೆ ಅದ್ರ ಬಗ್ಗೆ ಆಗಾಗ ಏನೋ ಒಂದನ್ನ ಓದೋದು, ಏನೋ ಒಂದನ್ನ ಕೇಳೋದು. ಅಮೃತಮತಿ ಯಾವತ್ತೂ ಸಾಯದೇ ಇಲ್ಲ ಕಾವ್ಯ ಪ್ರಪಂಚದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಅವಳು ಸದಾ ಇರ್ತಾಳೆ, ಬರೀ ಕಾವ್ಯ ಪ್ರಪಂಚದಲ್ಲ, ಜೀವನದಲ್ಲೂ ಹಲವು ಸಲ ನಾವು ಈ ಅಮೃತಮತಿಯರನ್ನ ನೋಡ್ತಾ ಇರ್ತೀವಿ. ಯಾವುದೋ ಮೋಹಕ್ಕೊಳಗಾಗೋದು, ಅದರಿಂದ ಆಗೋ ಮುಂದೆ ಏನಾಗ್ಬೋದು, ಎಲ್ಲಿ ಧುಮುಕಿದ್ವಿ ನಾವು ಅನ್ನೋದೇ ಗೊತ್ತಾಗದೆ ಇರೋ ಹಾಗೆ ಒಳ್ಳೆ ವಿಚಾರ ಹೇಳ್ತಾ ಇರೋದು, ಒಳ್ಳೆ ವಿಚಾರ. ಆತರ ಈ ಅಮೃತಮತಿಯರ ಒಂದು ಮತಿ ಸುಮಾರಾಗಿ ನಮ್ಗೆ ಎಲ್ಲ ಕಡೆನೂ ಕಾಣಿಸ್ತಾ ಇರುತ್ತೆ. ಮತ್ತೆ ಈ ವರ್ಷ 10ನೇ ಕ್ಲಾಸ್ ನನ್ನ ಮೊಮ್ಮಗ CBSE ಓದ್ತಿರೋನ್ಗೆ ಆ ಚಂಡಮಾರಿ ದೇವಿ ಇದೆ, ಇವ್ರು ಬರ್ತಾರಲ್ಲ ಮಕ್ಕಳಿಬ್ರು, ಅವ್ರಿಬ್ರದ್ದು ಪಾಠ ನಾನೇ ಹೇಳ್ಕೊಟ್ಟೆ ಕುತ್ಕೊಂಡು. ಅವನು ಇದೆ ಅವ್ರಿಗೆಲ್ಲ ಸ್ವಲ್ಪ ಈ ಹಳೆಗನ್ನಡ ಕಷ್ಟ ಆಗತ್ತಲ್ಲ, ಹಳೆಗನ್ನಡ ತಿಳಿದ್ರೆ ಬರ್ತಾನೆ ಇಲ್ಲಿ ಬನ್ನಿ. ಒಂದೊಂದ್ ಪದ್ಯ ಸರಳವಾಗಿದೆ, ಒಂದೊಂದ್ ಸ್ವಲ್ಪ ಕಷ್ಟವಾಗಿದೆ. ಅದನ್ನ ಅವಾಗ ಕುತ್ಕೊಂಡು ನಾನೇ ಹೇಳ್ಕೊಟ್ಟೆ. ಅವಾಗ ಈ ಕತೆ ಗೊತ್ತಿರ್ಲಿಲ್ಲ ನಂಗೆ, ಈ ಚಂಡಮಾರಿ ದೇವಿದು ಇದು ಗೊತ್ತಿರ್ಲಿಲ್ಲ. ಯಶೋಧರ ರಾಜನಿಂದ ಹಿಡಿದು ಅಮೃತಮತಿ ಇದ್ರದ್ದು ತನಕ ಅವನು ಆ ಹೂವಿನಿಂದ ಹೊಡೆದಾಗ ಅವಳು ಮೂರ್ಛೆ ಬಿಡೋದು, ಅವಾಗ ಅವ್ನು ಇದ್ ಮಾಡ್ಕೊಳ್ಳೋದು ಅಲ್ಲಿದು. ಆಮೇಲೆ ಸುಧಾದಲ್ಲಿ ಬಹಳ ಹಿಂದೆ ಇದೊಂದ್ಸಲ ಬಂದಿತ್ತು, ಒಂದು ಮಕ್ಕಳ ವಿಭಾಗದಲ್ಲೇನೆ ಒಂದು 4-5 ವಾರನೇ ಅದ ಒಂದು ಧಾರಾವಾಹಿ ತರ ಹಾಕಿದ್ರ ಏನೋ ಗೊತ್ತಿಲ್ಲ ನಂಗೆ. ಬಟ್ ಅದನ್ನ ಓದ್ದಂಗ್ ಜ್ಞಾಪಕ ಇದೆ, ನಾ ತುಂಬಾ ಚಿಕ್ಕವಳಿರ್ಬೇಕಾದ್ರೆ. ಆಮೇಲೆ ನಾವು ಅದನ್ನ ಕಾಲೇಜಲ್ಲಿ ಓದಿದ್ವಿ. ಆಮೇಲೆ ಈಗ್ಲೂ ಅಷ್ಟೇ ಯಾವ್ದೋ ಒಂದು ಪ್ರಸಂಗದಲ್ಲಿ ಈ ಅಮೃತವತಿ ಬಹಳ ನೆನಪಿಗೆ ಬರ್ತಾಳೆ. ಇವತ್ತು ಅದಕ್ಕೆ ನೀವು ಜನನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ ತಕ್ಷಣ ನಾನು ಮಿಕ್ಕಿದೆಲ್ಲಾನು ಪಕ್ಕಕ್ಕಿಟ್ಟು ಈ ಸಮಯ ನಾನು ಇನ್ನೇನು ಮಾಡಲ್ಲ, ಅದ್ರ ಬಗ್ಗೆ ಕೇಳಿಸ್ಕೋಬೇಕು ಅಂತಾನೆ ಕುತ್ಕೊಂಡೆ. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ನನ್ಗೂ ಬಹಳ ಪೂರ್ವಕ ಧನ್ಯವಾದಗಳು ಗೆಳತಿ. ನಿಮಗೆ ಪೂರ್ವಕವಾದಂತಹ ಒಂದು ಧನ್ಯವಾದಗಳು, ಹಾಗೆ ಅಭಿನಂದನೆಗಳು. ಇದೇ ತರ ನನಗೆ ಜನನ್ ಬಗ್ಗೆ ಇನ್ಯಾವ್ದಾರು ಏನಾದ್ರು ಕೇಳ್ಬೇಕು ಅನ್ಸಿದ್ರೆ ನಿಮ್ಗೆ ಸೀದಾ ಫೋನ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು ಈಗ. ಖಂಡಿತ ಮಾಡಿ. ನನಗೆ ಸಮಯ ತಗೊಂಡ್ಬಿಡ್ತೇನೋ ಅಂತ ಇನ್ನೊಂದ್ ಸ್ವಲ್ಪ ಅಂಶಗಳು ಕೊನೆಯಲ್ಲಿ ಸುಮ್ಮನೆ ಅದೇ ಗಂಡು ಹೆಣ್ಣುಗಳ ನಡುವಣ ಪ್ರೇಮದ ವೈಪರೀತ್ಯಗಳಲ್ಲಿ ಬಂದಿದೆ. ಒಂದು ಇದನ್ನ ಒಂದು ಲೇಖನವಾಗಿ ಮಾಡಿ ನೀವು ಒಂದು ಲೇಖನ ಮಾಲೆ ತರ ನೀವು ಯಾಕೆ ನಮ್ ವೇದಿಕೆನಲ್ಲಿ ಹಾಕ್ಬಾರ್ದು ಅಂತ ಹೇಳಿ ಮಾಡಿ. ಒಂಥರ ನಮ್ಗುನು ಹಳೆಯ ಒಂದು ಕವಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ನಾವ್ ಏನೇ ಇಲ್ಲೋ ಓದಿರ್ತೀವಿ ಅಂದ್ರೂ ಒಂದ್ ವ್ಯವಸ್ಥಿತವಾಗಿ ಇದಾಗಿರೋ ಅದರಲ್ಲೂ ಅವಳ ಬಗ್ಗೆ ಇರೋ ಚರ್ಚೆ ಸಾಕಷ್ಟು ನಡೀತಾ ಇದೆ ಇವತ್ತು ಕೂಡ. ಅದನ್ನ ರಾಗಾಂಧತೆ ಅಂತ ತುಂಬಾ ಚೆನ್ನಾಗಿ ಕರೆದಿದ್ದಾರೆ. ಹೌದು, ನಾನೇ ಹೇಳ್ತಲ್ಲ, ಎಷ್ಟು ಅದ್ ಮುಂದೆ ಏನ್ ಆಗ್ಬೋದು ಅನ್ನೋದನ್ನೇ ಇದನ್ ಮಾಡ್ಕೊಳ್ದೆ ಹೋಗಿ ಬೀಳೋ ಅಂತ ಇದನ್ನ ನಿಜ ಜೀವನದಲ್ಲಿ ಕೂಡ ನೋಡ್ತಾ ಇರ್ತೀವಿ. ಅಮೃತಮತಿ ಯಾವತ್ತೂ ಜೀವಂತವಾಗೇ ಇರ್ತಾಳೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು ಶ್ರವಣ ಕುಮಾರಿ ಅವರೇ. ನೀವು ಯಶೋಧರ ಚರಿತೆ ಮ್ಯಾಚ್ ಮಾಡೋ ಅಂತ ಒಂದು ಕಥೆನ್ ಬರೀರಿ, ನಾವು ಓದ್ತೀವಿ. ಲೀಲಾ ವಾಸುದೇವ್ ಅವರು ಪ್ರಿನ್ಸಿಪಾಲ್ರು, ಮಲ್ಲೇಶ್ವರದಲ್ಲಿ ಪ್ರಿನ್ಸಿಪಾಲ್ರವರು, ಇವಾಗ ರಿಟೈರ್ಡ್. ಲೀಲಾ ವಾಸುದೇವ್ ಅವರು ಮಾತಾಡ್ಬೇಕು. ನಾನು ಇದರಲ್ಲಿ ಲೇಖಿಕ ಎಲ್ಲೆಲ್ಲೋ ನಿಮ್ಮ ಹೆಸರು ಆಗಾಗ ಕೇಳ್ತಾ ಇರ್ತೇನೆ ನಾನು. ಗಂಟ್ಲು ಚೆನ್ನಾಗಿಲ್ಲ, ಹುಷಾರಿಲ್ಲ, ಅದಕ್ಕೇನು ತಿಳ್ಕೊಬೇಡಿ. ನಾನು ಶಾಸಕಾಸ ವೇದಿಕೆಯಲ್ಲಿ ಇದ್ದೀನಿ, ಶಾಸಕಾಸ ವೇದಿಕೆಯಲ್ಲಿ ಇದ್ದೀನಿ. ಕನ್ನಡ ಇದು ಲೇಖಕರ ಸಂಘದಲ್ಲೂ ಇದ್ದೀನಿ. ನನಗೆ ಕನ್ನಡ ಓದ್ಲಿಲ್ವಾ ಲ್ಯಾಂಗ್ವೇಜ್ ಅನ್ನೋ ನೋವು ಇದೆ ಇವಾಗ ಮನ್ಸಲ್ಲಿ. ಕನ್ನಡ ಲ್ಯಾಂಗ್ವೇಜ್ ಆಪ್ಷನಲ್ಲೋ ಏನೋ ಒಂದು ರೂಪದಲ್ಲಿ ನಾನು ಓದಿರ್ಬೇಕಾಗಿತ್ತು ಅನ್ನೋ ಒಂದು ನೋವು ನನ್ನ ಮನ್ಸಲ್ಲಿ. ನಿಮ್ಮ ಭಾಷಣದಲ್ಲೇ ನಾನು ಪೂರ್ತಿ ಮುಳುಗೋಗಿದ್ದೀನಿ. ನಂಗೆ ಮಾತಾಡಕ್ ಕೂಡ ಏನ್ ಮಾತಾಡ್ಬೇಕು ಇನ್ನು ಮನನ ಮಾಡ್ಕೋತಾನೆ ಇದ್ದೀನಿ. ಇನ್ನು ಆದ್ರೆ ಆ ಗುಂಗಿಂದ ಹೊರಗ್ ಬಂದಿಲ್ಲ, ನಿಮ್ ಭಾಷಣದಿಂದ ಹೊರಗ್ ಬಂದಿಲ್ಲ. ನಾನು ಇನ್ನು ಪೂರ್ತಿ ಮೈ ಮರ್ತು ಕೇಳಿಸ್ಕೊಂಡ್ಬಿಟ್ಟಿದೀನಿ. ಅದ್ರಿಂದ ಅದನ್ನೇ ಇವತ್ತೆಲ್ಲ ಮನನ ಮಾಡ್ಕೋತಲ್ಲೇ ಇರ್ತೀನಿ. ಇಷ್ಟು ಕನ್ನಡ ಅನ್ನೋದು ಇನ್ ಎಷ್ಟ್ರವರೆಗಿದೆ ಅಂದ್ರೆ ನಾನು ಈಗ ಸಾಸಕಾಸ ವೇದಿಕೆಗೆ ಬಂದ್ಮೇಲೆ ಚುರ್ಚುರಾಗಿ ಅದನ್ನ ಅನುಭವಿಸ್ತಾ ಅದನ್ನ ಕಲಿತಾ ಬರ್ತಾ ಇದ್ದೀನಿ. ಮಾತೃಭಾಷೆ
ಮಾತಾಡೋದು ಓದೋದು ಬರೆಯೋದೆಲ್ಲ ಬರೆಯಕ್ಕೆಲ್ಲ ಓದಕ್ಕೆಲ್ಲ ಬರುತ್ತೆ, ಬಟ್ ಆ ಲ್ಯಾಂಗ್ವೇಜ್ ಓದಿರೋರಿಗೆ ಅದು ಚೆನ್ನಾಗಿ ಬರೋದು. ನಾವು ಮಾತಾಡೋ ತರ ಬರಿತೀವಿ ಅಷ್ಟೇ, ಅದರದ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಬರಲ್ವಲ್ಲ. ಕನ್ನಡ ಲ್ಯಾಂಗ್ವೇಜ್ ಆಗಿಯೂ ನೀವು ಓದಿಲ್ದೇ ಇದ್ರೆ ನಿಮಗೆ ಅದರದ್ದು ಬ್ಯಾಕ್ ಗ್ರೌಂಡು ಗ್ರಾಮರು ಅದೆಲ್ಲ ಏನು ನಾಲೆಡ್ಜೇ ಇರಲ್ಲ. ಕನ್ನಡ ಬರುತ್ತೆ ಅಷ್ಟೇ. ಮಾತಾಡೋ ತರ ಬರುತ್ತೆ ಅಷ್ಟೇ. ಆದ್ರೆ ನಿಮ್ ಭಾಷಣ ಕೇಳಿಸ್ಕೊಳ್ತಿದ್ರೆ ನನ್ ಮೈ ಮರ್ತು ಕೇಳಿಸ್ಕೊಂಬಿಟ್ಟೆ. ಆ ಮನನದಲ್ಲೇ ಇದ್ದೀನಿ ನಾ, ಇನ್ನು ಹೊರಗ್ ಬರಕ್ಕೆ ನನ್ ಕೈಲಾಗ್ತಾ ಇಲ್ಲ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಇದಕ್ಕಿಂತ ನಮ್ಗೆ ಧನ್ಯತೆ ಇನ್ನೇನಿದೆ, ನಿಮ್ಮನ್ನ ಅಂದ್ರೆ ಅದಕ್ಕಿಂತ ಬೇಕಾ ನಮ್ಗೆ ಪ್ರಶಂಸೆ? ಸಾಕು ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ಲೀಲಾ ಅವರೇ. ಇವಾಗ ಸುಮಾರು ಜನ ಬಹಳ ಜಗನ್ನಾಥ್ ಅವರು ಒಂದು ವಿಚಾರ, ನಮ್ಮ ಲೀಲಾ ಅವರಿಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿದ್ರು. ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಪ್ರಶಸ್ತಿಗಳಲ್ಲಿ ಅವರ ಪುಸ್ತಕಕ್ಕೂ ಒಂದು ಬಹುಮಾನ ಬಂದಿದೆ ಅಂತ ನಿಮ್ಮೆಲ್ರಿಗೂ ಈಗ ತಿಳಿಸಕ್ಕೆ ಇಷ್ಟಪಡ್ತೀನಿ ನಾನು. ಅಭಿನಂದನೆಗಳು. ಧನ್ಯವಾದಗಳು ಸರ್. ಬಂದಿದೆ ಸರ್.